ತಂತು ಅಂತ ಇಂಗ್ಲಿಷ್. ಸೊ ಏನಾಗುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ಸೆಲ್ಸ್ ನ ತೆಗ್ದಾಗ ಏನಾಗುತ್ತೆ ಅದ್ರ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ನ ಒಂದು ಭಾಗದಲ್ಲಿ ಏನಿರುತ್ತೆ ಕ್ರೋಮೋಸೋಮ್ಸ್ ಇರುತ್ತೆ. ಆ ಕ್ರೋಮೋಸೋಮ್ಸ್ ಅಲ್ಲಿ ಆ ಒಂದು ಪಾರ್ಟಿಗೆ ಜೀನ್ಸ್ ಅಂತ ಕರಿತೀವಿ. 50% ನನ್ನ ತಂದೆ ಕೊಟ್ಟಿರ್ತಾರೆ, 50% ತಾಯಿ ಕೊಟ್ಟಿರ್ತಾರೆ. ಈಗ ಬಹುಶಃ ನೀವು ಗಮನಿಸಿರ್ಬೋದು, ನನ್ನ ತಲೆ ಮೇಲ್ಗಡೆ ಕೂದ್ಲಿಲ್ಲ. ಯಾಕೆ ನನ್ನ ತಲೆ ಮೇಲೆ ಕೂದ್ಲಿಲ್ಲ ಅಂತಂದ್ರೆ ನನ್ನ ತಂದೆಯ ಒಂದು ಜೀನ್ಸ್ SSH ಅಂತ ಇರುತ್ತಲ್ಲ, ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ನಾನು ಏನೇ ಹಚ್ಕೊಂಡ್ರು ಅದು ಕೂದಲು ಉದುರ್ತಾ ಇರುತ್ತೆ ಅಂತ ಹೇಳಿ. ಅದೇ ತರನೇ ನಮ್ ಸ್ಕಿನ್ ಕಲರ್ ಇರ್ಬೋದು, ನಮ್ ಹೈಟ್ ಇರ್ಬೋದು, ಕೆಲವೊಂದು ಪ್ರಾಮಿನೆಂಟ್ ಫಿಸಿಕಲ್ ಫೀಚರ್ ಏನಕ್ಕೆ ಬಂದಿರುತ್ತೆ ಅಂತಂದ್ರೆ ಅದು ನಮ್ಗೆ ಆನುವಂಶಿಕವಾಗಿ ಬಂದಿರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಾವು PUC ನಲ್ಲಿ ತಿಳ್ಕೊಂಡಿರ್ತೀವಿ ಅಂತ ಹೇಳ್ತಿರೋದು. ಸೊ ವಿಶೇಷವಾಗಿ ಏನಾಗಿರುತ್ತೆ ಅಂದ್ರೆ ಹಾರ್ಟ್ ಕೆಲಸ ಏನಪ್ಪಾ ಅಂದ್ರೆ ಬ್ಲಡ್ ನ ಪಂಪ್ ಮಾಡೋದು. ವಿಶೇಷ ಏನಂದ್ರೆ ನಮ್ಮ ಹಾರ್ಟ್ ಡೈಲಿ ಒಂದು 5000 ಲೀಟರ್ ಅಷ್ಟು ಬ್ಲಡ್ ನ ರೀಸರ್ಕ್ಯುಲೇಟ್ ಮಾಡ್ಕೊಳುತ್ತೆ. ನಮ್ದು ಲಂಗ್ಸ್ ಸುಮಾರು 10,000 ಲೀಟರ್ ಅಷ್ಟು ಏರ್ ನ ರೀಸರ್ಕ್ಯುಲೇಟ್ ಮಾಡುತ್ತೆ. ಬಹುಶಃ ನಮ್ಮ ಬಾಡಿನಲ್ಲಿ ಒಂದು 204 ಮೂಳೆ ಇರುತ್ತೆ, 640 ಮಾಂಸ ಕಣ್ಣುಗಳಿರುತ್ತೆ. ಇದೆಲ್ಲ ಸೇರಿ ದೇಹ ಅಂತ ಆಗಿದೆ. ಸೊ ದೇಹದಲ್ಲಿ ಸೆಲ್ಸ್ ಏನ್ ಕೆಲಸ ಇರುತ್ತೆ ಅಂದ್ರೆ ಪ್ರೋಟೀನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೇನೆ. ಸೊ ಈಗ ನಮ್ ವಯಸ್ಸಾದ ತಕ್ಷಣ ಯಾಕೆ ನಮ್ಗೆ ಆ ಸ್ಕಿನ್ ಎಲ್ಲ ಸುಕ್ ಹಿಡಿಯುತ್ತೆ ಅಂತಂದ್ರೆ ಅವಾಗ ವೀಕ್ ಪ್ರೋಟೀನ್ ಇರುತ್ತೆ. ನಾವೆಲ್ಲ ನೋಡಿರ್ಬೋದು, ಎಷ್ಟೋ ಜನ ವಯಸ್ಸಾಗ್ತಿಲ್ಲ 60ಕ್ಕೆ ಅರಳು ಮರಳು ಅಂತ ಕರಿತೀವಿ. ಯಾಕೆ 60ಕ್ಕೆ ಅರಳು ಮರಳು ಆಗುತ್ತೆ ಅಂತಂದ್ರೆ ನಮ್ಮ ಮೆದುಳಲ್ಲಿ ಏನಾಗಿರುತ್ತೆ, ಆ ಮೆಮೊರಿ ಏನ್ ರೆಕಾರ್ಡ್ ಆಗಿರುತ್ತಲ್ಲ ಆ ಪ್ರೋಟೀನ್ ವೀಕ್ ಆಗಿರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಅವರಿಗೆ ಕೊನೆಗಾಲದಲ್ಲಿ ಅವರಿಗೆ ತಾವು ಪ್ರೈಮ್ ಮಿನಿಸ್ಟರ್ ಅಂತ ಮರ್ತು ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವ್ರ ಮೆದುಳಲ್ಲಿ ಏನಾಗಿತ್ತು ಅಂದ್ರೆ ಆ ಡೆಮೆನ್ಷಿಯಾ ಮತ್ತೆ ಅಲ್ಝೈಮರ್ ಕಾಯಿಲೆಯಿಂದ ಏನಾಗಿತ್ತು, ಅವ್ರ ನೆನಪಿನ ಎಲ್ಲಾ ಕೋಶಗಳೆಲ್ಲವೂ ಸತ್ತೋಗಿತ್ತು ಅಂತ ಹೇಳ್ತಾರೆ. ಅದ ಅರ್ಥ ಏನಪ್ಪಾ ಅಂದ್ರೆ ನೀವೇನ್ ಇವತ್ತು ನೀವು ಜಡ್ಜ್ ಎಕ್ಸಾಮ್ ತಗೊಳೋದಕ್ಕೋಸ್ಕರ ನೀವೆಲ್ಲ ಪ್ರಿಪೇರ್ ಆಗಿದ್ರಲ್ಲ, ನಿಮ್ಮ ಪ್ರಿಪರೇಷನ್ ಹಿಂದೆ ನಿಮ್ಮ ಬ್ರೈನ್ ಪಾತ್ರ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರೋದು. ನಿಮ್ಗೆ ಯಾಕಂತ ಪವರ್ಫುಲ್ ಬ್ರೈನ್ ಸಿಕ್ಕಿದೆ, ಅಷ್ಟು ಸ್ಮಾರ್ಟ್ ಯಾಕೆ ಬ್ರೈನ್ ಸಿಕ್ಕಿದೆ ಅಂತಂದ್ರೆ ನಿಮ್ಗೆ ಏನ್ಸೆಸ್ಟರ್ಸ್ ಇಂದ ಸಿಕ್ಕಿರುತ್ತೆ. ಸೊ ಇವಾಗ ಏನಾಗಿರುತ್ತೆ ಅಂದ್ರೆ ಒಬ್ಬ ಬುದ್ಧಿಮಾಂದ್ಯ ಮಗುವಿಗೆ ನಾವ್ ಎಷ್ಟೇ ಪಾಠ ಹೇಳಿದ್ರು ಕಲ್ಸಕ್ಕಾಗಲ್ಲ. ಯಾಕಂದ್ರೆ ಅದ್ರ ಬ್ರೈನ್ ಸರಿಯಾಗಿ ಬೆಳೆದಿಲ್ಲ ಅಂತ ಅರ್ಥ. ಒಟ್ಟಾರೆ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಎಜುಕೇಶನ್ ಪ್ರಿಪರೇಷನ್ಗೆ ದೇಹ ತುಂಬಾ ಪ್ರಮುಖವಾಗಿರೋಂಥ ಪಾತ್ರ ಅಂತ ನನ್ನ ಒಂದು ವಾದ ಅಂತ. ಸೊ ಈಗ ನೀವು ಅಕಸ್ಮಾತ್ ನೀವು SLC ನೀವು ತುಂಬಾನೇ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ ಅಂತಂದ್ರೆ ಆ 50% ಅದು ಕ್ರೆಡಿಟ್ ನಿಮ್ಮ ಪೇರೆಂಟ್ಸ್ಗೆ ಹೋಗುತ್ತೆ, ಮತ್ತೆ ನಿಮ್ಮ ಎನ್ವಿರಾನ್ಮೆಂಟ್ಗೆ ಹೋಗ್ತಾ ಇರುತ್ತೆ ಅಂತ ಹೇಳಿ. ಸೊ ನಮ್ಮ ಬ್ರೈನ್ ಪಾತ್ರ ತುಂಬಾ ಜಾಸ್ತಿ. ಈಗ ಬ್ರೈನ್ ಅಂತಂದಾಗ ಏನಾಗುತ್ತೆ, ಬ್ರೈನ್ ಅಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ ಅಂತ. ಈಗ ನಮ್ಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ, ಶುಗರ್ ಬರುತ್ತೆ ಅಂತೆಲ್ಲ ಗೊತ್ತು ನಮ್ಗೆ. ಹಾಗೆ ನಮ್ಗೆ ಥೈರಾಯ್ಡ್ ಅಲ್ಲಿ ಥೈರಾಕ್ಸಿನ್ ಅಂತ ಇರುತ್ತೆ ಅಂತ ಗೊತ್ತು ನಮ್ಗೆ. ಹಾಗೆ ಹಿಮೋಗ್ಲೋಬಿನ್ ಬಗ್ಗೆ ಗೊತ್ತು. ಹಾಗೆ ಹೆಣ್ಣು ಮಕ್ಕಳಲ್ಲಿ ಮತ್ತೆ ಗಂಡು ಮಕ್ಕಳಲ್ಲಿ ಬೇರೆ ಬೇರೆ ಹಾರ್ಮೋನ್ ಇದೆ ಅಂತ ಗೊತ್ತು. ಟೆಸ್ಟೋಸ್ಟೆರಾನ್ ಗಂಡು ಮಕ್ಕಳಿಗೆ ಇರುತ್ತೆ, ಈಸ್ಟ್ರೋಜನ್ ಹೆಣ್ಣು ಮಕ್ಕಳಿಗೆ ಇರುತ್ತೆ ಅನ್ನೋದು ಗೊತ್ತು. ಅದೇ ತರ ಬ್ರೈನ್ ಅಲ್ಲೂ ಸಹ ಕೆಮಿಕಲ್ಸ್ ಇರುತ್ತೆ. ಬ್ರೈನ್ ಅಲ್ಲಿ ಪ್ರಮುಖವಾಗಿರುವಂತ ಕೆಮಿಕಲ್ ಯಾವ್ದಪ್ಪ ಅಂದ್ರೆ ಡೋಪಮೈನ್. ಡೋಪಮೈನ್ ಅಂದ್ರೆ ಸಂತೋಷ ಕೊಡುವಂತ ಹಾರ್ಮೋನ್. ಈಗ ನೀವು ಟೀ ಕುಡಿತಾ ಇದ್ದೀರಾ, ಚಾಕ್ಲೇಟ್ ತಿಂತಾ ಇದ್ದೀರಾ ಅಂತಂದಾಗ ನಮ್ಮ ಬ್ರೈನ್ ಅಲ್ಲಿ ಏನಾಗುತ್ತೆ, ಡೋಪಮೈನ್ ಸೆಕ್ರೇಟ್ ಆಗ್ತಾ ಇರುತ್ತೆ. ಉದಾಹರಣೆಗೆ ನೀವು ಯಾರನ್ನ ಪಾಸ್ ಆದ ತಕ್ಷಣ ನಾವು ಇನ್ನೊಬ್ರಿಗೆ ಸ್ವೀಟ್ ಕೊಡ್ತೀವಿ. ಯಾಕೆ ಸ್ವೀಟ್ ಕೊಡ್ತೀವಿ ಅಂದ್ರೆ ನಮಗ್ ಪಾಸ್ ಆದ್ರೆ ಅವ್ರಿಗೆ ಯಾಕೆ ಖುಷಿ ಆಗ್ಬೇಕು? ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನಾವು ಕೂಡ ಸ್ವೀಟ್ ಇಂದ ಖುಷಿ ಆಗುತ್ತೆ. ಯಾರು ನಾನು ಪಾಸ್ ಆಗಿದ್ದೇನೆ ಅಂತ ಮೆಣಸಿನಕಾಯಿ ಬೋಂಡ ಕೊಡಿಸೋದಿಲ್ಲ. ಯಾಕೆಂದ್ರೆ ಮೆಣಸಿನಕಾಯಿ ಬೋಂಡ ತಿಂದ್ರೆ ಬ್ರೈನ್ ಅಲ್ಲಿ ಡೋಪಮೈನ್ ಕ್ರಿಯೇಟ್ ಆಗೋದಿಲ್ಲ. ಯಾವುದೇ ಒಂದು ವ್ಯಕ್ತಿ ಸಿಗರೇಟ್ ಸೇರ್ತಾ ಇರ್ಲಿ ಅಥವಾ ಆಲ್ಕೋಹಾಲ್ ಕುಡಿತಾ ಇರ್ಲಿ, ಅದು ಡೋಪಮೈನ್ನೇ ಕಾರಣ ಅಂತ ಹೇಳ್ತಿರೋದು. ಸೊ ಹಾಗೆ ಬ್ರೈನ್ ಅಲ್ಲಿ ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಅದು ಅಷ್ಟೇ, ಅದು ನಮ್ಗೆ ಕಾನ್ಫಿಡೆನ್ಸ್ ಕೊಡುವಂತ ಹಾರ್ಮೋನು, ಧೈರ್ಯ ಕೊಡುವಂತ ಹಾರ್ಮೋನ್. ಕೆಲಸಕ್ಕೆ ಏನಾಗುತ್ತೆ, ಕಾರಣಾಂತರದಿಂದ ಏನಾಗುತ್ತೆ ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಇವೆಲ್ಲ ನಾನು ಏನಕ್ಕೆ ಪೀಠಿಗೆ ಹಾಕ್ತಿದ್ದೇನೆ ಅಂದ್ರೆ, ಈಗ ನೀವು ಓದ್ತಾ ಕುತ್ಕೋಬೇಕಾದ್ರೆ ನಿಮ್ ಬ್ರೈನ್ ಅಲ್ಲಿ ಡೋಪಮೈನ್ ಸೆರೋಟೋನಿನ್ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಓದೋದಕ್ಕೆ ಫೋಕಸ್ ಮತ್ತೆ ಅಟೆನ್ಷನ್ ಬರೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಸಂತೋಷ ಖುಷಿ ಇದ್ದಾಗ ಮಾತ್ರನೇ ನಮ್ಗೆ ಆ ರೀತಿ ಓದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಮೆದುಳಿನ ಆರೋಗ್ಯನೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈಗ ಅಸಿಟಿಲ್ ಕೋಲಿನ್ ಅಂತ ಒಂದು ಬರುತ್ತೆ ಹಾರ್ಮೋನು, ಅದು ನಮ್ಗೆ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಎಷ್ಟೋ ಸತಿ ನಾವು ಓದ್ಬೇಕಾದ್ರೆ ಏನ್ ತಪ್ಪು ಮಾಡ್ತೀವಿ ಅಂದ್ರೆ ಸುಮ್ನೆ ಓದ್ತಾನೆ ಇರ್ತೀವಿ. ಈಗ ಒಂದು 3 ಅವರ್ಸ್ ಕಂಟಿನ್ಯೂಸ್ ಆಗಿ ಓದಿದಾಗ ಏನಾಗಿರುತ್ತೆ, ನಮ್ಮ ಬ್ರೈನ್ ಅಲ್ಲಿ ಅಸಿಟಿಲ್ ಕೋಲಿನ್ ಸಂಗ್ರಹ ಆಗಿರೋದಿಲ್ಲ. ಅಸಿಟಿಲ್ ಕೋಲಿನ್ ಮತ್ತೆ ಸಂಗ್ರಹ ಆಗ್ಬೇಕಂದ್ರೆ ನೀವು 40 ನಿಮಿಷ ಓದ್ಬಿಟ್ಟು ಒಂದು 10-15 ನಿಮಿಷ ನೀವು ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ಮತ್ತೆ ಅಸಿಟಿಲ್ ಕೋಲಿನ್ ಉತ್ಪತ್ತಿ ಆಗುತ್ತೆ. ಹಾಗೆ ನಮ್ಮ ಬ್ರೈನ್ ಅಲ್ಲಿ ಅಸಿಟಿಲ್ ಗಾಮಾ-ಅಮಿನೋಬ್ಯುಟರಿಕ್ ಆಸಿಡ್ ಅಂತ ಹೇಳ್ತೀವಿ. ಇವೆಲ್ಲ ಬ್ರೈನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಹಾರ್ಮೋನ್ ಅಂತ ಹೇಳಿ. ಈ ಹಾರ್ಮೋನ್ಸ್ ಉತ್ಪತ್ತಿ ಆದಾಗ ಮಾತ್ರನೇ ನಮ್ಮ ಬ್ರೈನ್ ಹೆಲ್ತಿಯಾಗಿ ಕೆಲಸ ಮಾಡುತ್ತೆ. ಸೊ ಬ್ರೈನ್ ಹೆಲ್ತಿ ಇದ್ದಾಗ ಏನಾಗುತ್ತೆ, ಮನ್ಸು ಸಹ ಹೆಲ್ತಿ ಆಗಿರುತ್ತೆ ಅಂತ. ಒಟ್ಟಾರೆ ನಾವೇನ್ ಹೇಳ್ಬೇಕಂದ್ರೆ, ನೀವು ಓದಕ್ ಪ್ರಿಪರೇಷನ್ ಆಗಿಂತ ಮುಂಚೆ ನೀವು ಚೆನ್ನಾಗಿ ಊಟ ಮಾಡಿ. ಚೆನ್ನಾಗಿ ಊಟ ಮಾಡ್ಬೇಕಂದ್ರೆ ನಿಮ್ ಊಟದಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರಬಾರ್ದು, ಬರೀ ಪ್ರೋಟೀನ್ ಇರಬಾರ್ದು, ಮತ್ತೆ ಬರೀ ಲಿಪಿಡ್ಸ್ ಇರಬಾರ್ದು ಅಂತ. ಯಾಕಂದ್ರೆ ನಮ್ಮ ಬಾಡಿನಲ್ಲಿ 72% ವಾಟರ್ ಇರೋದ್ರಿಂದ ನೀರ್ ಚೆನ್ನಾಗಿ ಕುಡಿದಿರ್ಬೇಕು. ಸೊ ಬ್ರೈನಿಗೆ ಏನಾಗುತ್ತೆ ಅಂದ್ರೆ, ಈಗ ಉದಾಹರಣೆಗೆ ನಾವು ಏನನ್ನ ತಿಂದಾಗ 100 ಕ್ಯಾಲೋರಿ ಅಷ್ಟು ಶಕ್ತಿ ಉತ್ಪತ್ತಿ ಆಗ್ತಂದ್ರೆ 20% ಶಕ್ತಿ ನಮ್ ಬ್ರೈನ್ಗೆ ಬೇಕು.
ಸೊ ಯಾಕೆ ಸರ್ ಜಡ್ಜ್ಗೆಲ್ಲ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ, ವಕೀಲರಿಗೆ ಯಾಕಪ್ಪ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ, ವಕೀಲರು ಒಂದು ವಕಾಲತ್ತು ವಹಿಸ್ಬೇಕು ಅಂತಂದ್ರೆ ಎಷ್ಟು ಬುಕ್ ರೆಫರೆನ್ಸ್ ಮಾಡ್ಬೇಕು ಅವರು. ಸೊ ಮೆದುಳಿಗೆ ತುಂಬಾನೇ ಕೆಲಸ ಆಗುತ್ತೆ, ಇಷ್ಟೊಂದು ಜಡ್ಜ್ಮೆಂಟ್ಗಳು ಓದ್ಬೇಕು. ಅದಕ್ಕೋಸ್ಕರನೇ ಸಾಫ್ಟ್ವೇರ್ ಇಂಜಿನಿಯರ್ಗೆ ಜಾಸ್ತಿ ಸಂಬಳ ಕೊಡ್ತಾರೆ. ನಮ್ಗೆ ಅನ್ಸುತ್ತೆ ಏನ್ರಿ ವಕೀಲರಿಗೆ ಯಾಕೆ ಇಷ್ಟೊಂದು ಕೊಡ್ಬೇಕು ಅಂತಂದ್ರೆ, ವಕೀಲರದು ಬ್ರೈನಿಗೆ ಜಾಸ್ತಿನೇ ಕೆಲಸ ಕೊಡ್ತಾರೆ. ಅವ್ರಿಗೆ ಒಂದ್ 2-3 ಕೇಸ್ ಪ್ರಿಪೇರ್ ಆಗೋ ಹೊತ್ತಿಗೆ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತಾರೆ ಅಂತೇಳಿ. ಸೊ ಆ ನಿಟ್ಟಲ್ಲಿ ಏನಾಗುತ್ತೆ, ನಾವು ಮೆದುಳಿನ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಷ್ಟೋ ಸಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ತುಂಬಾ ಉಪವಾಸದಿಂದ ಇದ್ದು ಓದಕ್ ಹೋಗ್ತಾರೆ. ಅವಾಗ ಏನಾಗುತ್ತೆ, ಓದಿದ್ದೇನು ಸಹಾಯ ಆಗೋದಿಲ್ಲ. ಸೊ ಪ್ರಪ್ರಥಮವಾಗಿ ಏನಪ್ಪಾ ಅಂತಂದ್ರೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ನೀವು ನಾಳೆ ಒಂದು ಮೊಬೈಲಿಗೆ ನಾವು ಸ್ಕ್ರೀನ್ ಗಾರ್ಡ್ ಹಾಕ್ಸ್ತೀವಿ, ಹಿಂದ್ಗಡೆ ಅದಕ್ಕೆ ಪೌಚ್ ಹಾಕ್ತಿವಿ, ಬಿದ್ರೆ ಹೊಡಿಬಾರ್ದು ಅಂತೇಳಿ. ಸೊ ನಮ್ಮ ದೇಹಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಆಕ್ಚುಲ್ ಆಗಿ. ಯಾರೋ ಮಹಾಶಯರು ಬೆಲೆ ಕಟ್ಟಕ್ ಟ್ರೈ ಮಾಡಿದ್ರು, 250 ಕೋಟಿಗಿಂತನೂ ಜಾಸ್ತಿ ಬೆಲೆ ಬಾಳುತ್ತೆ ನಮ್ ದೇಹ. ಸೊ ಆ ನಿಟ್ಟಲ್ಲಿ ಏನಾಗುತ್ತೆ, ನಾವು ಜಡ್ಜ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟು, ಹಾಗೆ ನಿಮ್ಮ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು. ಸೊ ಆರೋಗ್ಯ ಚೆನ್ನಾಗಿತ್ತಂದ್ರೆ ನಿಮಗೆ ಮೆಮೊರಿಗೂ ಸಹಾಯ ಆಗುತ್ತೆ. ಸೊ ನಿಮ್ ಮನಸ್ಸು ಸಮಾಧಾನವಾಗಿರೋದಕ್ಕೂ ಸಹಾಯ ಆಗುತ್ತೆ. ಅದಕ್ಕೆ ಆ ನಿಟ್ಟಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತಾ ಬರ್ತೀನಿ. ಎರಡನೇದಾಗಿ ಬೇಸಿಕ್ ನಾವ್ ಇವಾಗ ದೇಹದ ಬಗ್ಗೆ ಒಂದು ಪಿಕ್ಚರ್ ಬಂತು ನಮ್ಗೆ. ಈಗ ನಾನು ಯಾಕೆ ಕಪ್ಪಗಿದ್ದೀನಿ ಅಂತಂದ್ರೆ, ಕಪ್ಪಗಿದ್ರು ಸೂಪರ್ ಸ್ಟಾರ್ ಆಗಿದ್ದಾರೆ ಎಷ್ಟೋ ಜನ, ದಪ್ಪಗಿದ್ರು ವಿಜಯ್ ಸೇತುಪತಿ 30 ಕೋಟಿ ಒಂದು ಫಿಲಂ ತಗತಾನೆ. ಸೊ ನಮ್ ದೇಹದ ಒಂದು ಗಾತ್ರ ಮತ್ತೆ ನಮ್ಮ ಉದ್ದ ಅಥವಾ ಜೆಂಡರ್ ಆಗ್ಲಿ, ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಅವರು ಅವ್ರ ಮಹಿಳೆ ಆಗಿದ್ರು ದೇಶನ ಆಳಿದ್ದಾರೆ. ಅಷ್ಟೇ ಯಾಕೆ ನಮ್ ಕರೆಂಟ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಡ್ ಸಹ ಒಬ್ಬಳು ಫೀಮೇಲ್. ಸೊ ಕೋಟ್ಯಾಂತರ ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ಮಾಡೋ ಹೆಡ್ ಅವಳು ಆಗಿರೋದ್ರಿಂದ, ಸೊ ಯಾವ್ದೇ ಕಾರಣಕ್ಕೂ ಸಹ ಜೆಂಡರ್ ಸಹ ಅಂತ ಮಹತ್ವ ಅಲ್ಲ ಅಂತ. ಎಷ್ಟೋ ಸತಿ ಅನ್ಸುತ್ತೆ ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಳು ಬ್ರೈನ್ ತೆಗೆದು ನೋಡಿದಾಗ ವ್ಯತ್ಯಾಸಗಳೇನು ಕಾಣಿಸೋದಿಲ್ಲ. ಆಕ್ಚುಲ್ ಆಗಿ ಎಲ್ಲರ ಬ್ರೈನು 1450 ಗ್ರಾಮ್ ಇರುತ್ತೆ. ಸೊ ಹೆಣ್ಮಕ್ಳದು ಅಷ್ಟೇ ಇರುತ್ತೆ. ಸೊ ಅದರಿಂದ ದೇಹದಲ್ಲಿ, ಮೆದುಳಲ್ಲಿ ಒಂದು ಮತ್ತೆ ನಮ್ಮ ಪ್ರಜ್ಞಾವಂತಿಕೆಗೆ, ನಮ್ಮ ಬುದ್ಧಿವಂತಿಕೆಗೆ ಜೆಂಡರ್ ವ್ಯತ್ಯಾಸ ಇಲ್ಲ. ಸೊ ಈ ರೀತಿ ಯಾವುದೇ ರೀತಿಯಾಗಿರಂತ ಇನ್ಹಿಬಿಷನ್ ಇಟ್ಕೊಂಡು ನಾವು ಓದಕ್ ಕುತ್ಕೋಬಾರ್ದು ಅಂತ. ಸೊ ನಾನು ದೈಹಿಕವಾಗಿನೂ ಕೀಳರಿಮೆ ಅನುಭವಿಸಬಾರ್ದು, ಅಥವಾ ಯಾವುದೇ ರೀತಿಯಾಗಿರಂತ ಮೇಲರಿಮನ್ನು ಅನುಭವಿಸಬಾರ್ದು. ಯಾಕೆ ಮೇಲರಿಮೆ ಅನುಭವಿಸಬಾರ್ದು ಅಂತಂದ್ರೆ, ಮನುಷ್ಯ ತನ್ನ ಜೀನ್ಸ್ ನಾವ್ ಎಷ್ಟೇ ಸುಪೀರಿಯರ್ ಅನ್ಕೊಂಡ್ರು ನಮಗೂ ಮತ್ತೆ ಚಿಂಪಾಂಜಿಗೂ 98% ಸಿಮಿಲಾರಿಟಿ ಇದೆ. ಆಕ್ಚುಲಿ ವಿಜ್ಞಾನಿಗಳು ಏನ್ ಅನ್ಕೊಂಡಿದ್ರೆ, ಮನುಷ್ಯನ ಜೀವಕೋಶದಲ್ಲೇ ಜಾಸ್ತಿ ಜೀನ್ಸ್ ಇರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇನ್ ರಿಯಾಲಿಟಿನಲ್ಲಿ ನಾವೇನ್ ತಿಂತೇವಲ್ಲ ಅಕ್ಕಿ, ಆ ರೈಸ್ ಪ್ಲಾಂಟ್ ನ ಸೆಲ್ಸ್ ಒಳಗಡೆನೆ 60,000ಕ್ಕಿಂತ ಹೆಚ್ಚಿನ ಜೀನ್ಸ್ ಇದೆ ಅಂತ. ಸೊ ಅದರಿಂದ ಜೀನ್ಸ್ ಗಳ ಸಂಖ್ಯೆ ನೋಡಿದಾಗ ರೈಸೇ ಜಾಸ್ತಿ ಇರೋದ್ರಿಂದ ನಾವೇನು ಈ ಭೂಮಿ ಮೇಲೆ ಅಂತ ಸುಪೀರಿಯರ್ ಅಲ್ಲ, ಇನ್ಫೀರಿಯರ್ ಅಲ್ಲ. ಸೊ ಒಂದು ನಾರ್ಮಲ್ ಫೀಲಿಂಗ್ಸ್ ಇಟ್ಕೊಂಡು ನಾವು ಓದ್ತಾ ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಮ್ಮ ಬ್ರೈನ್ ಏನಾಗುತ್ತೆ, ಆ ಮೆಮೊರಿ ಚಾನಲ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಸೊ ಒಂದು ದೇಹದ ಬಗ್ಗೆ ನಮ್ಗೊಂದು ಅರಿವು ಬಂತು. ಇನ್ನೊಂದು ಅರಿವಿಗೆ ಏನ್ ತಗೋಬೇಕಪ್ಪ ಅಂದ್ರೆ, ಈಗ ಹಾರ್ಡ್ವೇರ್ ಪಾರ್ಟ್ ನ ದೇಹ ಅಂತ ಅನ್ಕೊಂಡಾಗ, ಮೆದುಳು ಅಂತ ಅನ್ಕೊಂಡಾಗ, ಸಾಫ್ಟ್ವೇರ್ ಪಾರ್ಟ್ ನ ಮನಸ್ಸು ಅಂತ ಕರಿಬಹುದು. ಈಗ ಒಂದು ಆನೆ ತುಂಬಾ ದೊಡ್ಡದಾಗಿರುತ್ತೆ, ಬಟ್ ಮೆದುಳಿರುತ್ತೆ ನಮ್ಗಿಂತ ದೊಡ್ಡದಾಗಿ, ಬಟ್ ಅದಕ್ಕೆ ಮನ್ಸಿರೋದಿಲ್ಲ. ತಿಮಿಂಗ್ಲ, ಅದ್ರ ಹೃದಯನೇ ಒಂದು ಮಾರುತಿ ಆಲ್ಟೋ ಕಾರ್ ದೊಡ್ಡದಿರುತ್ತೆ, ಬಟ್ ಬ್ರೈನ್ ದೊಡ್ಡದಿರುತ್ತೆ, ಬಟ್ ಅದಕ್ಕೆ ಬ್ರೈನ್ ಇರುತ್ತೆ, ಬಟ್ ಮನ್ಸಿರೋದಿಲ್ಲ. ಒಂದ್ ಜೇಡ್ರುಳ, ಅದಕ್ಕೂ ಬ್ರೈನ್ ಇರುತ್ತೆ, ಮನ್ಸಿರೋದಿಲ್ಲ, ಬಟ್ ನಮಗ್ ಮನಸ್ಸು ಅಂತ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಮ್ಮ ಮನ್ಸು ಹೇಗ್ ಫಾರ್ಮೇಶನ್ ಆಯ್ತು? ಸೊ ದೇಹ ಫಾರ್ಮೇಶನ್ ಆಗೋದಕ್ಕೆ ನಮ್ಗೆ ಗೊತ್ತಾಯ್ತು, ಸರ್ ಅದು ಜೆನೆಟಿಕಲಿ ಬಂದಿರೋದು ಅಂತ. ಸೊ ಜೆನೆಟಿಕಲಿ ಬಂದಿರೋದಾಗ ನಮ್ಮ ಏನ್ಸೆಸ್ಟರ್ಸ್ ಇದು ಬಂದಿದೆ ಅಂತ ಅರ್ಥ ಆಯ್ತು ನಮ್ಗೆ. ಸೊ ನಮ್ ದೇಹದಲ್ಲಿ ಏನಿರುತ್ತೆ, ಕಬ್ಬಣ ಇರುತ್ತೆ, ನಾವು ತಿನ್ನೋ ಆಹಾರದಿಂದ ಕಬ್ಬಣ ಬಂತು. ನನ್ನ ದೇಹದಲ್ಲಿ ಏನಿರುತ್ತೆ, ರಂಜಕ ಇರುತ್ತೆ, ಎಲ್ಲಿಂದ ಬಂತು, ನಾನು ತಿನ್ನೋ ಆಹಾರದಿಂದ ಬಂತು. ನನ್ನ ದೇಹದಲ್ಲಿ ಪೊಟ್ಯಾಷಿಯಂ, ಸೋಡಿಯಂ ಇರ್ಬೋದು, ಎಲ್ಲಾ ರೀತಿ ಎಲ್ಲಿಂದ ಬಂದಿರುತ್ತೆ ಅಂತಂದ್ರೆ ನಾನು ತಿನ್ನೋ ಆಹಾರದಿಂದ ಬಂದಿರುತ್ತೆ. ಅಂದ್ರೆ ಪ್ರಕೃತಿಯಿಂದನೇ ಬಂದಿರೋದಿಲ್ಲ. ಒಂದು ಸಿದ್ಧಾಂತ ಅರ್ಥ ಆಯ್ತು ನಮ್ಗೆ. ಹಾಗಾದ್ರೆ ಮನಸ್ಸು ಎಲ್ಲಿಂದ ಬರುತ್ತೆ? ಸೊ ಮನಸ್ಸು ಅಂತಂದ್ರೇನು, ಯೋಚನೆಗಳ ಸಂಗ್ರಹ ಅಂತ. ಈಗ ನಾನು ಯಾಕೆ ಕನ್ನಡವನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಮಾತೃಭಾಷೆ ಕನ್ನಡ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಮಾತೃಭಾಷೆನೂ ಕನ್ನಡ ಆಗಿರುತ್ತೆ, ಅದಕ್ಕೋಸ್ಕರ ಅರ್ಥ ಆಗ್ತಿರುತ್ತೆ. ನಾನು ಅಕಸ್ಮಾತ್ ಆಗಿ ನಾನೇನಾದ್ರು ಫ್ರೆಂಚ್ ಭಾಷೆನಲ್ಲಿ ಮಾತಾಡಿದ್ರೆ, ರಷ್ಯನ್ ಭಾಷೆಯಲ್ಲಿ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಆ ಭಾಷೆ ಒಂದು ಸೌಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಹೊರತು ನಿಮ್ಗೆ ಮನಸ್ಸಾಗಿ ಕನ್ವರ್ಟ್ ಆಗಿರೋದಿಲ್ಲ. ಸೊ ಮನಸ್ಸು ಅಂತಂದ್ರೆ ವಿಚಾರಗಳ ಸಂಗ್ರಹ ಅಂತ. ಸೊ ಈಗ ಸುಮಾರಾಗಿ ಒಬ್ಬ ಮನುಷ್ಯನ ತಲೆನಲ್ಲಿ ಸುಮಾರು ದಿನಕ್ಕೆ 60,000-70 ಸಾವಿರ ಯೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗಾದ್ರೆ ಆ ಯೋಚನೆಗಳು ಯಾರು ಕೊಟ್ಟಿರೋದು? ಈಗ ನನ್ನ ಹೆಸರು ಚೇತನ್ ಅಂತ, ಸೊ ನಮ್ಮ ತಾಯಿ ಕೊಟ್ಟಿರೋಂತ ಹೆಸರು. ಸೊ ಈಗ ನಾನು ಹಿಂದೂ, ಅದು ಸಹ ನಮ್ಮ ತಂದೆ ತಾಯಿಗಳೇ ಕೊಟ್ಟಿರೋದು. ಅರ್ಥ ಆಯ್ತಲ್ವಾ? ಸೊ ನನ್ನ ಜಾತಿ, ಅದು ಸಹ ನಮ್ಮ ತಂದೆ ತಾಯಿಗಳು ಹೇಳಿದ್ರು. ಬರೀ ತಂದೆ ತಾಯಿ ಹೇಳಿದಾರ? ಇಲ್ಲ. ನಮ್ಮ ಸುತ್ತಮುತ್ತ ಇರೋಂತ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋಂತ ಮೀಡಿಯಾ ಇರ್ಬೋದು, ಅಥವಾ ನಾವು ಓದಿರೋ ನಾವೆಲ್ ಇರ್ಬೋದು, ನಾವು ನೋಡಿರೋ ಫಿಲಂ ಇರ್ಬೋದು, ಅದೆಲ್ಲ ಏನಾಗಿರುತ್ತೆ, ನಮ್ಮ ತಲೆಯಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಆ ಒಟ್ಟು ಸಂಗ್ರಹ ಆಗಿರೋದನ್ನ ಮನಸ್ಸು ಅಂತ ಕರೀತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿ, ಒಂದ್ ಚಿಕ್ಕ ಮಗು ಮುಂದೆ ನೀವು ಒಂದು 5 ರೂಪಾಯಿ ಚಾಕ್ಲೇಟ್ ಇಡಿ, ಅರ್ಧ ಕೆಜಿ ಗೋಲ್ಡ್ ಇಡಿ, ಚಾಕ್ಲೇಟ್ ಅಂತ ತಗೊಳುತ್ತೆ. ಯಾಕಂದ್ರೆ ಅದ್ರ ಮನಸ್ಸಲ್ಲಿ ಚಾಕ್ಲೇಟ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಹೊರತು ಗೋಲ್ಡ್ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ.
ಅದೇ ನೀವು ಒಬ್ಬ ಯಂಗ್ ಹುಡುಗನ್ ಮುಂದೆ ಒಂದು ಮೊಬೈಲ್ ಇಡಿ, ಪಕ್ಕದಲ್ಲಿ ಬಂಗಾರ ಇಡಿ, ಬುಕ್ ಇಡಿ, ಆ ಬುಕ್ ತಗೊಳಲ್ಲ, ಮೊಬೈಲ್ ತಗೋತಾನೆ. ಯಾಕಂದ್ರೆ ಅವ್ನ ಇನ್ಫಾರ್ಮೇಶನ್ ಇನ್ನು ಬೆಳೆದಿಲ್ಲ ಅಂತ ಅರ್ಥ. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನ ಮೆದುಳು ಕರೆಕ್ಟ್ ಆಗಿ ಬೆಳಿಬೇಕಂದ್ರೆ 25 ವರ್ಷ ಆಗ್ಬೇಕು. ಹಾಗೆ ವ್ಯಕ್ತಿತ್ವನೂ ಅಷ್ಟೇ ಕರೆಕ್ಟ್ ಆಗಿ ಬೆಳಿಬೇಕಂದ್ರೆ ಅದು 25 ವರ್ಷ ಹಾಗೆ ಆಗುತ್ತೆ. ಸೊ ಸ್ಟಿಲ್ ನಾವು 20 ವರ್ಷ ಒಳಗಡೆ ಇದೀವಿ ಅಂದ್ರೆ ನಮ್ಮ ಮನಸ್ಸು ಇನ್ನು ಬೆಳೀತಾ ಇದೆ, ಬೆಳೆದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಮನಸ್ಸು ಅಂತಂದ್ರೆ ಏನಾಯ್ತು, ವಿಚಾರಗಳ ಸಂಗ್ರಹ ಅಂತ ಅರ್ಥ ಆಯ್ತು. ಸೊ ವಿಚಾರಗಳು ಹೇಗಿರುತ್ತೆ, ಆ ರೀತಿ ಭಾವನೆಗಳಿರುತ್ತೆ. ಸೊ ಭಾವನೆ ಅಂದ್ರೇನು, ಸಿಟ್ಟು, ಕೋಪ, ಭಯ, ಬೇಜಾರು, ಇವೆಲ್ಲ ಭಾವನೆಗಳು. ಈಗ ಉದಾಹರಣೆಗೆ ನೀವಿರೋ ಜಾಗದಲ್ಲಿ ಹಾವು ಬಂತು ಅಂತ ಅನ್ಕೊಳ್ಳಿ, ಏನ್ ವಿಚಾರ ಬರುತ್ತೆ ಅಂದ್ರೆ ಕಚ್ಚುತ್ತೇನೆ ವಿಚಾರ ಬರುತ್ತೆ. ಯಾವಾಗ ನಿಮಗೆ ಹಾವು ಕಚ್ಚುತ್ತೇನೆ ವಿಚಾರ ಬರುತ್ತಲ್ಲ, ಅವಾಗ ಭಯ ಬರುತ್ತೆ. ಭಯ ಬಂದ ತಕ್ಷಣ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನೋಡಿ, ಅದೇ ಒಂದು ವಿಚಾರ, ಅದೇ ಒಂದು ಹಾವಾಡಿಗನ ಕಣ್ಣಿಗೆ ಬಿದ್ದಾಗ ಏನಾಗುತ್ತೆ, ಅವನಿಗೆ ಹಾವಿನ ಒಂದು ಜೆಂಡರ್ ನಿರ್ಧಾರ ಮಾಡ್ಕೊಂತಾನೆ. ಸರ್ ಇದು ಹೆಣ್ಣಾವು ಅಂತಾನೆ, ಗಂಡಾವು ಅಂತಾನೆ, ಕೆರೆ ಹಾವು ಅಂತಾನೆ, ನೀರಾವು ಅಂತಾನೆ, ಮಣ್ಲಗಾವು ಅಂತ ಹೇಳ್ತಾನೆ. ಯಾಕಂದ್ರೆ ಅವನ ವಿಚಾರಗಳೇ ಬೇರೆ ಇರುತ್ತೆ. ಯಾಕಂದ್ರೆ ಅವ್ನ ಟ್ರೈನಿಂಗೇ ಬೇರೆ ಇರುತ್ತೆ. ಅವನಿಗೆ ಕಚ್ಚಿದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು, ಹೇಗೆ ಹಿಡಿಬೇಕು ಅನ್ನೋದು ಗೊತ್ತು. ಅವನಿಗೆ ಭಯ ಆಗಲ್ಲ, ಯಾಕಂದ್ರೆ ವಿಚಾರ ಸಂಗ್ರಹ ಬೇರೆ ಇರುತ್ತೆ. ಅದೇ ಒಂದು ಹಾವು ಚೈನೀಸ್ ಬಂದೆ ಹೋದಾಗ ಏನಾಗುತ್ತೆ, ಅವನಿಗೆ ತಿನ್ನೋ ವಿಚಾರ ಬರುತ್ತೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಏನ್ ಮಾಡಿರ್ತಾರೆ, ಅವ್ನು ಚಿಕ್ಕ ವಯಸ್ಸಿಂದನೇ ಹಾವನ್ನ ತಿನ್ನೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ಹಾವಿನ ಪದಾರ್ಥಗಳು, ಹಾವಿನ ಉಪಯೋಗಿಸ್ಕೊಂಡು ಮಂಚೂರಿ ಮಾಡೋದಿರ್ಬೋದು, ಪಲ್ಯ ಮಾಡಿರ್ಬೋದು, ಸಾಂಬಾರ್ ಮಾಡೋದಿರ್ಬೋದು, ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ಅದು ಅನುಭವ ಇಲ್ಲ. ಸೊ ಅವನಿಗೆ ಏನಾಗುತ್ತೆ, ಹಾವು ನೋಡಿದ ತಕ್ಷಣ ಅವ್ನ ಬಾಯಲ್ಲಿ ನೀರ್ ಬರುತ್ತೆ, ನಮ್ಗೆಲ್ಲ ಬೆವರು ಬಂತು ಅಂತ. ನೋಡಿ ವ್ಯತ್ಯಾಸ ನೋಡಿ. ಸೊ ನಮಗೆ ಹಾವು ನೋಡಿದ್ರೆ ಭಯ, ಹಾವಡಿಗನಿಗೆ ಖುಷಿ, ಅವನಿಗೆ ಬಾಯಲ್ಲಿ ರುಚಿ ಕಳಿಸುತ್ತೆ. ಅದೇ ಒಂದು ಪಾಪು 1.5 ವರ್ಷ ಪಾಪದ ಮುಂದೆ ಒಂದು ಹಾವು ಬಿಡಿ, ಅದಕ್ಕೆ ಅಂಬೆಗಾಲ್ ಇಟ್ಕೊಂಡು ಹಾವಿನ ಹತ್ರ ಹೋಗುತ್ತೆ. ಯಾಕಂದ್ರೆ ಹಾವಿನ ಬಗ್ಗೆ ಅದು ಭಯ ಇಲ್ಲ, ಯಾಕಂದ್ರೆ ಹಾವಿನ ಬಗ್ಗೆ ವಿಚಾರಗಳ ಸಂಗ್ರಹಣೆ ಇರೋದಿಲ್ಲ. ಸೊ ಹಾಗೆ ನಮಗೆ ಭಾವನೆಗಳು ಹೇಳೋದು ಆಲ್ಮೋಸ್ಟ್ ಆಲ್ ವಿಚಾರಣೆಗಳ ಸಂಗ್ರಹದಿಂದ. ಸೊ ನಾವ್ ಯಾವ ರೀತಿ ವಿಚಾರ ಮಾಡುತ್ತೆ ಆ ರೀತಿ ಭಾವನೆ. ಈಗ ಉದಾಹರಣೆಗೆ ನಿಮ್ಗೆ ಎಕ್ಸಾಮ್ ಬಗ್ಗೆ ಯಾಕೆ ಭಯ ಬರುತ್ತೆ ಅಂದ್ರೆ, ಎಕ್ಸಾಮ್ ಬಗ್ಗೆ ನಮ್ಗೆ ಏನ್ ವಿಚಾರ ಕೊಟ್ಟಿದ್ದಾರೆ ಅಂದ್ರೆ, ಎಕ್ಸಾಮ್ ಅನ್ನೋದು ಒಂದು ವ್ಯಕ್ತಿತ್ವವನ್ನ ಅನಲೈಸಿಸ್ ಮಾಡೋದು ಅಂತ. ಆಕ್ಚುಲಿ ವ್ಯಕ್ತಿತ್ವ ಅನಲೈಸಿಸ್ ಮಾಡಲ್ಲ ಅದು. ಈಗ ನೀವು ಸ್ನಾನ ಮಾಡಕ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ, ಸೊ ನಿಮ್ಗೆ ಮುಖದ ಚೆನ್ನಾಗಿ ತೊಳ್ಕೊಂಡಿರಂತ ನೋಡೋಕೋಸ್ಕರ ಕರ್ಣೆ ಮುಂದೆ ನಿಂತ್ಕೋತೀರಾ ಅಷ್ಟೇ ನೀವು. ಅಕಸ್ಮಾತ್ ಮುಖದಲ್ಲಿ ಏನಾದ್ರು ಒಂದು ಕಪ್ಪು ಹತ್ತಿದ್ರೆ ಒರೆಸ್ಕೊಂತೀರಾ. ಅದೇ ತರ ಎಕ್ಸಾಮ್ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಮೆದುಳಲ್ಲಿ ಎಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಎಕ್ಸಾಮ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು SLC ನಲ್ಲಿ ಕನ್ನಡಕ್ಕೆ ನೀವು 100ಕ್ಕೆ 90 ತಗೊಂಡಿದ್ದೀರ ಅಂದ್ರೆ ಕನ್ನಡ ಚೆನ್ನಾಗಿ ಓದಿದ್ರ ಅಂತ. ಸೊ ನೀವು ಇಂಗ್ಲಿಷ್ಗೆ 35 ತಗೊಂಡಿದ್ರೆ ಅಂದ್ರೆ ನೀವು ದಡ್ರು ಅಂತ ಅರ್ಥ ಅಲ್ಲ. ಇಂಗ್ಲಿಷ್ ಭಾಷೆನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇನ್ನು ಸ್ವಲ್ಪ ಓದಿ ಅಂತ ಅರ್ಥ. ಸೊ ಫೇಲ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನೀವು ಅಯೋಗ್ಯರು ಅಂತ ಅರ್ಥ ಅಲ್ಲ. ಇನ್ನೊಂದ್ಸತಿ ಟ್ರೈ ಮಾಡಿ, ನೀವು ಓದಿದ್ದು ಸಾಲದಿಲ್ಲ ಅಂತ ಅರ್ಥ ಆಗುತ್ತೆ ಹೊರತು. ಬಟ್ ನಾವೆಲ್ಲ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ, ಎಕ್ಸಾಮಿನೇಷನ್ ಅಂದ್ರೆ ನಮ್ಮ ಪರ್ಸನಾಲಿಟಿ ಅನಾಲಿಸಿಸ್ ಮಾಡೋದು ಅಂತ ಅನ್ಕೊಂಡಿದೀವಿ. ಪರ್ಸನಾಲಿಟಿ ಅನಾಲಿಸಿಸ್ ಮಾಡಕ್ಕಲ್ಲ, ಯಾಕಂದ್ರೆ ಪರ್ಸನಾಲಿಟಿ ಅನ್ನೋದು ಕಾಂಪ್ಲೆಕ್ಸ್ ವಿಚಾರ ಆಗುತ್ತೆ. ಪರ್ಸನಾಲಿಟಿ ಅಂತಂದ್ರೆ ನನ್ನ ದೇಹ, ಅಂದ್ರೆ ನನ್ನ ಜೀನ್ಸು, ಆಮೇಲೆ ನಾನು ತಿಂದಿರಂತ ಆಹಾರ, ನನ್ನ ದೈಹಿಕ ನಡವಳಿಕೆಗಳು, ಮತ್ತೆ ನನ್ನ ಮನಸ್ಸು ಅಂದ್ರೆ ನನ್ನ ಭಾವನೆ, ನನ್ನ ವಿದ್ಯೆ, ನನ್ನ ಟೆಂಪರ್ಮೆಂಟ್, ಇಂಟ್ರೆಸ್ಟ್, ಅದೆಲ್ಲ ಸೇರಿ ವ್ಯಕ್ತಿತ್ವ ಆಗಿರುತ್ತೆ. ಬಟ್ ಎಕ್ಸಾಮ್ ಅನ್ನೋದು ಒಂದು ಸಣ್ಣ ಪಾತ್ರ ಅಷ್ಟೇನೆ. ನನ್ನ ವ್ಯಕ್ತಿತ್ವದಲ್ಲಿ ಒಂದು ಸಣ್ಣದಾಗಿರೋಂಥ ಒಂದು ವಿಚಾರ ಅನ್ನೋದು ಬಿಟ್ರೆ, ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಪರ್ಸನಲ್ ಫೇಲ್ಯೂರ್ ಅಂತ ತಗೊಂತೀವಿ. ಯಾವಾಗ ನಾವು ಪರ್ಸನಲ್ ಫೇಲ್ಯೂರ್ ಅಂತ ತಗೊಂತೀವಲ್ಲ, ಅವಾಗ ಆಂಗ್ಸೈಟಿ ಶುರು ಆಗ್ಬಿಡುತ್ತೆ. ಅಷ್ಟೇ. ಈ ನಿಟ್ಟಿನಲ್ಲಿ ನಾವೇನ್ ಯೋಚನೆ ಮಾಡ್ಬೇಕಂದ್ರೆ, ಮನಸ್ಸು ಅಂತಂದಾಗ ಮನಸ್ಸಲ್ಲಿ ವಿಚಾರಗಳಿರುತ್ತೆ, ಭಾವನೆಗಳಿರುತ್ತೆ. ಹಾಗೆ ವಿಚಾರದಲ್ಲಿ ಬುದ್ಧಿನೂ ಅಂತ ಇರುತ್ತೆ ಮನಸ್ಸಲ್ಲಿ. ಬುದ್ಧಿ ಅಂತ ಯಾವ್ದಕ್ ಕರಿತೀವಿ ಅಂದ್ರೆ, ಈಗ ನಾವಿರೋ ಜಾಗದಲ್ಲಿ ಹಾವು ಬಂತು ಅಂದ್ರೆ ನಾವೇನ್ ಮಾಡ್ತೀವಿ, ನನ್ ಕೈಲಿ ಹೊಡೆಯಕ್ಕಾಗಲ್ಲ, ಅದನ್ನ ಹಾವಾಡಿಗರನ್ನ ಕರ್ಸ್ಬಿಟ್ಟು ಓಡಿಸ್ತೀವಲ್ಲ, ಅದು ಬುದ್ಧಿವಂತಿಕೆ. ಈಗ ನಮ್ಗೆ ಗೊತ್ತು, ನನ್ ಮುಂದೆ ಬಲ್ಬ್ ಒಡೆದೋಗಿದೆ ಅಂದ್ರೆ ನಾನು ಅದನ್ನ ರಿಪೇರಿ ಮಾಡಕ್ ಹೋಗಲ್ಲ, ಅದ್ ಬಿಸಾಕ್ಬಿಟ್ಟು ಬೇರೆ ಬಲ್ಬ್ ತರ್ತೀನಿ, ಅದು ಬುದ್ಧಿವಂತಿಕೆ. ಸೊ ಬುದ್ಧಿ ಇರುತ್ತೆ, ಭಾವನೆ ಇರುತ್ತೆ, ಮತ್ತೆ ನಮಗೆ ವಿಚಾರಗಳಿರುತ್ತೆ. ಇದಿಷ್ಟು ಮನಸ್ಸಾಯ್ತು ಅಂತಂದಾಗ ಇನ್ನೊಂದು ವಿಶೇಷವಾಗಿ ಗಮನಿಸ್ಬೇಕು ಅಂದ್ರೆ, ನಾನು ಇವಾಗ ನೆನಪು ಅಂತ ಹೋಗ್ತೀನಿ, ಮೆಮೊರಿ. ಓಕೆ, ಈಗ ನಮ್ಗೆ ಓದಿದ್ದು ಮೆಮೊರಿ ಆಗ್ಬೇಕು. ಸೊ ಈಗ ಈ ಪಾರ್ಟಿಗೆ ಬರ್ತೀನಿ ನಾನು. ಸೊ ಮೆಮೊರಿನಲ್ಲಿ 3 ಇರುತ್ತೆ. ಒಂದು ಇಮಿಡಿಯೇಟ್ ಮೆಮೊರಿ ಅಂದ್ರೆ ಸೆನ್ಸರಿ ಮೆಮೊರಿ, ಇನ್ನೊಂದು ಶಾರ್ಟ್ ಟರ್ಮ್ ಮೆಮೊರಿ, ಇನ್ನೊಂದು ಲಾಂಗ್ ಟರ್ಮ್ ಮೆಮೊರಿ. ಇಮಿಡಿಯೇಟ್ ಮೆಮೊರಿ ಅಂತಂದ್ರೆ, ಈಗ ನಾನು ಕೈನ ನಿಮ್ ಮುಂದೆ ವೇವ್ ಮಾಡ್ತಾ ಇದ್ದೀನಿ, ಅದು ಇಮಿಡಿಯೇಟ್ ಮೆಮೊರಿ ಅಥವಾ ಸೆನ್ಸರಿ ಮೆಮೊರಿ. ನಿಮ್ ಕಣ್ಣಿಗೆ ಕಾಣಿಸುತ್ತೆ ನಾನು ಕೈನ ಮೂವ್ ಮಾಡಿದ್ದು. ಈಗ ನೀವು ನನ್ನ ನೋಡ್ತಾ ಇದ್ದೀರಾ, ಅದು ಸೆನ್ಸರಿ ಮೆಮೊರಿ ಬ್ರೈನ್ ಅಲ್ಲಿ ಪ್ರೋಸೆಸ್ ಆಗ್ತಾ ಇರುತ್ತೆ, ಅದು ಸೆನ್ಸರಿ ಮೆಮೊರಿ. ಸೆನ್ಸರಿ ಮೆಮೊರಿ ಏನಾಗುತ್ತೆ, ಫ್ಯೂ ಸೆಕೆಂಡ್ಸ್ ಮಾತ್ರ ಇರುತ್ತೆ. ಓಕೆ, ಈಗ ನಿಮ್ ಫ್ಯಾನ್ ಬ್ಲೇಡ್ ತಿರುಗ್ತಾ ಇದೆ ಅಂತಂದ್ರೆ, ಆ ಫ್ಯಾನ್ ಮೂವ್ಮೆಂಟ್ ಕಾಣಿಸ್ಬೇಕು ಅಂತಂದ್ರೆ ಆ 3 ಬ್ಲೇಡ್ ಸಹ ತಿರುಗ್ತಾ ಇರೋದ್ರಿಂದ ಆ ಪೊಸಿಷನ್ ನಮ್ ಬ್ರೈನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ ಪ್ರೀವಿಯಸ್ ಪೊಸಿಷನ್ಗೆ, ಅದಕ್ಕೋಸ್ಕರ ಮೂವ್ಮೆಂಟ್ ಕಾಣಿಸ್ತಾ ಇರುತ್ತೆ. ಇನ್ನು ಶಾರ್ಟ್ ಟರ್ಮ್ ಮೆಮೊರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆ ನಾನು ಏನ್ ತಿಂಡಿ ತಿಂದಿದ್ದೀನಿ ಅಂತಂದ್ರೆ, ನಾನು ರೊಟ್ಟಿ ತಿಂದಿದ್ದೀನಿ. ಬಟ್ ನೆನ್ನೆ ಏನ್ ತಿಂದಿದ್ದೀನಿ, ದೋಸೆ ತಿಂದಿದ್ದೀನಿ. ಅದೇ ನಾನು ಜೂನ್ 3ಕ್ಕೆ ಏನ್ ತಿಂದಿದ್ದೀನಿ ಅಂತ ಕೇಳಿದ್ರೆ ನಂಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ನಂದು ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ ಇರೋದು, ಅದು ಕ್ರಮೇಣ ಏನಾಗುತ್ತೆ, ಅಳಿಸೋಗುತ್ತೆ. ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಮೆದುಳಲ್ಲಿ
ಎಲ್ಲಾ ವಿಚಾರಗಳು ಸಂಗ್ರಹ ಆಗೋದಿಲ್ಲ. ಉದಾಹರಣೆಗೆ ನಾವು ಊಟ ಮಾಡ್ತೀವಲ್ಲ, ಊಟ ಮಾಡಿದಾಗ ಏನಾಗುತ್ತೆ, ಎಲ್ಲದರಲ್ಲೂ ಪ್ರೋಟೀನ್ ಇರೋದಿಲ್ಲ, ಎಲ್ಲದರಲ್ಲೂ ವಿಟಮಿನ್ ಇರೋದಿಲ್ಲ. ಸೊ ನಮ್ಮ ಬಾಡಿ ಏನ್ ಮಾಡುತ್ತೆ, ಅದು ಏನ್ ಬೇಕು ಅದನ್ನ ತಗೊಂಡು ಬೆಳಿಗ್ಗೆ ಏನಾಗುತ್ತೆ ವೇಸ್ಟ್ ಆಗಿ ಅದನ್ನ ಆಚೆ ಕಳಿಸ್ಬಿಡುತ್ತೆ. ಅದೇ ತರ ನಮ್ಮ ಮೆದುಳು ಅಷ್ಟೇ, ಎಲ್ಲಾ ವಿಚಾರಗಳನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳಲ್ಲ, ತನಗೆ ಏನ್ ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳುತ್ತೆ, ಬ್ಯಾಡದನ್ನ ಆಚೆ ಕಳಿಸ್ಬಿಡುತ್ತೆ. ಅದು ಮೆದುಳಿನ ಸ್ವಭಾವ. ಸೊ ಮರ್ತು ಹೋಗೋದು ಅನ್ನೋದು ಒಂದು ಸಹಜವಾಗಿರುವಂತ ಪ್ರಕ್ರಿಯೆ ಅಂತ ಹೇಳಿ. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ, ನಮ್ಗೆ ಕೆಲವು ನೆನಪುಗಳು ಇರ್ತದೆ, ಲಾಂಗ್ ಟರ್ಮ್ ಮೆಮೊರಿ ಅಂತ ಕರೀತಾರೆ, ನಮ್ಗೆ ಲೈಫ್ ಟೈಮ್ ಮೆಮೊರಿ ಅಂತ ಕರಿತೀವಿ. ಆ ಲಾಂಗ್ ಟರ್ಮ್ ಮೆಮೊರಿನಲ್ಲಿ 3 ಇರುತ್ತೆ. ಒಂದು ಪ್ರೊಸೀಜರಲ್ ಮೆಮೊರಿ ಅಂತ ಕರಿತೀವಿ, ಒಂದು ಸೆಮ್ಯಾಂಟಿಕ್ ಮೆಮೊರಿ ಅಂತೀವಿ, ಇನ್ನೊಂದು ಎಪಿಸೋಡಿಕ್ ಮೆಮೊರಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರೊಸೀಜರಲ್ ಮೆಮೊರಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಅದು ಸ್ಕಿಲ್ ಮೂಲಕ ಕಲಿತೀವಿ. ಈಗ ನೀವು ಸ್ವಿಮ್ಮಿಂಗ್, ನೀವು ಎಷ್ಟೇ ಥಿಯರಿ ಹೇಳಿದ್ರು ಸ್ವಿಮ್ಮಿಂಗ್ ಬರಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಸ್ವಿಮ್ಮಿಂಗ್ ಬರುತ್ತೆ. ಗಿಟಾರ್ ಅದೊಂದು ಸ್ಕಿಲ್. ನಿಮ್ಗೆ ಫಸ್ಟ್ ಡೇ ನಿಮ್ ಕೈ ನೋವಾಗುತ್ತೆ, ಬೆರಳು ನೋವಾಗುತ್ತೆ, ಆಮೇಲೆ ಏನಾಗುತ್ತೆ ನಿಮ್ಗೆ ಬೇಜಾರಾಗುತ್ತೆ. ಬಟ್ 6 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಬರುತ್ತೆ. ಸೊ ವೆಹಿಕಲ್ ಡ್ರೈವಿಂಗ್ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ನೀವು ಕಾರ್ ಓಡಿಸ್ಬೇಕಾದ್ರೆ ಎಲ್ಲರೂ ಕಾರ್ ಮೇಲೆ ಬರ್ತಾರೆ ಅಂತ ಅನ್ಸುತ್ತೆ. ಒಂದ್ಸತಿ ನೀವು ಕಾರ್ ಓಡಿಸೋದು ಕಲ್ತ ತಕ್ಷಣ ಏನಾಗುತ್ತೆ, ನೀವು ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಒಂದ್ ಕೈಯಲ್ಲೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಪ್ರೊಸೀಜರಲ್ ಸ್ಕಿಲ್ ಅಂತ ಕರಿತೀವಿ ನಾವು. ಅದೇ ತರ ಇನ್ನೊಂದು ಮೆಮೊರಿ ಇರುತ್ತೆ, ಅದು ಎಪಿಸೋಡಿಕ್ ಅಂತ. ಎಪಿಸೋಡಿಕ್ ಅಂದ್ರೆ ನಿಮ್ಮ ಜೀವನದಲ್ಲಿ ಆಗಿರೋ ಘಟನೆಗಳೆಲ್ಲ ನಿಮ್ ತಲೆಯಲ್ಲಿ ನೆನಪಿರುತ್ತಲ್ಲ, ಅದು ಎಪಿಸೋಡಿಕ್ ಅಂತ. ಈಗ ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು, ಪಾಸ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾರ ಕ್ರಶ್ ಕ್ರಿಯೇಟ್ ಆಗಿ ಅದು ಬ್ರೇಕಪ್ ಆಗೋದಿರ್ಬೋದು, ಅಥವಾ ನಿಮ್ಮ ಅಪ್ಪ ಬೈದಿರ್ಬೋದು, ಇವೆಲ್ಲ ಎಪಿಸೋಡಿಕ್ ಮೆಮೊರಿ. ನೀವು ಆ ಜೀವನದಲ್ಲಿ ಘಟನೆಗಳೆಲ್ಲ ನೆನಪಿಸೋ ಎಪಿಸೋಡಿಕ್. ಸೆಮ್ಯಾಂಟಿಕ್ ಮೆಮೊರೀಸ್ ಅಂತಂದ್ರೆ ಇಲ್ಲಿ ಬರೋದು ಅಕಾಡೆಮಿಕ್ ಮೆಮೊರೀಸ್. ಅಕಾಡೆಮಿಕ್ ಮೆಮೊರೀಸ್ ಫಾರ್ ಎಕ್ಸಾಂಪಲ್ ಈಗ A+B² ಅಂದ್ರೆ ಏನು, A² + B² + 2AB, ಇದೆಲ್ಲ ಸೆಮ್ಯಾಂಟಿಕ್ ಮೆಮೊರಿ. ಓಕೆ, ಸೈನ್ ಥೀಟಾ ಏನು, ಕಾಸ್ ಥೀಟಾ ಅಂದ್ರೆ ಏನು, ಇವೆಲ್ಲ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಓದ್ತಿರ್ತೀವಿ. ಆಮೇಲೆ ಜಲಿಯನ್ ವಾಲಾ ಬಾಗ್ ಯಾವಾಗ ನಡೆದಿದ್ದು, 1919 ನಡೆದಿರೋದು. ಸೊ ಈಗ ಮೌರ್ಯ ಡೈನೆಸ್ಟಿಲಿ ಇಂಪಾರ್ಟೆಂಟ್ ಸಿಟಿಗಳು ಯಾವುದು, ಸುವರ್ಣಗಿರಿ, ತಕ್ಷಶಿಲಾ, ಉಜ್ಜಯಿನಿ, ಪಾಟಲಿಪುತ್ರ, ಕಳಿಂಗ, ಈ ತರದ್ದು. ಆಮೇಲೆ ಇವೆಲ್ಲ ಏನಾಗುತ್ತೆ, ಪರ್ಮನೆಂಟ್ ಮೆಮೊರಿ ಆಗ್ಬೇಕು. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ನಾವು ಪರ್ಮನೆಂಟ್ ಮೆಮೊರಿ ಆಗಿರೋದಿಲ್ಲ. ನಾವು ಓದಿದಾಗ ಏನಾಗಿರುತ್ತೆ, ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಅದು ಎರೇಸ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಲಾಂಗ್ ಟರ್ಮ್ ಮೆಮೊರಿ ಮಾಡ್ಕೊಳ್ಳೋದು ಹೇಗೆ, ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಈಗ ಲಾಂಗ್ ಟರ್ಮ್ ಮೆಮೊರಿ ಮಾಡೋಕ್ಕಿಂತ ಮುಂಚೆ ನಾವು ಏನ್ ವಿಚಾರ ಮಾಡ್ಬೇಕು ಅಂತಂದ್ರೆ, ಈಗ ಮತ್ತೆ ಬರ್ತೀನಿ ನಾನು. ಈಗ ದೇಹದಲ್ಲಿ ಕಣ್ಣಿರುತ್ತೆ. ಸೊ ಕಣ್ಣು ಏನ್ ಮಾಡುತ್ತೆ, ಬುಕ್ಕನ್ನ ನೋಡುತ್ತೆ. ಸೊ ಟೀಚರ್ ಪಾಠ ಮಾಡ್ಬೇಕಾಗುತ್ತೆ, ಕಿವಿ ಕೇಳಿಸ್ಕೊಂತಿರುತ್ತೆ. ನಾನು ನೋಡ್ತಾ ಇದ್ದೆ, ನಮ್ಮ ಪುರುಷೋತ್ತಮ್ ಸರ್ ಪಾಠ ಮಾಡ್ತಾ ಇರ್ಬೇಕಾದ್ರೆ ಅವ್ರ ದೃಶ್ಯ ಕಾಣಿಸುತ್ತೆ. ಆಮೇಲೆ ಅವ್ರು ಮಾತಾಡ್ತಿರ್ಬೇಕಾಗುತ್ತೆ, ವಿಚಾರಗಳು ನಮ್ಮ ಬ್ರೈನಿಗೆ ಹೋಗ್ತಾ ಇರುತ್ತೆ. ಸೊ ನಮ್ಮ ಅಟೆನ್ಷನ್ ಎಲ್ಲಿರ್ಬೇಕಂದ್ರೆ, ಪುರುಷೋತ್ತಮ್ ಏನ್ ಮಾತಾಡ್ತಿರ್ತಾರೆ ಅದನ್ನ ಕೇಳಿಸ್ಕೊಂತಾನೆ ಇರ್ಬೇಕಾಗತ್ತೆ. ಸೊ ನಮ್ಗೇನಾಗುತ್ತೆ, ನಮ್ ಕಣ್ಣುಗಳು ಪುರುಷೋತ್ತಮ್ ನೋಡ್ತಾ ಇರುತ್ತೆ, ಬಟ್ ನಮ್ದು ಗಮನ ಬೇರೆ ಕಡೆ ಹರಿತಾ ಇರುತ್ತೆ. ಅಯ್ಯೋ, ನಮ್ಗೆ ಯಾವಾಗ ಇವ್ರು ಕ್ಲಾಸ್ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ನಿಮ್ಗೆ ಯಾವ್ದೋ ಹೊರಗಡೆ ನಿಮ್ಗೆ ಎಕ್ಸ್ಟರ್ನಲ್ ಯಾವ್ದೋ ಒಂದು ನಾಯ್ಸ್ ಇಂದ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ ಗಮನ ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ಎಲ್ಲರಿಗೂ ಅಟೆನ್ಷನ್ ಇರುತ್ತೆ, ಒಂದ್ ಪಾಪುಗೂ ಅಟೆನ್ಷನ್ ಇರುತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಸಸ್ಟೈನ್ಡ್ ಅಟೆನ್ಷನ್ ಅಂತ ಕರಿತೀವಿ. ನಮ್ಗೆ ಇರ್ಬೇಕಾದ್ರೆ ಸಸ್ಟೈನ್ಡ್ ಅಟೆನ್ಷನ್. ಆ ಸಸ್ಟೈನ್ಡ್ ಅಟೆನ್ಷನ್ ಇನ್ನೊಂದು ಹೆಸರೇ ಏಕಾಗ್ರತೆ ಅಂತ ಕರಿತೀವಿ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಸರ್ ನಮ್ಗೆ ಯಾಕೆ ಏಕಾಗ್ರತೆ ಹೊರಟೋಗುತ್ತೆ, ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಏಕಾಗ್ರತೆ ನಮ್ಗೆ 5 ನಿಮಿಷನೂ ಇರೋದಿಲ್ಲ. ಯಾವುದೇ ಒಂದು ವ್ಯಕ್ತಿ, ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಸಾಧಬೇಕು ಅಂದ್ರೆ, ನೀವು ನಾಳೆ ಒಳ್ಳೆ ಜಡ್ಜ್ ಆಗ್ಬೇಕು ಅಂತಂದ್ರು ಅಷ್ಟೇನೆ, ನಿಮಗೆ ಏಕಾಗ್ರತೆನೇ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಯಾವುದೇ ಫೀಲ್ಡ್ಗೆ ಹೋಗ್ಲಿ, ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಾ ನಿಮ್ಗೆ, ನೀವು ನಾಳೆ ನೀವು ಬ್ಯಾಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಗಮನ ಸಂಪೂರ್ಣವಾಗಿ ಬಾಲ್ ಮೇಲೆ ಇರಬೇಕು. ಅವ್ನ್ ಬಾಲ್ ಇನ್ ಸ್ವಿಂಗ್ ಆಗ್ತಾನೋ, ಔಟ್ ಸ್ವಿಂಗ್ ಆಗ್ತಾನೋ, ಯಾರ್ಕರ್ ಲೆಂತ್ ಆಗ್ತಾನೋ ಗೊತ್ತಿರಲ್ಲ ನಮ್ಗೆ. ನಾನು ಬೇರೆ ಕಡೆ ನೋಡಿದಾಗ ಏನಾಗುತ್ತೆ, ಬೋಲ್ಡ್ ಆಗ್ಬೋದು, ಇಲ್ಲ ನನ್ನ ದೇಹಕ್ಕೆ ಏಟ್ ಬೀಳ್ಬೋದು. ಸೊ ಒಂದು ಏಕಾಗ್ರತೆ ಫಿಲ್ಮ್ ಆಕ್ಟರ್ಗೂ ಬೇಕಾಗುತ್ತೆ. ಅವ್ನು ಫಿಲಮ್ ಅಲ್ಲಿ ಒಂದು ಡೈಲಾಗ್ ಹೇಳ್ಬೇಕಾದಾಗ ಅವ್ನು ಎಲ್ಲಿರ್ಬೇಕು ಗಮನ ಅಂತಂದ್ರೆ, ಕ್ಯಾಮ್ರಾ ಮುಂದೆ ಇರ್ಬೇಕು. ಅವನಿಗೆ ಹೀರೋಯಿನ್ ಡ್ರೆಸ್ ಮೇಲೆ ಇರಬಾರ್ದು. ಆಮೇಲೆ ನಾನೇನ್ ಡೈಲಾಗ್ ಹೊಡಿಬೇಕು ಅದ್ರ ಮೇಲೆ ಗಮನ ಇರ್ಬೇಕು. ಸೊ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಅವ್ನ ಗಮನನೂ ಸಹ ಒಂದ್ ಕಡೆ ಇರ್ಬೇಕು ಅಂತ ಹೇಳ್ತಾರೆ, ಯಾವುದೇ ಒಂದಕ್ಕೆ ಹೋಗ್ಲಿ. ಸೊ ನಾಳೆ ನೀವು ಒಂದು ಜಡ್ಜ್ಮೆಂಟ್ ಕೊಡ್ಬೇಕಾದ ಕಂಪ್ಲೀಟ್ ಫೋಕಸ್ ನಿಮ್ಮ ಏನು ವಕೀಲರು ವಾದ ಮಾಡ್ತಿರ್ತಾರ ಅವೆಲ್ಲಾ ಪಾಯಿಂಟ್ಸ್ ನೀವು ಗಮನ ಹತ್ತಾಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿಂತ ಜಡ್ಜ್ಮೆಂಟ್ ಕೊಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಸೊ ಏಕಾಗ್ರತೆ ಅನ್ನೋದು ಯಾವುದೇ ಒಂದು ವ್ಯಕ್ತಿ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಚಂದ್ರಚೂಡ್ ಇರ್ಬೋದು, ಯಾರೇ ಸುಪ್ರೀಂ ಕೋರ್ಟ್ ಅಲ್ಲಿ ಅವರೆಲ್ಲ ಜಡ್ಜ್ಗಳಾಗಿದ್ದಾರೆ ಅಂತಂದ್ರೆ, ವಿಶೇಷವಾಗಿ ಅವರಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಏಕಾಗ್ರತೆ ಇರುತ್ತೆ, ಅಕ್ಯೂಟ್ ಕಾನ್ಸಂಟ್ರೇಷನ್ ಇರುತ್ತೆ ಅಂತ. ಸೊ ಕಾನ್ಸಂಟ್ರೇಷನ್ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ಈಗ ನಾನು ಹೇಳ್ತೀನಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಮೋಟಿವೇಶನ್ ಇಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮೋಟಿವೇಶನ್ ಅಂತಂದ್ರೆ ಕನ್ನಡದಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ತುಂಬಾನೇ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ, ಲಾಭ. ನಾವು ಯಾವ್ದನ್ನ ಲಾಭ ಇದ್ರೆ ಮಾತ್ರ ಮಾಡ್ತೀವಿ, ಲಾಭ ಇಲ್ಲ ಅಂದ್ರೆ ಮಾಡಲ್ಲ. ಅರ್ಥ ಆಯ್ತಲ್ವಾ? ಸೊ ಪ್ರಾಫಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಮೋಟಿವೇಶನ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ 2 ತರ ಮೋಟಿವೇಶನ್ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ. ಒಂದು ಇಂಟ್ರಿಸಿನಿಕ್ ಅಂತೀವಿ, ಅದು
ಒಳಗಡೆ ಇರುತ್ತೆ ಪ್ರೈಮರಿ ಮೋಟಿವೇಶನ್ ಅಂತ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಈಗ ನೀವು ಅಡುಗೆ ಮನೆಗೆ ಹೋಗಿದ್ದೀರಾ ಅಂದ್ರೆ ಯಾಕೆ ಹೋಗ್ತೀರಾ ಅಡುಗೆ ಮನೆಗೆ ಅಂದ್ರೆ ಹಸುವಾಗಿದೆ ಅಂತ ಹೋಗ್ತೀರಾ. ವಾಟ್ ಈಸ್ ಯುವರ್ ಮೋಟಿವೇಶನ್ ಅಂದ್ರೆ ನಂಗೆ ಫುಡ್ ಬೇಕು ಸರ್ ಅಂತ. ಸೊ ಫುಡ್ ತಕ್ಷಣ ಏನಾಗುತ್ತೆ, ಮೋಟಿವೇಶನ್ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಬಾಯಾರಿಕೆ ಆದ ತಕ್ಷಣ ಏನಾಗುತ್ತೆ, ನೀರು ಕುಡಿತಾರೆ. ಸರ್ ವಾಟ್ ಇಸ್ ದ ಮೋಟಿವೇಶನ್? ಸರ್ ಬಾಯಾರಿಕೆ ಆಯ್ತು ಅದಕ್ಕೋಸ್ಕರ ನೀರು ಕುಡಿದೆ ಅಂತ ಹೇಳ್ತಾರೆ. ಸೊ ನೀವು ನಾಳೆ ಅಕಸ್ಮಾತ್ ಆಗಿ ನಿಮ್ಗೆ ಯಾವುದೇ ಒಬ್ಬ ಕ್ರಿಮಿನಲ್ ಅಪರಾಧಿನ ನೀವು ಕಂಡುಹಿಡಿಬೇಕಾದ್ರೆ ಫಸ್ಟ್ ನೀವು ಒಂದು ಮೋಟಿವೇಶನ್ ಕಂಡುಹಿಡಿತೀರಾ. ಏನ್ ಮೋಟಿವೇಶನ್ ಇತ್ತಪ್ಪ ನಿನಗೆ ಅಂತ ಹೇಳಿ. ಒಂದು ಹೆಂಡತಿನ ಕೊಲೆ ಮಾಡ್ದಲ್ಲ, ಏನಕ್ಕೆ ಕೊಲೆ ಮಾಡಿದೆ, ವಾಟ್ ಈಸ್ ಯುವರ್ ಮೋಟಿವೇಶನ್? ಸೊ ಮೋಟಿವೇಶನ್ ಅಲ್ಲಿ ಇಂಟ್ರೆಸಿನಿಕ್ ಮೋಟಿವೇಶನ್ ಅಂತ ಕರಿತೀವಿ, ಒಂದು ಎಕ್ಸ್ಟ್ರಿಸಿನಿಕ್ ಅಂತ ಕರಿತೀವಿ. ಅಂದ್ರೆ ಒಂದು ಸೆಕೆಂಡರಿ ಮೋಟಿವೇಶನ್, ಪ್ರೈಮರಿ ಮೋಟಿವೇಶನ್. ಪ್ರೈಮರಿ ಮೋಟಿವೇಶನ್ಸ್ ಯಾವ್ದಪ್ಪ, ನಮ್ಮ ದೇಹದಲ್ಲಿ ಆಗಂತದ್ದು, ನಿದ್ದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಲೈಂಗಿಕ ಅಭಿಪ್ಸೆನೂ ಸಹ ಅದು ಸಹ ಏನಾಗುತ್ತೆ, ಪ್ರೈಮರಿ ಮೋಟಿವೇಶನ್ ಅಂತಾನೆ ಕರಿತೀವಿ ನಾವು. ಮತ್ತೆ ಒಂದು ವ್ಯಕ್ತಿಯ ಮೇಲೆ ನಮ್ಗೆ ಆಸೆ ಆಗೋದು, ಆ ಒಂದು ಪ್ರೀತಿ ಉಂಟಾಗೋದು ಸಹ ಅದು ಪ್ರೈಮರಿ ಮೋಟಿವೇಶನ್ಸ್ ಅಂತ ಹೇಳಿ. ಸೊ ಪ್ರೈಮರಿ ಮೋಟಿವೇಶನ್ಸ್ ಯಾವಾಗಲೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೆಕೆಂಡರಿ ಮೋಟಿವೇಶನ್ ಗಿಂತ ಪ್ರೈಮರಿ ಮೋಟಿವೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ನಮ್ಗೆ ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಸೆಕೆಂಡರಿ ಮೋಟಿವೇಶನ್ಸ್. ಈಗ ಸೆಕೆಂಡರಿ ಮೋಟಿವೇಶನ್ ಯಾವ್ದಪ್ಪ ಅಂತಂದ್ರೆ, ನಾವು ಈಗ ನಿಮ್ ತಂದೆ ತಾಯಿಗಳು ನಿಮಗೆ ಇಲ್ಲಿಗೆ ಸ್ಕೂಲಿಗೆ ಕಳ್ಸೋದಿರ್ಬೋದು, ಕಾಲೇಜಿಗೆ ಕಳ್ಸೋದಿರ್ಬೋದು. ಏನಪ್ಪ ಮೋಟಿವೇಶನ್ ಅಂತಂದ್ರೆ ಪ್ರಾಫಿಟ್ ಮೋಟಿವೇಶನ್ ಅಲ್ಲ ಅದು. ಅರ್ಥ ಆಯ್ತಲ್ಲ, ಅದು ಅವ್ರಿಗೆ ಏನು ಸಿಗಲ್ಲ, ಬಟ್ ಅದಕ್ಕೆ ಲವ್ ಮೋಟಿವೇಶನ್ ಅಂತ ಕರಿತೀವಿ. ಈಗ ಫಿಲ್ಮ್ ಅಲ್ಲಿ ಸರ್ ಯಾಕೆ ಸರ್ ಅಷ್ಟೊಂದಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಆಮೇಲೆ ವಯಸ್ಸಾಗಿರೋ ಟೈಮಿಗೆ ಯಾಕೆ ಸರ್ ಇದಕ್ಕೆ ಹೋಗ್ತಾರೆ ಅಂತಂದ್ರೆ, ಅವ್ರಿಗಿರೋದು ಮತ್ತೆ ಪೊಲಿಟಿಕ್ಸ್ ಯಾಕೆ ಹೋಗ್ತಾರೆ ಅಂದ್ರೆ ಅಟೆನ್ಷನ್ ಮೋಟಿವೇಶನ್ ಅಂತ ಕರಿತೀವಿ. ಸರ್ ಯಾಕೆ ಸರ್ IAS ಮಾಡ್ತಾರೆ ಕೆಲವು, ಯಾಕೆ ಪೊಲಿಟಿಷಿಯನ್ಸ್ ಆತರ ಯಾಕೆ ಮಾಡ್ತಾರೆ, ಪವರ್ ಮೋಟಿವೇಶನ್ ಅಂತ ಕರಿತೀವಿ. ಸೊ ಆಮೇಲೆ ನೀವು ಒಂದು ಮದುವೆ ಮಾಡ್ಕೊಂಡು ನೀವು ಒಂದು ಫ್ಯಾಮಿಲಿ ಮಾಡ್ಬೇಕಂದ್ರೆ ಅದಕ್ಕೆ ಕೇರ್ ಮೋಟಿವೇಶನ್ ಅಂತ ಕರಿತೀವಿ. ಸೊ ಲವ್, ಕೇರ್ ಇವೆಲ್ಲ ಮೋಟಿವೇಶನ್ಸ್ ಅಂತ ಕರಿತೀವಿ. ಸೊ ಸೆಕೆಂಡರಿ ಮೋಟಿವೇಶನ್ಸ್. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ರೈತ ಯಾಕೆ ಅಡಿಕೆ ಬೆಳಿತಾನೆ ಅಂದ್ರೆ ಅವ್ನಿಗೆ ಲಾಭ ಜಾಸ್ತಿ, ಅದಕ್ಕೋಸ್ಕರ ಬೆಳಿತಾನೆ. ಇಲ್ಲ ಯಾಕೆ ಬೆಳಿತಾನೆ ಅವನು, ಅದೇ ತರನೇ. ಸೊ ಈಗ ನೀವು ಜಡ್ಜ್ ಆಗ್ಬೇಕು ಅಂತ ಕೂತಿದ್ರಲ್ಲ, ನಿಮ್ಗೆ ಏನ್ ಲಾಭ ಬರುತ್ತೆ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಆ ಲಾಭದ ಕಡೆ ನಿಮ್ ಗಮನ ಇದ್ದಾಗ ಏನಾಗುತ್ತೆ, ನಿಮ್ಮ ಅಟೆನ್ಷನ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಲ್ಲಿಗೆ ಇರುತ್ತೆ, ಫಿಕ್ಸ್ ಆಗುತ್ತೆ. ಉದಾಹರಣೆಗೆ ಒಬ್ಬ ನರದ ಡಾಕ್ಟ್ರು ತಿಂಗಳಿಗೆ ಕರೆಕ್ಟ್ ಆಗಿ ಸಂಪಾದನೆ ಮಾಡಿದ್ರೆ 50 ಲಕ್ಷ ಸಂಪಾದನೆ ಮಾಡಬಹುದು. ಯಾರಿಗೆ ಸಿಗುತ್ತೆ 50 ಲಕ್ಷ ರೂಪಾಯಿ? ಹಾಗೆ. ಸೊ ಒಬ್ಬ ಕ್ರಿಕೆಟ್ ಪ್ಲೇಯರ್ ಏನಕ್ಕೆ ದುಡಿತಾನೆ ಅಂತಂದ್ರೆ, ಒಂದ್ 6 ಹೊಡೆದ್ರೆ 4 ಹೊಡೆದ್ರೆ ಅವ್ನಿಗೆ ದುಡ್ಡು ಸಿಗುತ್ತೆ, ಅದಕ್ಕೋಸ್ಕರ ಕ್ರಿಕೆಟ್ ಆಡ್ತಾ ಇರ್ತಾನೆ. ಅದು ಒಂದು ಮೋಟಿವೇಶನ್ ಆಗಿರುತ್ತೆ. ಒಬ್ಬ ರಾಜಕೀಯದನಿಗೆ ಏನಾಗಿರುತ್ತೆ ಅಂತಂದ್ರೆ, ಅವ್ನಿಗೆ ಪೊಲಿಟಿಕ್ಸ್ ಇಂದ ಏನಾಗುತ್ತೆ, ಅವ್ನ ಲೈಫ್ ಈಸಿ ಆಗ್ತಾ ಹೋಗುತ್ತೆ, ಅದು ಮೋಟಿವೇಶನ್. ಅದು ಹಾಗೆ ನೀವು ಜಡ್ಜ್ ಆದ್ರೆ ನಿಮ್ಗೆ ಏನೆಲ್ಲ ಲಾಭ ಇರುತ್ತೆ ನೋಡಿ, ಆ ಲಾಭನ ನೀವು ಊಹೆ ಮಾಡ್ಕೊಂಡಾಗ ನೀವು ಇವತ್ತೇನ್ ಕಷ್ಟ ಬೀಳ್ತಿರಲ್ಲ ಅದು ಯಾವ್ದು ಕಷ್ಟನೇ ಅಲ್ಲ ಅಂತ ಹೇಳ್ತಾರೆ. ಅವತ್ತು ನಿಮ್ಗೆ ಮುಂದೆ ತುಂಬಾ ಸುಖ ಸಿಗುತ್ತೆ. ಅಡಕೆ ಬೆಳಿಬೇಕಾದಾಗ 8 ವರ್ಷ 6 ವರ್ಷ ರೈತಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಆಮೇಲೆ ಅವನಿಗೆ 30-40 ವರ್ಷ ಅವ್ನಿಗೆ ಆರಾಮಾಗಿ ಆ ಅಡಕೆ ತೋಟನೇ ಅವ್ನ ಜೀವನನ ಸಾಗಿಸ್ಕೊಂಡು ಹೋಗುತ್ತೆ. ಅದೇ ತರನೇ ನೀವೇನು ಬುಕ್ ಅಂತ ಮುಂದೆ ಇಟ್ಟಿದಿರಲ್ಲ, ಅದು ಒಂದು ಬಂಗಾರದ ಕೋಳಿ ಮೊಟ್ಟೆ ಇಡೋಂತ ಒಂದು ಬುಕ್, ಲಾ ಬುಕ್ ಅಂತ ನೀವು ಹಂಗ ಅನ್ಕೊಂಡ್ ಕುತ್ಕೊಳ್ಬೇಕು. ಸೊ ನೀವು ಬುಕ್ ತೆಗಿತಿದ್ದಂಗೆ ಅದು ನಾಳೆ ನಿಮ್ಗೆ ಸಿಗುವಂತ ಎಲ್ಲಾ ರೀತಿಯ ಗೌರ್ಮೆಂಟ್ ಫೆಸಿಲಿಟೀಸ್ ಇರ್ಬೋದು, ಜನಕ್ಕೆ ಕೊಡುವಂತ ರೆಸ್ಪೆಕ್ಟ್ ಇರ್ಬೋದು, ಅದೆಲ್ಲ ಆ ಬುಕ್ ಅಲ್ಲಿ ಇದೆ ಅಂತ ಹೇಳ್ತಿರ್ಬೋದು. ಸೊ ನೀವು ಬರೀ ಬುಕ್ ಅಂತ ತಗೊಂಡ್ರೆ ಏನಾಗುತ್ತೆ, ನೀವು ಓದೋದಿಲ್ಲ. ಸೊ ಯಾವಾಗ ನಮ್ಮ ಮಗುಗೆ ಆ ಒಂದು ಗೋಲ್ಡ್ ಮಾರಿದ್ರೆ ಒಂದು ಚಾಕ್ಲೇಟ್, ಒಂದು ಲಾರಿ ಲೋಡಷ್ಟು ಚಾಕ್ಲೇಟ್ ತಗೋಬೇಕಂತ ಗೊತ್ತಾಗುತ್ತಲ್ಲ, ಅವಾಗ ಅದಕ್ಕೆ ಬೆಲೆ ಗೊತ್ತಾಗುತ್ತೆ. ಅದೇ ತರ ನಿಮಗೆ 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನು ಜಡ್ಜ್ದು ವ್ಯಾಲ್ಯೂ ಏನಿದೆ ಅಂತ ಹೇಳಿ. ಅದಕ್ಕೋಸ್ಕರ ಮೋಟಿವೇಶನ್ ಅನ್ನ ಯಾವತ್ತೂ ಫಿಕ್ಸ್ ಮಾಡ್ಕೋಬೇಕು ನಾವು. ಸೊ ಮೋಟಿವೇಶನ್ ಇದ್ದ ತಕ್ಷಣ ಏನಾಗುತ್ತೆ, ನಮ್ಗೆ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ, ನಾವು ಜಾಸ್ತಿ ಹೊತ್ತು ಓದ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಸರ್, ನಮಗೆ ಕಾನ್ಸಂಟ್ರೇಷನ್, ಮೋಟಿವೇಶನ್ ಇದೆ ಸರ್ ಆದ್ರೂ ನಂಗೆ ಓದಕ್ ಆಗ್ತಿಲ್ಲ ಅಂತಂದ್ರೆ, ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ ಕಾನ್ಸಂಟ್ರೇಷನ್ ಹಾಳಾಗೋದಕ್ಕೆ ಇಂಟ್ರೆಸ್ಟ್, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತೀವಿ. ಇಂಟ್ರೆಸ್ಟ್ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ಅದು ಇಂಟ್ರೆಸ್ಟ್ ಅನ್ನೋದು ಅದು ನ್ಯಾಚುರಲ್ ಆಗಿ ಬರಲ್ಲ, ಅದು ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ಈಗ ಏನಾಗುತ್ತೆ ಅಂದ್ರೆ, ಈಗ ತೆಂಗಿನಕಾಯಿ ನಾವು ಬೆಳೆಸ್ಬೇಕು, ಭತ್ತ ನಾವು ಬೆಳೆಸ್ಬೇಕು, ರಾಗಿ ಮತ್ತೆ ಬೆಳೆಸ್ಬೇಕು, ಕಳೆ ನಾವು ಬೆಳೆಸಂಗಿಲ್ಲ, ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ಅದೇ ತರನೇ ಏನಾಗುತ್ತೆ, ನಾವು ಇಂಟ್ರೆಸ್ಟ್ ನ ಬೆಳೆಸ್ಕೋಬೇಕು. ನೀವು ಉದಾಹರಣೆಗೆ ನೋಡಿ, ಒಬ್ಬ ಪೊಲಿಟಿಷಿಯನ್ ಮಕ್ಳು ಯಾಕೆ ಸರ್ ಪೊಲಿಟಿಕ್ಸ್ ಆಗ್ತಾರೆ ಅಂತಂದ್ರೆ, ಅವರು ಚಿಕ್ಕ ವಯಸ್ಸಿಂದ ಏನಾಗುತ್ತೆ, ಅದೇ ಎನ್ವಿರಾನ್ಮೆಂಟ್ ಅಲ್ಲಿ ಕೇಳಿ 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 ನಮ್ಗೆ ಅವರಿಗೆ ಪೊಲಿಟಿಕ್ಸ್ ಮೇಲೆ ಆಸಕ್ತಿ ಬರುತ್ತೆ. ಸರ್ ಫಿಲಂ ಆಕ್ಟರ್ಸ್ ಮಕ್ಳು ಯಾಕೆ ಫಿಲಂ ಕಡೆ ಹೋಗ್ತಾರೆ ಅಂದ್ರೆ, ಚಿಕ್ಕ ವಯಸ್ಸಿಂದ ಅವ್ರು ಅದೇ ವಾತಾವರಣದಲ್ಲಿ ನೋಡಿ 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 ಅವ್ರಿಗೆ ಏನಾಗುತ್ತೆ, ಅದ್ರ ಮೇಲೆ ಆಸಕ್ತಿ ಬರುತ್ತೆ. ಲಾಜಿಕ್ ಏನಪ್ಪಾ ಅಂದ್ರೆ, ತರ್ಕ ಏನಪ್ಪಾ ಅಂದ್ರೆ, ನಾವ್ ಯಾವ್ದನ್ನ ಮತ್ತೆ ಮತ್ತೆ ನೋಡ್ತೀವಿ, ನಾವ್ ಯಾವ್ದನ್ನ ಮತ್ತೆ ಮತ್ತೆ ಕೇಳ್ತೀವಲ್ಲ, ಅದ್ರ ಮೇಲೆನೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾಕೆ ಸರ್ ಜಡ್ಜ್ ಮಕ್ಳು ಯಾಕೆ ಜಡ್ಜ್ ಆಗ್ತಾರೆ ಅಂದ್ರೆ, ಕೇಳಿ 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 ಅವ್ರು ಆ ರೀತಿ ಆಗುತ್ತೆ. ಅರ್ಥಾತ್ ನಾವು ಅಂತೀವಿ ನೆಪೋಟಿಸಮ್ ಅಂತ ಕರಿತೀವಿ, ಇರ್ಬೋದು ನೆಪೋಟಿಸಮ್, ಬಟ್ ಮ್ಯಾಕ್ಸಿಮಮ್ ಏನಿರುತ್ತೆ ಅಂದ್ರೆ ಆ ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ ಹಂಗಿರುತ್ತೆ ಅಂತ ಹೇಳ್ತಿರೋದು. ಯಾರೋ ಒಬ್ರು ಹೇಳ್ತಾರೆ, ನೀನು IAS ಆಫೀಸರ್ ಆಗ್ಬೇಕು ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಇಂದಾನೆ ನೀವು IAS ಆಫೀಸರ್ ಹತ್ರನೇ ಕುತ್ಕೋಬೇಕಂತೆ, IAS ಆಫೀಸರ್ ತರನೇ ಓದ್ಬೇಕಂತೆ. ನಿಮ್ಮ ಕಂಪ್ಲೀಟು ಏನು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದೇ ತರ ಆಯ್ತು ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ IAS ಆಫೀಸರ್ ಆಗಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತಂತೆ. ಹಾಗೆ
ಒಬ್ಬ ಮಗುಗೆ ಏನಾಗಿರುತ್ತೆ ಅಂದ್ರೆ ಅವನು ನೋಡಿ 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 ಏನಾಗುತ್ತೆ ಗೊತ್ತಿಲ್ಲದೆ ಅವನಿಗೆ ಏನಾಗುತ್ತೆ ಆ ಟ್ಯಾಲೆಂಟ್ಗಳು ಅವನಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇದ್ರ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೇನೆ ನಿಮ್ಗೆ ಅಕಸ್ಮಾತ್ ಯಾವ್ದನ್ನ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ, ಈಗ ನಿಮ್ಗೆ ಯಾವ್ದೋ ಒಂದು ಕ್ರಿಮಿನಲ್ ಲಾ ಇರುತ್ತೆ, ಅದು ಮತ್ತೆ ಮತ್ತೆ ಓದ್ಬೇಕಾಗತ್ತೆ ಅಷ್ಟೇನೆ, ಬೇರೆ ಇನ್ನೇನು ಶಾರ್ಟ್ ಕಟ್ ಇಲ್ಲ ಅದಕ್ಕೆ. ಸೊ ಯಾವ್ದನ್ನ ಮತ್ತೆ ಮತ್ತೆ ಮಾಡ್ತೀವೋ ನಾವು ಅದ್ರ ಮೇಲೆ ಆಟೋಮೆಟಿಕಲಿ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಿರೋದು. ಆಯ್ತು ಸರ್, ನಂಗೆ ಇಂಟ್ರೆಸ್ಟ್ ಇದೆ, ನಂಗೆ ಮೋಟಿವೇಶನ್ ಇದೆ ಸರ್, ಬಟ್ ಆದ್ರೂ ನಂಗೆ ಕಾನ್ಸಂಟ್ರೇಷನ್ ಬರ್ತಿಲ್ಲ ಅಂದ್ರೆ ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿರುತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್. ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಏನು? ನಾವ್ ಯಾವ್ದನ್ನೋ ಒಂದನ್ನ ಬಯಸ್ತಾ ಇರ್ತೀವಿ, ಬಯಕೆ ಅನ್ನೋದು ಫ್ಯೂಚರ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಈಗ ಏನಾಗಿರುತ್ತೆ ಅಂದ್ರೆ ನಮ್ ಮನಸ್ಸು ಯಾವಾಗ ಫ್ಯೂಚರ್ ಹೊರಟೋಗುತ್ತಲ್ಲ, ಅವಾಗ ಪ್ರೆಸೆಂಟ್ ಅಲ್ಲಿ ಫೋಕಸ್ ಹೊರಟೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು 4 ರಿಂದ 5 ಗಂಟೆ ತನಕ ಜಡ್ಜ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅನ್ಕೊಂಡಿದ್ರ, ಮತ್ತೆ 5 ಗಂಟೆಯಿಂದ 6 ಗಂಟೆ, 5 ಗಂಟೆಯಿಂದ 8 ಗಂಟೆ ಅಂತ ಫಿಲಮ್ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರ, ಬಟ್ ನಿಮ್ ಫ್ರೆಂಡಿಗೆ ಬರಕ್ ಹೇಳಿದ್ರ. ಬಟ್ ಏನಾಗಿದೆ, 4 ರಿಂದ 5 ಗಂಟೆ ಏನಾಗುತ್ತೆ ಅಂದ್ರೆ ನೀವು ಫ್ರೆಂಡ್ ಕಾಲ್ನ ವೇಟ್ ಮಾಡ್ತಾ ಇರ್ತೀರಾ, ಯಾರನ್ನ ಕಾಲಿಂಗ್ ಬೆಲ್ ಓದ್ತಿದ್ರೆ ಹೋಗಿ ಹುಡುಕಕ್ ಹೋಗ್ತೀರಾ ಅವ್ನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಬಟ್ ಇನ್ಫ್ಯಾಕ್ಟ್ ಏನಾಗಿರುತ್ತೆ, ನಿಮ್ದು ಅಟೆನ್ಷನ್ ಅದ್ರ ಮೇಲೆ, ಯಾಕಂದ್ರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಆರ್ ಎಲ್ಸ್. ಇಲ್ಲ ನಾವೇನ್ ಪ್ರಮುಖವಾಗಿರೋ ತಪ್ಪು ಏನಪ್ಪ ಮಾಡ್ತೀವಿ ಅಂದ್ರೆ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಏನು, ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ ಅಥವಾ ಪಾಸ್ ಆಗ್ಬಿಟ್ರೆ, ಈ ರೀತಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ್ಲೂ ಏನಾಗುತ್ತೆ ನಮ್ಗೆ ಕಾನ್ಸಂಟ್ರೇಷನ್ ಬರಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನಾವು ಓದಕ್ ಹೋದಾಗ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು, ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಕಸ್ಮಾತ್ ನಿಮ್ ಮನೆಯವ್ರಿಗೆ ಹೇಳ್ಬೇಡಿ, ನಾನು 8 ರಿಂದ 10 ಗಂಟೆ ತನಕ ಓದ್ಬೇಕು ಅಂತಿದ್ದೇನೆ, ನೀವು ನನಗೆ ಏನೋ ಕೆಲ್ಸಕ್ಕೂ ಕರಿಬೇಡಿ. ಆಮೇಲೆ ನಿಮ್ ಫ್ರೆಂಡ್ಸ್ಗೂ ಹೇಳಿ 8 ರಿಂದ 10 ಗಂಟೆ ತನಕ ನಾನು ಮೊಬೈಲ್ ಎತ್ತೋದಿಲ್ಲ, ನೋಡೋದಿಲ್ಲ ಅಂತ. ಸೊ ನೀವು ಈ ರೀತಿ ಫಿಕ್ಸ್ ಮಾಡ್ಕೊಂಡು ಕೂತಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ ನಿಮ್ಮ ಅಟೆನ್ಷನ್ ಅಲ್ಲೇ ಫಿಕ್ಸ್ ಆಗಿರುತ್ತೆ ಅಂತ. ಓಕೆ ಸರ್, ನನಗೆ ಇವಾಗ ನೀವ್ ಹೇಳ್ದಂಗೆ ಮೋಟಿವೇಶನ್ ಇದೆ, ನಂಗೆ ಇಂಟ್ರೆಸ್ಟ್ ಇದೆ, ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್, ಬಟ್ ಆದ್ರೂ ನಂಗೆ ಕಾನ್ಸಂಟ್ರೇಷನ್ ಬರ್ತಿಲ್ಲ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಇಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಒತ್ತಡ. ಒತ್ತಡ ಅಂದ್ರೆ ಏನು ಅಂದ್ರೆ, ಈಗ ನಾನು ಇದೇ ದಾಟಿನಲ್ಲಿ 2 ಅವರ್ಸ್ ಮಾತಾಡಿದ್ರೆ ನಿಮಗೆ ಒತ್ತಡ ಆಗ್ಬಿಡುತ್ತೆ. ಅಂದ್ರೆ ಮನಸ್ಸಿಗೆ ಕಿರಿಕಿರಿ ಆಗಂತದ್ದು, ಮನಸ್ಸಿಗೆ ಬೇಜಾರಾಗೋದು, ಮನಸ್ಸಿಗೆ ಒತ್ತಡ ಆಗೋದೆಲ್ಲ ನಾವೇನಂತ ಕರಿತೀವಿ ಅಂತ, ಮನಸ್ಸಿಗೆ ಆಗುವಂತ ನೋವು, ಬೇಸರ, ಕಿರಿಕಿರಿಗೆಲ್ಲ ಒತ್ತಡ ಅಂತ ಕರಿತೀವಿ. ಸೊ ಒತ್ತಡ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಯೋಚನೆಗಳನ್ನ ಸರಿಪಡಿಸ್ಕೋಬೇಕು, ಬೇರೆ ಇನ್ನೇನು ದಾರಿ ಇಲ್ಲ. ಅದಕ್ಕೆ ನಾವು CBT ಅಂತ ಕರಿತೀವಿ. ಸೊ ನಮ್ ಕೌನ್ಸಿಲಿಂಗ್ ಅಲ್ಲಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಕರಿತೀವಿ. ಅಂದ್ರೆ ಕಾಗ್ನಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಯೋಚನಾ ಇದು ಪ್ಯಾಟರ್ನ್ ಇರುತ್ತಲ್ಲ, ಅದನ್ನ ಬದಲಾಯಿಸ್ಕೋಬೇಕು ಅಂತ. ನಾನು ಅವಾಗಲೇ ಒಂದು ಉದಾಹರಣೆ ಕೊಟ್ಟೆ ನಿಮ್ಗೆ, ಹಾವಿನ ಒಂದು ಉದಾಹರಣೆ ಕೊಟ್ಟೆ ನೋಡಿ. ಹಾವು ಬಂದ ತಕ್ಷಣ ನಮ್ಮ ತಲೆ ಏನ್ ಯೋಚನೆ ಬರುತ್ತೆ, ಹಾವಿನ ಬಗ್ಗೆ ಇರಂತೆ ವಿಚಾರಗಳು, ಹಾವು ಕಚ್ಚುತ್ತೆ, ವಿಷ ಇರುತ್ತೆ, ಸತ್ತೋಗುತ್ತೆ. ಆ ವಿಚಾರ ಬಂದ ತಕ್ಷಣ ಏನ್ ಭಾವನೆ ಬರುತ್ತೆ, ಭಯ. ಭಯ ಬಂದ ತಕ್ಷಣ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಕಾನ್ಸಂಟ್ರೇಷನ್ ಹೊರಟೋಗುತ್ತೆ, ಓದಕ್ ಆಗಲ್ಲ. ಅವಾಗ ನೀವು ಉದಾಹರಣೆಗೆ ನೀವು ಇರೋ ಜಾಗದಲ್ಲೇ 2 ನಾಗರಾವ್ ಬಿಟ್ಬಿಟ್ಟು ಓದ್ಕೊಳ್ಳಿ, ಹೆಂಗ್ ಓದ್ಕೊಳಕ್ಕಾಗುತ್ತೆ? ಭಯ ಇರುತ್ತೆ ಟೈಮಲ್ಲಿ ನಿಮ್ಗೆ ಓದಕ್ ಆಗೋದಿಲ್ಲ. ಸೊ ಭಯ ಹೋಗ್ಬೇಕು ಅಂತಂದ್ರೆ ನೀವು ವಿಚಾರಗಳನ್ನ ಚೇಂಜ್ ಮಾಡ್ಕೋಬೇಕು. ಸೊ ಕೌನ್ಸಿಲಿಂಗ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವೇನು ಮ್ಯಾಜಿಕ್ ಮಾಡೋದಿಲ್ಲ, ಅವ್ರ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ. ಯಾವಾಗ ವಿಚಾರಗಳನ್ನ ಚೇಂಜ್ ಆಗಿರ್ತದೆ, ಒಂದ್ ವಿಚಾರ ಹೇಳ್ತೀನಿ, ವಿಚಾರ ಮತ್ತೆ ಭಾವನೆ, ವಿಚಾರ ಮತ್ತೆ ನಂಬಿಕೆ. ವಿಚಾರ ಅಂದ್ರೆ ಬದಲಾಯಿಸೋದು, ನಂಬಿಕೆ ಬದಲಾಯಿಸೋದಿಲ್ಲ. ಈಗ ಒಬ್ಬ ಕಟ್ಟರ್ ಹಿಂದುವಿಗೆ ನೀವು ಗೋಮಾಂಸ ತಿನ್ನೋದೇ ತಿನ್ನಲ್ಲ, ಯಾಕಂದ್ರೆ ನಂಬಿಕೆ. ಸೊ ನಂಬಿಕೆ ದೃಢವಾಗಿರುತ್ತೆ. ಈಗ ಒಬ್ಬ ಕುಡುಕನಿಗೆ ನೀವ್ ಯಾಕೆ ಕುಡಿಯೋದು ಬಿಡ್ಸಕ್ ಆಗಲ್ಲ ಅಂತಂದ್ರೆ ಅವನಿಗೂ ಗೊತ್ತಿರುತ್ತೆ, ಕುಡಿದ್ರೆ ಕಿಡ್ನಿ ಹಾಳಾಗುತ್ತೆ, ಲಿವರ್ ಹಾಳಾಗುತ್ತೆ, 200 ತರದ ಕಾಯಿಲೆ ಬರುತ್ತೆ, ಎಲ್ಲಾ ರೀತಿ ಸಮಸ್ಯೆ ಆಗುತ್ತೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ಆದ್ರೂ ಯಾಕೆ ಕುಡಿತಾನೆ ಸರ್ ಅಂತಂದ್ರೆ ಅವನಿಗೆ ಏನಾಗುತ್ತೆ ಅಂದ್ರೆ ಕುಡಿತಾನೆ ಕರೆಕ್ಟ್, ಬಟ್ ಕುಡಿಬೇಕಾದ್ರೆ ಅವನ ತಲೆನಲ್ಲಿ ಏನಾಗುತ್ತೆ, ಆ ನಂಬಿಕೆ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಆ ನಂಬಿಕೆ ದೃಢವಾಗಿರೋದ್ರಿಂದ ಏನಾಗುತ್ತೆ ಅವನಿಗೆ ಎಷ್ಟೇ ವಿಚಾರ ಇದ್ರು ವಿಚಾರ ಕೆಲಸ ಮಾಡಲ್ಲ, ಯಾಕಂದ್ರೆ ನಂಬಿಕೆನೇ ಯಾವತ್ತು ನಮ್ಮನ್ನ ಡಿಟರ್ಮಿನ್ ಮಾಡೋದು. ಸೊ ಕೌನ್ಸಿಲಿಂಗ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಂಬಿಕೆನ ಬದಲಾಯಿಸ್ಕೊತೀವಿ, ನಂಬಿಕೆನ ನಾವು ಚೇಂಜ್ ಮಾಡ್ತೀವಿ ಅಂತ. ಸೊ ನಾವು ನಂಬಿಕೆ ಯಾವಾಗ ಚೇಂಜ್ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ, ಅವರಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಹೋಗುತ್ತೆ. ಸೊ ನಂಬಿಕೆ ಚೇಂಜ್ ಮಾಡೋದನ್ನೇ ನಾವು ಕೌನ್ಸಿಲಿಂಗ್ ಅಂತ ಕರಿತೀವಿ. ನಂಬಿಕೆ ದೃಢವಾಗಿದ್ದಂಗೆ, ಈಗ ಗೋಡೆ ಇರುತ್ತಲ್ಲ ಅದು ನಂಬಿಕೆ ತರ, ನಿಮ್ಮ ರೂಮಲ್ಲಿರೋ ವಸ್ತುಗಳೆಲ್ಲ ವಿಚಾರಗಳಿದ್ದಂಗೆ, ವಿಚಾರಗಳು ಚೇಂಜ್ ಮಾಡಬಹುದು, ನಂಬಿಕೆನ ಚೇಂಜ್ ಮಾಡಕ್ಕಾಗಲ್ಲ. ಸೊ ಆ ನಂಬಿಕೆನ ಚೇಂಜ್ ಮಾಡೋಂತ ಒಂದು ಪ್ರೊಸೀಜರ್ಗೆ ನಾವೇನಂತೀವಿ, ಕೌನ್ಸಿಲಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಸೊ ನಿಮಗೆ ಯಾವ್ದೋ ಒಂದು ನೆಗೆಟಿವ್ ನಂಬಿಕೆ ಇರುತ್ತಲ್ಲ, ಅದರಿಂದ ನಿಮಗೆ ಭಯ ಉತ್ಪತ್ತಿ ಆಗ್ತಾ ಇರುತ್ತೆ. ಬಟ್ ಆಕ್ಚುಲ್ ಆಗಿ ಭಯ ಅನ್ನೋದು ಮನ್ಸು ಒಳಗಡೆ ಇಲ್ಲ, ಅದು ವಿಚಾರಗಳಿಂದ ಬರ್ತಾ ಇರುತ್ತೆ. ಸೊ ವಿಚಾರಗಳನ್ನ ನಾವು ಚೇಂಜ್ ಮಾಡ್ಕೋಬೇಕಷ್ಟೇನೆ. ಸೊ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ ಅಂತ ಅನ್ಕೊಂಡ್ರೆ, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಕಾದಷ್ಟು ಬಸ್ಗಳು ಬರ್ತಾ ಇರ್ತವೆ. ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ನೀವು ಬೆಂಗಳೂರು ಬಸ್ ಹೊತ್ತು ಹೋಗ್ತೀರಾ. ಅದೇ ತುಮಕೂರು ಬಸ್ ಬಂದ್ರೆ ನೀವೇನ್ ಮಾಡ್ತೀರಾ, ನೀವು ತುಮಕೂರಲ್ಲಿ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತೀರಾ, ಅಥವಾ ಶಿರಾಕ್ಕೆ ಹೋದ್ರೆ ನೆಗ್ಲೆಕ್ಟ್ ಮಾಡ್ತೀರಾ.
ಅದೇ ತರನೇ ನಿಮ್ ತಲೆನಲ್ಲಿ ಸಾವಿರಾರು ಯೋಚನೆಗಳು ಬರ್ತಾ ಇರುತ್ತೆ. ಹೇಗೆ ನೀವು ಸಮುದ್ರದಿಂದ ಅಲೆಗಳು ಬರುತ್ತಲ್ಲ, ಅದೇ ತರ ವಿಚಾರಗಳು ಬರ್ತಾನೆ ಇರ್ತವೆ. ಸೊ ನಾವೇನ್ ಮಾಡ್ಬೇಕಂದ್ರೆ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ಬೇಕಷ್ಟೇ. ಸೊ ನಾವೇನ್ ಮಾಡ್ತೀವಿ, ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀವಿ, ಅಸೋಸಿಯೇಟ್ ಆಗ್ತಾ ಹೋಗ್ತೀವಿ. ಯಾವಾಗ ನಾವು ವಿಚಾರ ಅಸೋಸಿಯೇಟ್ ಆಗ್ತಾರೋ ಅವಾಗ ಭಾವನೆಗಳು ಇದ್ದು ಹೇಳ್ಬಿಡುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು ಅಂತ ಹೇಳ್ತಿರೋದು ಅಷ್ಟೇ. ಸೊ ನೀವೇನ್ ಮಾಡ್ತೀರಾ, ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ ತಂದೆನೇ ಸಮಸ್ಯೆ ಅಂತ. ಆಕ್ಚುಲಿ ನಮ್ ತಂದೆ ಸಮಸ್ಯೆ ಅಲ್ಲ, ತಾಯಿ ಸಮಸ್ಯೆ ಅಲ್ಲ, ಆಮೇಲೆ ಜಡ್ಜ್ ಎಕ್ಸಾಮ್ ಸಮಸ್ಯೆ ಅಲ್ಲ, ಯಾವ್ದು ಸಮಸ್ಯೆ ಇಲ್ಲ. ಆಕ್ಚುಲಿ ನಮ್ ವಿಚಾರಗಳೇ ಸಮಸ್ಯೆ ಅಷ್ಟೇ. ಸೊ ನಾವೇನ್ ಮಾಡ್ಬೇಕಂದ್ರೆ ವಿಚಾರಗಳನ್ನ ಚೇಂಜ್ ಮಾಡ್ಕೋಬೇಕೆ ಹೊರತು ನಾವು ಭಾವನೆಗಳನ್ನ ಚೇಂಜ್ ಮಾಡಕ್ ಹೋಗಲ್ಲ, ಮತ್ತೆ ನಮ್ ದೈಹಿಕ ಪ್ರತಿಕ್ರಿಯೆನೂ ಚೇಂಜ್ ಮಾಡಕ್ಕಲ್ಲ. ಸೊ ನಾವು ಹಾವನ್ನ ಚೇಂಜ್ ಮಾಡಕ್ಕಲ್ಲ, ಯಾಕಂದ್ರೆ ಹಾವುಗಳು ಇದ್ದೇ ಇರುತ್ತೆ. ಸೊ ಹಾವಿಲ್ಲ ಅಂತಂದ್ರೆ ಇಲಿಗಳು ಕಂಟ್ರೋಲ್ ಆಗಲ್ಲ. ಸರ್ ನಾನು ಹಾವುಗಳೆಲ್ಲ ಸಾಯಿಸ್ಬಿಡ್ತೀನಿ ಅಂದ್ರೆ ಆಗಲ್ಲ. ಸೊ ಹಾವಿನ ಬಗ್ಗೆ ಅಂತ ನಮ್ ಧೋರಣೆಗಳನ್ನ ಚೇಂಜ್ ಮಾಡ್ಕೋಬೇಕು, ಭಾವನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಧೋರಣೆ ಭಾವನೆಗಳನ್ನ ಚೇಂಜ್ ಮಾಡ್ಕೊಂಡ್ರೆ, ಫಾರ್ ಉದಾಹರಣೆಗೆ ಯಾರು ನಮ್ಮ ಹತ್ರ ಬರ್ತಾರೆ, ಸರ್ ನಾನು ಹುಡುಗಿ ಲವ್ ಮಾಡ್ತಾ ಇದ್ದೀನಿ, ಈಗ ಅವಳು ನನ್ಗೆ ಡಿಸಪಾಯಿಂಟ್ ಆಗ್ಬಿಟ್ಟಿದೆ, ನಾನು ಸತ್ತೋಗ್ತೀನಿ, ಅವಳೇ ನನ್ ಬ್ಲಡ್, ಬೋನ್ ಮ್ಯಾರೋ, ಟಿಶ್ಯೂ, ನಾನು ಇಲ್ಲೇ ಬದುಕಕ್ಕಾಗಲ್ಲ. ಅವ್ನಿಗೆ ಯಾಕೆ ಈ ರೀತಿ ವಿಚಾರಗಳು ಬಂತು ಅಂತಂದ್ರೆ, ಅವ್ನ್ ಫಿಲಮ್ಗಳು ನೋಡಿರ್ತಾನೆ ಅವ ಚಿಕ್ಕ ವಯಸ್ಸಲ್ಲಿ. ಸೊ ಏನಾಗಿರುತ್ತೆ ಅಂದ್ರೆ, ಒಂದು ಗಂಡು ಮತ್ತು ಹೆಣ್ಣಿನ ಒಂದು ಸಾಮಾನ್ಯವಾದಂತ ಮೇಟಿಂಗ್ ಬಿಹೇವಿಯರ್ನ ನಮ್ಮ ಸಮಾಜ ಏನ್ ಮಾಡಿರುತ್ತೆ, ಒಂದು ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್ಸ್ ಅಂತ ಕೊಟ್ಬಿಟ್ಟಿರುತ್ತೆ. ಬಟ್ ಆಕ್ಚುಲಿ ನಾರ್ಮಲ್ ಫೀಲಿಂಗ್ಸ್. ಅವ್ನಿಗೆ ಏನಾಗಿರುತ್ತೆ, ಒಂದು 10 ಫಿಲಮ್ ನೋಡೋದ್ರಿಂದ ಏನಾಗುತ್ತೆ ಅವನಿಗೆ, ಅದ್ರ ಬಗ್ಗೆ ವಿಪರೀತವಾದಂತ ಭಾವನೆಗಳು ಇರುತ್ತೆ. ಆಕ್ಚುಲಿ ಹುಡುಗಿನಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ಹುಡುಗಿನಲ್ಲ, ಹುಡುಗನಲ್ಲ, ಬ್ರೇಕಪ್ ಅಲ್ಲ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಒಂದು ಹುಡುಗಿ ನಡುವೆ ಅಟ್ರಾಕ್ಷನ್ ಕ್ರಿಯೇಟ್ ಆದಾಗ ಆಕ್ಸಿಟೋಸಿನ್ ಇಂಪ್ರೂವ್ ಆಗುತ್ತೆ. ಆಕ್ಸಿಟೋಸಿನ್ ಏನಾಗಿರುತ್ತೆ, 18-20 ತಿಂಗಳಾದ್ಮೇಲೆ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ. ಅದು ನಾವೆಲ್ಲ ಅಮೆರಿಕದಲ್ಲಿ ನೋಡಿರ್ಬೇಕು. ಅಮೆರಿಕದಲ್ಲಿ ಎಲ್ಲರೂ ಲವ್ ಮ್ಯಾರೇಜ್ ಮಾಡ್ಕೊಂಡು, ಬಟ್ ಮ್ಯಾಕ್ಸಿಮಮ್ ಡೈವರ್ಸ್ ಇದೆ. ಯಾಕೆ ಡೈವರ್ಸ್ ಆಗುತ್ತೆ ಅಂತಂದ್ರೆ, ಆಕ್ಸಿಟೋಸಿನ್ ಏನಾಗುತ್ತೆ 18 ತಿಂಗಳಾದ್ಮೇಲೆ 20 ತಿಂಗಳಾದ್ಮೇಲೆ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆ ವ್ಯಕ್ತಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಬಟ್ ಅವಾಗ ಏನಾಗುತ್ತೆ, ನಮ್ಮೆಲ್ಲ ನೆಗೆಟಿವ್ ಬಿಹೇವಿಯರ್ ತೋರ್ಸಕ್ ಶುರು ಮಾಡ್ತೀವಿ, ಬ್ರೇಕಪ್ ಆಗುತ್ತೆ, ಅದೆಲ್ಲ ಸಹಜ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಒಳಗಡೆ ಆಗ್ತಿರೋಂಥ ಬದಲಾವಣೆಗಳನ್ನ ಚೆಕ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಅವಳು ಮೋಸ ಮಾಡಿದ್ರು, ಅವ್ನು ಮೋಸ ಮಾಡಿಲ್ಲ ಅಂತ ಏನ್ ಮಾಡ್ತೀವಿ, ಈ ಫಿಲಮ್ ಅಲ್ಲಿ ಹೇಳಿರ್ತಾರಲ್ಲ, ಲವ್ ಮೋಸ ಮಾಡಿದ್ರೆ ಆಸಿಡ್ ಹಾಕು, ಕೈ ಕುಯ್ಕೋ, ಅದೆಲ್ಲ ನಾವು ಮಾಡೋದಕ್ಕೆ ಹೋಗ್ತೀವಿ ಅಂತಂದ್ರೆ. ಅದ್ರ ಬದಲು ಏನ್ ಮಾಡ್ಬೋದು ಅಂತಂದ್ರೆ, ಓಕೆ, ಅವಳಿಗೆ ಇಷ್ಟ ಇಲ್ಲ, ಅದು ಅವಳ ಒಂದು ವೈಯಕ್ತಿಕ ನಿರ್ಧಾರ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಉದಾಹರಣೆಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನೋಡಿ, ಜೀವನದಲ್ಲಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಮನಸ್ಸಿಗೆ ನೆಮ್ಮದಿ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವು ಕೌನ್ಸಿಲಿಂಗ್ ಅಲ್ಲಿ ಹೇಳೋದು ಅಷ್ಟೇ, ನಿಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಅಧಿಕಾರ ಇದೆ, ಅದು ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ನೆಮ್ಮದಿಯಾಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು IAS ಆಫೀಸರ್ ಸೂಸೈಡ್ ಮಾಡ್ಕೊಂಡು ನೋಡಿದೀವಿ, ಜಡ್ಜ್ಗಳು ಸೂಸೈಡ್ ಮಾಡ್ಕೊಂಡು ನೋಡಿದೀವಿ, ವಕೀಲರು ಸೂಸೈಡ್ ಮಾಡ್ಕೊಂಡು ನೋಡಿದೀವಿ, ನಾವು ವಿಜ್ಞಾನಿಗಳು ಸೂಸೈಡ್ ಮಾಡ್ಕೊಂಡು ನೋಡಿದೀವಿ. ಅವರಿಗೆಲ್ಲ ನಾಲೆಡ್ಜ್ ಇರುತ್ತೆ, ಬಟ್ ಆದ್ರೆ ಯಾಕೆ ಸೂಸೈಡ್ ಮಾಡ್ಕೊತಾರೆ ಅಂತಂದ್ರೆ, ಅವರಿಗೆ ಭಾವನೆಗಳು ಮ್ಯಾನೇಜ್ ಮಾಡೋಕ್ಕೆ ಆಗ್ತಿರೋದಿಲ್ಲ, ನೆಮ್ಮದಿನ ಮ್ಯಾನೇಜ್ ಮಾಡಕ್ ಆಗ್ತಿರೋದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ನೆಮ್ಮದಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಏನಕ್ಕೆ ಬರುತ್ತೆ ಅಂದ್ರೆ, ನೆಮ್ಮದಿ ಯಾರು ಕೊಡ್ತಾರೆ? ನೆಮ್ಮದಿ ಯಾರು ಕೊಡೋದಿಲ್ಲ. ಆಕ್ಚುಲ್ ಆಗಿ ನೆಮ್ಮದಿ ಬೇಕು ಅಂತಂದ್ರೆ ನಾವು ಪಾಸಿಟಿವ್ ಯೋಚನೆ ಮಾಡ್ಬೇಕು. ಸೊ ನೀವು ನಿಮ್ ಸಬ್ಜೆಕ್ಟ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ಬೇಕು, ನಿಮ್ ಜಾಬ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ಬೇಕು, ನಿಮ್ ಎಕ್ಸಾಮ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ಬೇಕು. ಸೊ ನಾವೇನ್ ಮಾಡ್ತೀವಿ, ನಾನು ಯಾಕಾದ್ರೂ ಜಡ್ಜ್ ಎಕ್ಸಾಮ್ ತಗೊಂಡು, ನಾನು KS ತಗೊಂಡಿದ್ರೆ ಚೆನ್ನಾಗಿತ್ತು, ನಾನು UPSC ಎಕ್ಸಾಮ್ ತಗೊಂಡ್ರೆ ಚೆನ್ನಾಗಿತ್ತು, ಆ ರೀತಿ ಯೋಚನೆ ಮಾಡೋದಲ್ಲ. ಸೊ ನೀವೇನು ಎಕ್ಸಾಮ್ ತಗೊಂಡಿದ್ರೆ ಅದ್ರ ಬಗ್ಗೆನೇ ಪಾಸಿಟಿವ್ ಯೋಚನೆ ಮಾಡಿ, ನಿಮ್ ಸುತ್ತಮುತ್ತ ಎನ್ವೈರನ್ಮೆಂಟ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡಿ. ಸೊ ಪುರುಷೋತ್ತಮ್ ಏನಿದು NGO ನಡೆಸ್ಬಿಟ್ಟು ಅದ್ರ ಮೂಲಕ ಏನ್ ಕ್ಲಾಸ್ ತಗೊಂತಿರಲ್ಲ, ಅದ್ರ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡಿ. ನಿಮ್ಮ ಅಪಿಯರೆನ್ಸ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡಿ, ನಿಮ್ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡಿ. ಎಂತ ಬ್ಯೂಟಿಫುಲ್ ಕಂಟ್ರಿನಲ್ಲಿ ಇದೀವಿ, ಇಷ್ಟೊಂದು ವೆರೈಟಿ ಇರೋಂಥ ಜಗತ್ತು ಎಲ್ಲಿದೆ, ಇಂಥ ದೇಶದಲ್ಲಿ ನಾವು ಹುಟ್ಟಿದೀವಿ. ನಾವು ತುಂಬಾ ಅದು ಕರ್ನಾಟಕ ಎಷ್ಟು ಇದಿದೆ. ಎಲ್ಲದ್ರ ಬಗ್ಗೆ ನಾವು ಪಾಸಿಟಿವ್ ಯೋಚನೆ ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ಆಗಿ ನೆಮ್ಮದಿ ಇರ್ತೀವಿ. ನಾವು ಜನ ಏನ್ ಅನ್ಕೊಂಡಿದಾರೆ ಅಂದ್ರೆ, ಈಗ ಉದಾಹರಣೆಗೆ ನಮ್ಗೆ ಒಂದು ನೀವು ಜಡ್ಜ್ ಎಕ್ಸಾಮ್ ಅಲ್ಲಿ ಪಾಸ್ ಆದಾಗ ನಿಮ್ಗೆ 1 ವಾರ ಖುಷಿ ಅಂತ ಅನ್ಸುತ್ತೆ. ಆಮೇಲೆ 6 ತಿಂಗಳಾದ್ಮೇಲೆ ನಾವು ಯಾಕಪ್ಪ ಸೇರ್ಕೊಂಡೆ ಅನ್ಸ್ಬಿಡುತ್ತೆ. ಮನ್ಸೇ ಹಂಗೆ ಅದು. ನಾವ್ ಎಲ್ಲಿ ಸಂತೋಷ ಅಂತ ಹುಡುಕ ಹೋಗ್ತೀವಿ, ಸಂತೋಷ ಅಂತ ಅನ್ಸಲ್ಲ ಅವಾಗ. ಒಂದ್ ಬೆನ್ಸ್ ಕಾರ್ ತಗೊಂಡ ನಿಮ್ಗೆ ಖುಷಿ ಅನ್ಸುತ್ತೆ. 1-2 ವರ್ಷ ಆದ್ಮೇಲೆ ಯಾವಾಗನ ಕೆಟ್ಟ ನಿಂತ್ಬಿಟ್ರೆ, ಅವ್ನ್ ಬಿಲ್ 2.5 ಲಕ್ಷ ಇಟ್ಟಾಗಪ್ಪ, ಯಾಕಾರ ಇಷ್ಟು ಕಾಸ್ಟ್ಲಿ ಕಾರ್ ತಗೊಂಡು ಅಂತ ಅನ್ಸ್ಬಿಡುತ್ತೆ. ಸೊ ಯಾವುದೇ ಒಂದು ವಸ್ತು ಆಗ್ಲಿ, ಜಾಮೂನು ಅಷ್ಟೇ, ತಿನ್ಬೇಕಾದ್ರೆ ಖುಷಿ ಅಂತ ಅನ್ಸುತ್ತೆ, 10 ತಿಂದ್ಮೇಲೆ ವಾಂತಿ ಬಂದಂಗ ಆಗುತ್ತೆ. ಯಾರನ್ನ ಎಷ್ಟೇ ಪ್ರೀತಿ ಮಾಡಿ ನೀವು, ಆ ಪ್ರೀತಿ ಮಾಡಿದಾಗಲೇ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. 1-2 ವರ್ಷ ಆದ್ಮೇಲೆ ಇವ್ನ ಯಾಕಾರ ಕಟ್ಕೊಂಡೋ, ಇವ್ನ ಯಾವನ್ ಕಟ್ಕೊಂಡೋ ಅಂತ ಅನ್ಸಕ್ ಶುರು ಆಗುತ್ತೆ. ಯಾಕಂದ್ರೆ ಮನ್ಸಿನ ಗುಣ ಅದು. ಸೊ ಯಾವುದೇ ಒಂದು ವ್ಯಕ್ತಿ ಆಗ್ಲಿ, ಯಾವುದೇ ಒಂದು ಸಿಚುವೇಶನ್ ಆಗ್ಲಿ ನಮ್ಗೆ ಪರ್ಮನೆಂಟ್ ಆಗಿ ನೆಮ್ಮದಿ ಕೊಡಲ್ಲ. ನಮ್ಗೆ ನೆಮ್ಮದಿ ಬೇಕಾ, ಪಾಸಿಟಿವ್ ಯೋಚನೆ ಮಾಡ್ಬೇಕು. ನೆಮ್ಮದಿ ಬೇಕಾ, ಕಂಪೇರ್ ಮಾಡಕ್ ಬಿಡ್ಬೇಕು. ನೆಮ್ಮದಿ ಬೇಕಾ, ಆದಷ್ಟು ನಮ್ ಮೆದುಳಿಗೆ ಜಾಸ್ತಿ ಕೆಲಸ ಕೊಡಬಾರ್ದು. ಮೆದುಳು ಅಂದ್ರೆ ಏನು? ಮೆದುಳಿಗೆ ಈಗ ಪೆನ್ ಇದೆ, ಪೆನ್ನಿಂದ ಏನ್ ಮಾಡ್ಬೋದು, ನಾನ್ ಬರೀಬಹುದು ಅಷ್ಟೇನೆ. ಅದು JCB ತರ ಮಣ್ಣು ತೆಗಿಯಕ್ಕಾಗಲ್ಲ. ಅದೇ ತರ ಅದರಿಂದ ನಾನು
ಡ್ರಿಲ್ ಹಾಕ್ಬಿಟ್ಟು ಬೋರ್ ತೆಗಿಯಕ್ಕಾಗಲ್ಲ. ಸೊ ಮೆದುಳುನು ಅದೇ ತರ ಒಂದು ಸಿಂಪಲ್ ಡಿವೈಸ್ ಅಷ್ಟೇ. ಮೆದುಳಿಂದ ನಾನೇನ್ ಮಾಡ್ಬೋದು, ನನ್ ಮುಂದೆ ಬುಕ್ ಇದೆ, ಬುಕ್ ಇಲ್ಲಿ ಓದ್ಬಿಟ್ಟು ಅದನ್ನ ನಾನು ಬ್ರೈನ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ಕೊಂಡು ನನ್ನ ಬ್ರೈನು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿಲ್ಲ ನಮ್ಗೆ. ನಮಗೂ ಗೊತ್ತು ಪ್ರಸಿದ್ಧವಾಗಿರಂತ ಒಬ್ಬ ವಾಸ್ತು ಹೇಳೋನು ಅವನೇ ಮರ್ಡರ್ ಆದ ಅನ್ನೋದು ಗೊತ್ತು ನಮ್ಗೆ. ಎಷ್ಟೋ ಜನ ಜ್ಯೋತಿಷಿಗಳಿಗೆ ಅವ್ರ ಮಗಳನ್ನೇ ಡೈವರ್ಸ್ ಮಾಡ್ಕೊಂಡಿರ್ತಾರೆ, ಅವ್ರ ಹಳೆಯನ್ನ ಹಾರ್ಟ್ ಅಟ್ಯಾಕ್ ಸತ್ತೋಗಿರ್ತಾನೆ. ನಮ್ಗೆ ಗೊತ್ತು, ನಮ್ಗೆ ಯಾವ ಒಬ್ಬ ಜ್ಯೋತಿಷಿಗೂ ಭವಿಷ್ಯತ್ತನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಅವ್ರು ಹೇಳ್ಬೋದಿತ್ತು ಪಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬೋದಿತ್ತು. ಆಮೇಲೆ ವಿಜ್ಞಾನಿಗೂ ಹೇಳಕ್ಕಾಗಲ್ಲ. ಸುನೀತಾ ವಿಲಿಯಮ್ಸ್ ನ ಪಾಪ ಅವರು ಒಂದ್ ವಾರದ ಮಟ್ಟಿಗೆ ಕಳ್ಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು, ಅವ್ಳು ಬರೋದ್ ಲೇಟ್ ಆಗೋಯ್ತು. ವಿಜ್ಞಾನಿಗೂ ಸಹ ಮುಂದೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಯಾರ ಮೆದುಳಿಗೂ ಭವಿಷ್ಯತ್ ಏನು ಅಂತ ಹೇಳಕ್ಕಾಗಲ್ಲ. ಸೊ ನಾವು ಭವಿಷ್ಯತ್ತಿನ ಬಗ್ಗೆ ಜಾಸ್ತಿ ಬ್ರೈನಿಗೆ ಇನ್ಫಾರ್ಮೇಶನ್ ಕೊಟ್ರೆ ಆಗುತ್ತೆ, ಆಂಗ್ಸೈಟಿ ಬರುತ್ತೆ. ಅವಾಗ ಆಂಗ್ಸೈಟಿ ಇದ್ದಾಗ ನಿಮಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಕ್ಕೆ ಆಂಗ್ಸೈಟಿ ಬರುತ್ತೆ ಅಂದಾಗ ಮೆದುಳಿಗೆ ಫ್ಯೂಚರ್ ಬಗ್ಗೆ ಏನೋ ಯೋಚನೆ ಬರುತ್ತೆ. ಅಂದ್ರೆ ಆಂಗ್ಸೈಟಿ ಅನ್ನೋದು ಮೆಸೆಂಜರ್ ಇದ್ದಂಗೆ. ಏನ್ ಮೆಸೇಜ್ ಎತ್ಕೊಂಡ್ ಬಂದಿದೆ ಅಂತಂದ್ರೆ ನಿಮ್ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನೀವು ಏನಾದ್ರೂ ಆಂಗ್ಸೈಟಿ ಬರ್ತಾ ಇದೆ, ಆತಂಕ ಬರ್ತಿದೆ ಅಂದ್ರೆ ಅದೊಂದು ಮೆಸೆಂಜರ್ ಅಂತ ಅನ್ಕೊಳ್ಳಿ. ಏನ್ ಮೆಸೇಜ್ ತಂದಿದೆ? ನೀವು ಮೆದ್ಲಿಗೆ ಫ್ಯೂಚರ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಈಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆನಲ್ಲಿ ಬೇದಿ ಆಗ್ತಾ ಇದೆ, ಹೊಟ್ಟೆನಲ್ಲಿ ಟಾಯ್ಲೆಟ್ ಕಟ್ಕೊಂಡಿದೆ ಅಂದ್ರೆ ಹೊಟ್ಟೆ ಒಂದ್ ಮೆಸೇಜ್ ಕೊಡ್ತಿದೆ, ಏನಪ್ಪಾ ನೀವು ತಿಂದ್ರ ಆಹಾರದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ. ಅದೇ ತರನೇ ನೀವು ತುಂಬಾ ದುಃಖದಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ ಅಂದ್ರೆ ನಿಮ್ ದುಃಖ, ನಿಮ್ಮ ಡಿಪ್ರೆಷನ್, ಸ್ಯಾಡ್ನೆಸ್ ಏನ್ ಮೆಸೇಜ್ ಕೊಡ್ತಿದೆ ಅಂದ್ರೆ ಹಿಂದಿನ ಯಾವ್ದೋ ಒಂದು ಘಟನೆ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ. ಪಾಸ್ಟ್ ಬಗ್ಗೆ ನೋಡಿ, ಯಾರು ಪಾಸ್ಟ್ ಚೇಂಜ್ ಮಾಡಕ್ ಆಗೋದಿಲ್ಲ. ಪಾಸ್ಟ್ ಅನ್ನೋದು ಪಾಸ್ಟ್. ಈಗ ನಾನು ನಮ್ಮ ಅಮ್ಮನ ಹೊಟ್ಟೆಲಿ ಹೋಗ್ಬಿಟ್ಟು ಹೆಣ್ಮಗು ಆಗಲ್ಲ, ಹಾಗೆ ಹೆಣ್ಮಕ್ಳು ಮತ್ತೆ ಅವ್ರ ಅಮ್ಮನ ಹೊಟ್ಟೆಲಿ ಹೋಗ್ಬಿಟ್ಟು ಗಂಡ್ಮಕ್ಳು ಆಗಲ್ಲ. ಸೊ ಪಾಸ್ಟ್ ಅನ್ನೋದು ಬ್ರೋಕನ್ ಗ್ಲಾಸ್ ಇದ್ದಂಗೆ. ನಾವೇನ್ ಮಾಡ್ತೀವಿ, ಒಂದ್ ಘಟನೆ ನಡೆದೋದ್ಮೇಲೆ ಓದೋ ಟೈಮಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಏನಾಗುತ್ತೆ, ಡಿಪ್ರೆಷನ್ ಬರುತ್ತೆ. ಸೊ ಡಿಪ್ರೆಷನ್ ಬಂದಾಗ ಏನಾಗುತ್ತೆ, ಬ್ರೈನ್ ಅಲ್ಲಿ ಡೋಪಮಿನ್ ಇರುತ್ತೆ, ಡ್ರಾಪ್ ಆಗುತ್ತೆ. ಡೋಪಮಿನ್ ಇಲ್ಲ ಏನಾಗುತ್ತೆ, ಖುಷಿ ಇರಲ್ಲ. ಖುಷಿ ಇಲ್ಲ ಅಂದ್ರೆ ಅಸ್ಟೆಲ್ ಕೋಲನ್ ಇರಲ್ಲ, ಮೆಮೊರಿ ಆಗಲ್ಲ. ಸೊ ಮನ್ಸು ಹೆಂಗಿರ್ಬೇಕು, ಸಮಾಧಾನವಾಗಿರ್ಬೇಕು. ಸೊ ಸಮಾಧಾನ ಇರ್ಬೇಕಂದ್ರೆ ಏನು, ಪಾಸ್ಟ್ ಥಿಂಕ್ ಮಾಡಬಾರ್ದು, ಫ್ಯೂಚರ್ ಥಿಂಕ್ ಮಾಡಬಾರ್ದು. ಹಂಗಾರೆ ಏನ್ ಮಾಡ್ಬೇಕು, ಪ್ರೆಸೆಂಟ್. ಪ್ರೆಸೆಂಟ್ ನನ್ ಫುಲ್ ಕಂಟ್ರೋಲ್ ಅಲ್ಲಿ ಇದೆಯಾ? ದೇವರನ್ನಾಗಿಲ್ಲ. ನಿನ್ನೆ ನಾನು ಕ್ಲಾಸ್ ತಗೊಂಡೆ, ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಗ್ಲಿಚಸ್ ಕಂಟ್ರೋಲ್ ಸಿಕ್ಕಲ್ಲ, ಏನ್ ಮಾಡೋದು? ನನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅದು. ಹಾಗೇನೆ ಪ್ರೆಸೆಂಟ್ ಅಲ್ಲಿ ಈಗ ನಾನು ಫ್ಯಾನ್ ಆಫ್ ಮಾಡ್ಕೋಬಹುದು, ಸೂರ್ಯ ನನ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಪ್ರೆಸೆಂಟ್ ಅಲ್ಲಿ ನನ್ನ ಕೈ ನಾನು ಆಡಿಸ್ತೇನೆ, ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಬಟ್ ಹಾರ್ಟ್ ಬೀಟ್ ನನ್ನ ಕಂಟ್ರೋಲ್. ಸೊ ಪ್ರೆಸೆಂಟ್ ಸಹ ಅಬ್ಸಲ್ಯೂಟ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಸೊ ಎದುರುಗಡೆ ವ್ಯಕ್ತಿ ನೀವು ಇರ್ತಿರಲ್ಲ, ಯಾರೇ ಇರ್ಬೋದು, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಫ್ರೆಂಡ್ಸು, ನಿಮ್ ರಿಲೇಷನ್ಸ್, ನಿಮ್ ಕೊಲೀಗು, ಎದುರುಗಡೆ ಅಂತ ಒಬ್ಬ ಡ್ರೈವರು, ನೀವು ಪ್ಯಾಸೆಂಜರ್, ಯಾರೇ ಆಗಿರ್ಲಿ, ನಿಮ್ ಎಂಪ್ಲಾಯರ್, ಯಾರು ನಿಮ್ ಕಂಟ್ರೋಲ್ ಇರಲ್ಲ. ಕಂಟ್ರೋಲ್ ಇದ್ದಂಗೆ ಇರ್ತಾರೆ ಅಷ್ಟೇನೆ ಅವರು. ನಮ್ಗೇನ್ ಅನ್ಸುತ್ತೆ, ಓಹೋ ಇವರೆಲ್ಲ ನನ್ ಕಂಟ್ರೋಲ್ ಇದೆ ಅಂತ ಅನ್ಕೊಂತೀವಿ. ಬಟ್ ನಮ್ ಮಾತು ಕೇಳ್ದಂಗೆ ಇರ್ತಾರೆ, ನಮ್ ಮಾತು ಕೇಳಲ್ಲ ಅವರು. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾರೇ ಆಗ್ಲಿ ಒಂದ್ ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, 3ನೇ ಸತಿ ಹೇಳಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ಅವ್ರು ಸರಿ ಹೋದ್ಮೇಲೆ ನಾನು ಸರಿ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ, ಸರಿ ಹೋಗಲ್ಲ. ಈಗ ನಿಮ್ ಮುಂದೊಂದು ಕಾಗೆ ಇದೆ ಅಂತ ಅನ್ಕೊಳ್ಳಿ, ಅದು ಎಷ್ಟೇ ಹೊಡೆದ್ರು ಬೆಳ್ಳಗಾಗಲ್ಲ. ಅದೇ ತರನೇ ನಾವು ಏನ್ ಮಾಡ್ತೀವಿ, ತುಂಬಾ ಫ್ರಸ್ಟ್ರೇಷನ್ ಆಗ್ತಾ ಹೋಗ್ತೀವಿ ನಮ್ಗೆ ಎದುರುಗಡೆ ಇರೋಂಥ ಸಮಸ್ಯೆನ. ಈಗ ಕರೆಂಟ್ ಹೋದ್ರೆ ಏನ್ ಮಾಡಕ್ಕಾಗುತ್ತೆ, ಕ್ಯಾಂಡಲ್ ತರ್ಬೇಕು ಅಷ್ಟೇನೆ. ನಾವ್ ಏನ್ ಮಾಡ್ತೀವಿ ಅದನ್ನೇ ಚಿಂತೆ ಮಾಡ್ತಾ ಕೂತ್ಕೊಂಡಾಗ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಅದೇ ಫ್ರಸ್ಟ್ರೇಷನ್ ಆಂಗರ್ ಆಗುತ್ತೆ. ಆಂಗರ್ ಅಲ್ಲಿ ಏನಾಗುತ್ತೆ, ಮತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಹೋಗುತ್ತೆ, ನಮ್ ಕೈಲಿ ಓದಕ್ಕಾಗಲ್ಲ. ಸೊ ಹಾಗಾದ್ರೆ ಏನಿರ್ಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕು. ಸೊ ನೆಮ್ಮದಿಯಾಗಿದ್ದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಏನಾಗುತ್ತೆ, ಹಾರ್ಮೋನ್ಸ್ಗಳು ಖುಷಿ ಹಾರ್ಮೋನ್ಸ್ ಎಲ್ಲ ಉತ್ಪತ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಆಗುತ್ತೆ. ಸೊ ನಾನು ಅವಾಗ ಹೇಳಿದೆ, ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂದ್ರೆ ನನ್ನ ದೇಹ ಆರೋಗ್ಯವಾಗಿರ್ಬೇಕು. ಎರಡನೇದಾಗಿ ಏನಿರ್ಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕು. ಸೊ ಮೂರನೇದಾಗಿ ಏನಪ್ಪಾ, ಲಾಂಗ್ ಟರ್ಮ್ ಮೆಮೊರಿ ಏನ್ ಕೇಳುತ್ತೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ವರ್ಡ್ ಬರುತ್ತೆ. ನಾನು ಅವಾಗ ದೇಹ ಅಂದ್ರೆ ಹೇಳ್ದೆ, ದೇಹ ಅಂದ್ರೆ ಸೊ ನಮ್ಮಲ್ಲಿರುವಂತ ಸೆಲ್ಸ್ ಗಳೆಲ್ಲ ಸೇರಿ ದೇಹ ಆಗಿರುತ್ತೆ. ಮನಸ್ಸು ಅಂದ್ರೆ ನಮ್ಮ ಯೋಚನೆಗಳೆಲ್ಲ ಸೇರಿ ಮನಸ್ಸು ಆಗುತ್ತೆ. ವ್ಯಕ್ತಿತ್ವ ಅಂದ್ರೆ ಏನು, ಮನಸ್ಸು ಮತ್ತೆ ದೇಹ ಸೇರಿ ವ್ಯಕ್ತಿತ್ವ ಆಗುತ್ತೆ. ಹಂಗಾರೆ ಸೆಲ್ಫ್ ಅನ್ನೋ ಒಂದು ಹೊಸ ವರ್ಡ್ ಹೇಳಿದಲ್ಲ ಸರ್. ಸೆಲ್ಫ್ ಅಂದ್ರೆ ಏನು, ಸೆಲ್ಫ್ ಅಂದ್ರೆ ಏನು, ಆತ್ಮ. ಆತ್ಮ ಅಂದ್ರೆ ಏನು ಸರ್? ಹಂಗಾರೆ ಈ ಫಿಲಮ್ ಎಲ್ಲ ತೋರಿಸ್ತಾರೆ, ಸತ್ತ ತಕ್ಷಣ ಒಂದು ಯಾವ್ದೋ ಒಂದು ಗಾಳಿ ತರ ಹೋಗುತ್ತಲ್ಲ, ಅದು ಆತ್ಮ ಅಲ್ಲ. ಅದಲ್ಲ ಆತ್ಮ ಅಂದ್ರೆ, ಅದಲ್ಲ. ಆತ್ಮ ಅಂದ್ರೆ ನಿಮ್ಮ ಒಳಗಡೆ ಇರೋಂಥ ಇನ್ಫೈನೈಟ್ ಪಾಸಿಬಿಲಿಟೀಸ್, ಇನ್ಫೈನೈಟ್ ಕೆಪಾಸಿಟಿಗೆ ಆತ್ಮ ಅಂತ ಕರಿಬಹುದು ನಾವು. ಫಾರ್ ಎಕ್ಸಾಂಪಲ್, ಈಗ ನೀವು ತೆಂಗಿನಕಾಯಿ ನೋಡಿ, ಎಷ್ಟು ದಪ್ಪ ಇರುತ್ತೆ. ಆಲದ ಮರದ ಬೀಜ ತುಂಬಾ ಚಿಕ್ಕದಾಗಿರುತ್ತೆ. ಬಟ್ ಆಲದ ಮರದ ಬೀಜ ಚಿಕ್ಕದಾಗಿದ್ರು ಅದು ಪೊಟೆನ್ಶಿಯಾಲಿಟಿ, ಆಲದ ಮರಕ್ಕೆ ಅವಕಾಶ ಸಿಕ್ತು ಅಂದ್ರೆ 10 ಎಕರೆ ಬೇಕಾದ್ರೆ ಹರಡುತ್ತೆ. ಬಟ್ ತೆಂಗಿನ ಮರ ಏನಾಗುತ್ತೆ, ಅದೊಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಅಡಿ ಸರ್ಕಂಫರೆನ್ಸ್ ಅಲ್ಲಿ ಹರಡ್ಕೋಬಹುದು ಅಷ್ಟೇನೆ. ಬಟ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು ಆಲದ ಮರದ ಬೀಜಕ್ಕೇನೆ. ಹಾಗೆ ನಿಮ್ ಒಳಗಡೆ ಒಂದು ಇನ್ಫಿನಿಟ್ ಪಾಸಿಬಿಲಿಟೀಸ್ ಇದೆ. ಅದನ್ನ ನೀವು ಫಿಕ್ಸ್ ಮಾಡ್ಕೋಬೇಡಿ. ನೀವು ಸುಪ್ರೀಂ ಕೋರ್ಟ್ ಜಡ್ಜು ಆಗ್ಬೋದು, ಆ ಕೆಪಾಸಿಟಿ ನಮ್ಮ ಒಳಗಡೆ ಇರುತ್ತೆ. ನೀವು ಅನ್ಸುತ್ತಿಲ್ಲ ಸರ್, ಈಗ ಎಷ್ಟೋ ಜನ, ನನ್ಗೂ ನಾನೊಂದು ಬುಕ್ ಓದಿ, ಒಬ್ಬ ಲೇಡಿ ಬರೆದಿದ್ದಾರೆ, ಸುಮಾರು 1000 ಜನನ ಅವಳು ಅನಲೈಸಿಸ್ ಮಾಡಿದ್ದಾಳೆ.
ಆ 1000 ಜನ ಕೆಲವರು ಕ್ಯಾನ್ಸರ್ 4th ಸ್ಟೇಜ್ ಇಂದ ಆಚೆ ಬಂದಿದ್ದಾರೆ, ವಾಸಿ ಮಾಡ್ಕೊಂಡಿದ್ದಾರೆ. ಬಟ್ ಏನಪ್ಪ ಬಂಡವಾಳ ಅಂತಂದ್ರೆ ಆತ್ಮವಿಶ್ವಾಸ. ನಾನು 2015ರಲ್ಲಿ 19ರಲ್ಲಿ ಕೊರೋನಾ ಟೈಮಲ್ಲಿ ನಾನು ICU ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಜನ 70 ವರ್ಷ ಮುದುಕರೆಲ್ಲ ಏನಾಯ್ತು ಡಿಸ್ಚಾರ್ಜ್ ಆಗೋಗ್ಬಿಟ್ರು ಕೊರೋನಾದಲ್ಲಿ. 25 ವರ್ಷ ಹುಡುಗರೆಲ್ಲ ಸತ್ತೋಗ್ಬಿಟ್ರು. ಯಾಕೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು. ಯಾಕೆ ಅಂದ್ರೆ ಆತ್ಮವಿಶ್ವಾಸ ಇರಲಿಲ್ಲ. ಸೊ ಆತ್ಮವಿಶ್ವಾಸ ಅಂದ್ರೆ ನಿಮ್ ಒಳಗಡೆ ಇರುವಂತ ಇನ್ಫಿನಿಟ್ ಪಾಸಿಬಿಲಿಟೀಸ್, ಇನ್ಫಿನಿಟ್ ಕೆಪಾಸಿಟಿ. ಅದು ಜೆಂಡರ್ಗೂನು ಸೀಮಿತ ಆಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ದು ಸ್ಥಿತಿಗೂನು ಆಗಿದ್ದ ಸ್ಥಿತಿಗೆ ಏನಾದ್ರು ಹೋಲಿಕೆ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಈ ಕರೆಂಟ್ ಮೋದಿ ಅವರು ಅಷ್ಟೇನೆ, ಅವ್ರು ಇರೋದಕ್ಕೂ ಅವರ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇದೆ. ರಜನಿಕಾಂತ್ ಒಬ್ಬ ಆರ್ಡಿನರಿ ಕಂಡಕ್ಟರ್ ಆಗಿದ್ದ ನೀವು ಸೂಪರ್ ಸ್ಟಾರ್ ಆಗ್ತಾನೆ ಅಂತಂದ್ರೆ ಡೆಫಿನೆಟ್ಲಿ ಆತ್ಮವಿಶ್ವಾಸ ಅನ್ನೋದಿದೆ. ಜಗತ್ತಲ್ಲಿ ಆತ್ಮವಿಶ್ವಾಸ ಮೇಲೆ ನಂಬಿಕೆ ಇಡಿ, ಅಪ್ಪನ ಮೇಲೆ ನಂಬಿಕೆ ಇಡಿ, ತಂದೆ ಮೇಲೆ ಇಡಿ, ಅಥವಾ ದೇವ್ರ ನಂಬ್ತಿರೋ ಪರವಾಗಿಲ್ಲ. ಬಟ್ ಆತ್ಮವಿಶ್ವಾಸ ಇದೆಯಲ್ಲ ಅದು ಅಂತಿಮ ಅದು. ಸೊ ಆ ವಿಶ್ವಾಸದ ಮೇಲೆ ಇಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ, ಸೊ ನೀವು ಓದ್ಬೇಕಾದ್ರೆ ಏನಾಗುತ್ತೆ, ಅದು ಮೆಮೊರಿಯಾಗಿ ಕನ್ವರ್ಟ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದ್ ಬಿಟ್ಕೊಂಡು ನಾನ್ ದಡ್ಡ, ನಂಗೆ ಬರೋದೇ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಅದು ಹಂಗೆ ಎರೇಸ್ ಆಗೋಗ್ಬಿಡುತ್ತೆ. ಸೊ ಆತ್ಮವಿಶ್ವಾಸ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್, ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂತಂದ್ರೆ, ಯಾರೇ ಆಗಲಿ ಒಂದು ವ್ಯಕ್ತಿ ಸಕ್ಸಸ್ಫುಲ್ ಲೈಫ್ ಲೀಡ್ ಆಗ್ಬೇಕು ಅಂದ್ರೆ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಆರೋಗ್ಯನೂ ಬೇಕು, ಆಮೇಲೆ ಮನಸ್ಸಿಗೆ ನೆಮ್ಮದಿ ಬೇಕು, ಆಮೇಲೆ ಆತ್ಮವಿಶ್ವಾಸನೇ ಬೇಕು. ನಾಲ್ಕನೇದಾಗಿ ಏನಾಗಿರುತ್ತೆ, ನಾವು ಫ್ರಾಸನ್ ಐಡಿಯಾಸ್ ಅಂತ ಕರಿತೀವಿ. ಫ್ರಾಸನ್ ಐಡಿಯಾಸ್ ಅಂದ್ರೆ ಹೆಪ್ಪುಗಟ್ಟಿರದ ಯೋಚನೆಗಳು, ಮಂಜುಗಡ್ಡೆ ತರ, ಗಟ್ಟಿ ಕಲ್ಲಿನ ತರ ಆಗಿರುತ್ತೆ, ಕಾಂಕ್ರೀಟ್ ತರ. ಆ ಯೋಚನೆಯವ್ರು ಬದಲಾಯಿಸಕ್ಕೆ ರೆಡಿ ಇರೋದಿಲ್ಲ. ಈಗ ವಾರನ್ ಹೆಸ್ಟಿಂಗ್ ಬಂದಿಲ್ಲ ಅಂತಂದ್ರೆ ಇನ್ನೂ ಸತಿ ಪದ್ಧತಿ ಕಂಟಿನ್ಯೂ ಆಗ್ತಿತ್ತು ನೋಡಿ, ಅದನ್ನ ಚೇಂಜ್ ಮಾಡೋದು. ಯಾಕಂದ್ರೆ ಸಮಾಜದಲ್ಲಿ ಆ ನಂಬಿಕೆ ದೃಢವಾಗಿತ್ತು ತಲೆ ಒಳಗಡೆ. ಎಷ್ಟೊಂದು ನಂಬಿಕೆಗಳಿರ್ತವೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಇಡ್ಲಿನೇ ಬೇಕು ಅಂತಾರೆ ಬೆಳಿಗ್ಗೆ ತಿಂಡಿ ತಿಂದಾಗ. ತಿಂಡಿ ತಿನ್ನಕ್ಕೆ ಇಡ್ಲಿನೇ ಬೇಕು ಅಂದ್ರೆ ನಾರ್ತ್ ಇಂಡಿಯಾಗ ಹೋದಾಗ ಏನಾಗುತ್ತೆ, ಅಲ್ಲಿ ಇಡ್ಲಿ ಸಿಕ್ಕಲ್ಲ, ಅಲ್ಲಿ ಸಿಕ್ಕದ್ ಪರೋಟ. ಇಲ್ಲೆಲ್ಲ ನಂಗೆ ತಿಂಡಿನೇ ಬೇಕು ಅಂತಂದ್ರೆ ಅವ್ರು ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ಬಿಟ್ಟು ಬರೀ ಹೋಟ್ಲಿಗೆ ಟ್ರಿಪ್ ಹೋಗ್ತಾ ಇರ್ತಾರೆ ಅಷ್ಟೇನೆ. ಸೊ ಅವಾಗ ಎಂಜಾಯ್ ಮಾಡಕ್ಕಾಗಲ್ಲ. ಸೊ ಏನ್ ಸಿಗುತ್ತಾ ತಿನ್ನಕ್ಕೆ ರೆಡಿ ಇರ್ಬೇಕು. ನಾರ್ತ್ ಇಂಡಿಯಾದ ಪರೋಟ ಸಿಗುತ್ತಾ, ಪರೋಟ ತಿನ್ನಕ್ಕೆ ರೆಡಿ ಇರ್ಬೇಕು. ನಾವು ಫ್ರಾಸನ್ ಐಡಿಯಾಸ್ ಏನಾಗುತ್ತೆ, ನಮಗೆ ಮೆಮೊರಿ ಆಗಲ್ಲ. ಫ್ರಾಸನ್ ಐಡಿಯಾಸ್ ಅಂದ್ರೆ ಫ್ರೀ ಇರ್ಬೇಕು ಮೈಂಡ್. ಪ್ರತಿಯೊಂದು ಯೋಚನೆಗಳು ಅಷ್ಟೇ ಫ್ರೀ ಆಗಿರ್ಬೇಕು. ಫ್ರೀ ಆಗಿದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಹೊಸ ಐಡಿಯಾಸ್ ಬರೋಕ್ಕೆ ಸಹಕಾರ ಆಗುತ್ತೆ. ಇಲ್ಲ ಸರ್ ನನಗೆ ಇಂಡಿಯನ್ ಕಮೋಡಲ್ಲಿ ಟಾಯ್ಲೆಟ್ ಹೋಗಕ್ಕಲ್ಲ, ನನಗೆ ವೆಸ್ಟರ್ನ್ ಕಮೋಡೇ ಬೇಕು ಅಂತಂದ್ರೆ ಏನ್ ಮಾಡೋದು? ನನ್ಗೆ ಟಾಯ್ಲೆಟ್ ಹೋಗ್ಬೇಕೆ ಹೊರತು ನನಗೆ ಅದು ಬಿಟ್ಕೊಂಡು ನಾನು ಬೇರೆದನ್ನ ನಾನು ಯೋಚನೆ ಮಾಡಕ್ಕಾಗಲ್ಲ. ಸೊ ಒಂದ್ ನಿಮಿಷ ಲೈಟ್ ಆಗಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳಿದೆ ನಾನು. ಒಂದು ಆರೋಗ್ಯ, ಇನ್ನೊಂದು ಇಂಪಾರ್ಟೆಂಟ್ ನೆಮ್ಮದಿ, ಮೂರನೇದಾಗಿ ಆತ್ಮವಿಶ್ವಾಸ, ನಾಲ್ಕನೇದಾಗಿ ನಾನು ಹೇಳಿದೆ ನಮ್ದು ಮೈಂಡ್ ಅಲ್ಲಿ ಆದಷ್ಟು ಫ್ರೀ ಥಿಂಕಿಂಗ್ ಇರಬೇಕು ಅಂತೇಳಿ. ಇವು 4 ಇದ್ದಾಗ ಏನಾಗುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಆಗೋದಕ್ಕೆ ಸಹಾಯ ಆಗಿದೆ. ನಾವು ದೇಹದಲ್ಲಿ ನಾವು ಪರ್ಸನಲ್ ಆಗಿ ಮಾಡ್ಕೊಂಡು ಬೇಕಾಗಿರೋಂಥ ಒಂದು ಚೇಂಜಸ್. ಸೊ ಈಗ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟಡಿ ಟೆಕ್ನಿಕ್ಸ್ ಅಂತ ಕರಿತೀವಿ. ಸ್ಟಡಿ ಟೆಕ್ನಿಕ್ಸ್ ಏನ್ ಮಾಡೋದು, ಈಗ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂತಂದ್ರೆ ಉದಾಹರಣೆಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಮೆಮೊರಿ ಇಟ್ಕೋಬೇಕು ಅಂತಂದಾಗ ಏನಾಗುತ್ತೆ, ಈಗ ನಾವು ಉದಾಹರಣೆಗೆ BLR ಅಂದ್ರೆ ಬೆಂಗಳೂರು ಅಂತ ಕರಿತೀವಿ, TMK ಅಂದ್ರೆ ತುಮಕೂರು ಅಂತ ಹೇಳಿ. ಸೊ ಅದೇ ತರನೇ IPC ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ ಅಂತ ಕರಿತೀವಿ. ಅದೇ ತರನೇ ನಾವು ಕೆಲವೊಂದಲ್ಲಿ ಈ ರೀತಿ, ಈಗ ವಿಬ್ಗೈರ್ ಅಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್ ಅಂಡ್ ರೆಡ್. ಸೊ ಈ ರೀತಿ. ಸೊ ನಾವು ಈ ರೀತಿಯಾಗಿ ನಾವೇನಾದ್ರೂ ಒಂದಿಷ್ಟು ಇಂಪಾರ್ಟೆಂಟ್ ನಾವು ಈ ತರ ಕೋಡಿಂಗ್ ಮಾಡಿಟ್ಕೊಂಡ್ರೆ ಏನಾಗುತ್ತೆ, ಅವಾಗ ತುಂಬಾ ಸಹಾಯ ಆಗುತ್ತೆ. ಈಗ ನೀವು ChatGPT ಇದೆ, ಪರ್ಪ್ಲೆಕ್ಸಿಟಿ ಇದೆ, ಆಮೇಲೆ Google LLM ಇದೆ. ಈಗ Google LLM ತುಂಬಾ ಇಂಪಾರ್ಟೆಂಟ್. ನೀವು Google LLMಗೆ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ ಎಲ್ಲ PDF ನೀವು ಒಂದ್ ಕಡೆಯಿಂದ ಅಪ್ಲೋಡ್ ಮಾಡಿ, ಅಲ್ಲಿ ಸೋರ್ಸ್ಗಳು ಹಾಕ್ಬಿಟ್ಟು. ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಕಾನ್ಸೆಪ್ಟ್ ಬಗ್ಗೆನೂ ಅಲ್ಲಿ ಶಾರ್ಟ್ ಆಗಿ ಸಿಕ್ಕುತ್ತೆ ಅಂತ. ಲೈಕ್ ನಿಮ್ಗೆ ಯಾವ್ದೊಂದು ಪಿನಲ್ ಕೋಡ್ ಏನೋ ಡೌಟ್ ಇತ್ತು ಅಂದ್ರೆ ನೀವೇ ತಗೋಬಹುದು ಅಂತ ಹೇಳ್ತಿರೋದು. ಸೊ ಆ ರೀತಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಉಪಯೋಗಿಸ್ಕೋಬಹುದು ಅಂತ. ಬೇಕಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈಲಿ ನೀವು ಇದನ್ನ ಮಾಡಿಸ್ಕೋಬಹುದು. ಇದಕ್ಕೆ ಕೋಡಿಂಗ್ ಮಾಡ್ಕೊಳ್ಳೋದ್ರೆ ಅದೇ ಮಾಡ್ಕೊಡುತ್ತೆ, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಡುತ್ತೆ. ಯಾಕಂದ್ರೆ ಸೊ ಬ್ರೈನ್ ಯಾವತ್ತೂ ಏನ್ ಮಾಡುತ್ತೆ ಅಂದ್ರೆ, ನಮ್ಗೆ ಯಾಕೆ ಫಿಲಮ್ ಇಷ್ಟ ಆಗುತ್ತೆ ಅಂದ್ರೆ ಪಿಕ್ಚರೈಸೇಷನ್ ಮಾಡ್ಕೋತೀವಲ್ಲ, ಅದರಿಂದ ಅಷ್ಟೇನೆ. ಸೊ ನಾವು ಅಷ್ಟೇ ಓದ್ಬೇಕಾದ್ರೆ ಈಗ ಪಿಕ್ಚರೈಸೇಷನ್ ಮಾಡ್ಕೋಬೇಕು ಅಂತ. ಸೊ ಈಗ ನೀವು ಆದಷ್ಟುನು ನಾವು ಮೆಮೊರಿ ಆಗ್ಬೇಕು ಅಂತಂದ್ರೆ, ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂತಂದ್ರೆ, ಒಂದು ಲ್ಯಾಂಗ್ವೇಜ್ ಬಗ್ಗೆ ಚೆನ್ನಾಗಿರ್ಬೇಕು. ನನಗೆ ತುಂಬಾ ಇಂಪಾರ್ಟೆಂಟ್, ನಾನು ತುಂಬಾ ಅಬ್ಸರ್ವ್ ಮಾಡ್ದಂಗೆ ನಮ್ಮ ಲ್ಯಾಂಗ್ವೇಜ್ ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಅಂತ. ಯಾಕಂದ್ರೆ ನನ್ನ ಪ್ರಕಾರ ಬಯಾಲಜಿ ಮತ್ತೆ ನಿಮ್ದು ಲೀಗಲ್ ಇದೆಯಲ್ಲ, ಅದ್ರಲ್ಲಿ ಗ್ರೀಕ್, ಲ್ಯಾಟಿನ್ ಜಾಸ್ತಿ ಇದೆ. ಈಗ ಕಾರ್ಡಿಯಾ ಅಂದ್ರೆ ಹಾರ್ಟ್, ಲೋಗೋಸ್ ಅಂದ್ರೆ ಸ್ಟಡಿ, ಐಯಾಟ್ರಿ ಅಂದ್ರೆ ಟ್ರೀಟ್ಮೆಂಟ್. ಓಕೆ, ಈಗ ಸೈಕಿ ಅಂದ್ರೆ ಮೈಂಡ್, ಐಯಾಟ್ರಿ ಅಂದ್ರೆ ಸೊ ಮೈಂಡ್ ಟ್ರೀಟ್ಮೆಂಟ್ ಕೊಡೋರಿಗೆ ಸೈಕ್ಯಾಟ್ರಿಸ್ಟ್ ಅಂತ ಕರಿತೀವಿ, ಪೀಡಿಯಾಟ್ರಿಷಿಯನ್ ಅಂತ ಕರಿತೀವಿ. ICN ಅಂದ್ರೆ ಎಕ್ಸ್ಪರ್ಟ್ ಅಂತ.
ಎಲೆಕ್ಟ್ರಿಷಿಯನ್. ಸೊ ಎಲೆಕ್ಟ್ರಿಸಿಟಿ ಬಗ್ಗೆ ಎಕ್ಸ್ಪರ್ಟ್ ಎಲೆಕ್ಟ್ರಿಷಿಯನ್, ಮ್ಯೂಸಿಷಿಯನ್ ಈ ತರ ಕರಿತೀವಿ ಅಂತ ಹೇಳ್ತಾರೆ. ಅದೇ ತರನೇ ಈಗ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಕ್ಲೋರೋಫಾರ್ಮ್ ಅಂತ ಕರಿತೀವಿ, ಕ್ಲೋರೋಫಿಲ್ ಅಂತ ಕರಿತೀವಿ. ಸೊ ಕ್ಲೋರೋ ಅಂದ್ರೆ ಗ್ರೀನ್ ಅಂತ. ಸೊ ಕ್ಲೋರೋಫಾರ್ಮ್ ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಅಂತ. ಅದೇ ತರನೇ ಸೊ ನಾವು ಗ್ರೀಕ್ ಅಂಡ್ ಲ್ಯಾಟಿನ್ ನಮಗೆ ಕಂಟ್ರೋಲ್ ಇರಲಿಲ್ಲ. ಯಾಕಂದ್ರೆ ನಮ್ದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ. ಬಟ್ ಇಂಗ್ಲೆಂಡ್ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಗ್ರೀಕ್ ಅಂಡ್ ಲ್ಯಾಟಿನ್ ಇರೋದ್ರಿಂದ ಅವರಿಗೆ ಲೀಗಲ್ ಇದೆಲ್ಲ ತುಂಬಾ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಸೊ ನಮ್ಗೆ ಏನಾಗುತ್ತೆ, ನಾವೇನ ಈ ಕಾನೂನಿನ ನೋಡಕ್ ಹೋಗ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅದ್ರದ್ದು ಎಲ್ಲಾ ವರ್ಡ್ಸ್ ಏನಾಗುತ್ತೆ ಮ್ಯಾಕ್ಸಿಮಮ್ ಗ್ರೀಕ್ ಅಂಡ್ ಲ್ಯಾಟಿನ್ ಇರುತ್ತೆ. ಸೊ ಪ್ಲೀಸ್ ಫೋಕಸ್ ಆನ್ ದ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾವು ಸೈಕಾಟ್ರಿ ಅಂತ ಪರ್ಸೆಪ್ಷನ್ ಅಂತ ಕರಿತೀವಿ. ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆ ಅಂತ ಅರ್ಥ. ನೋಡಿ, ಕಾನ್ಸಂಟ್ರೇಷನ್ ಇಂಪಾರ್ಟೆಂಟು, ಅಟೆನ್ಷನ್ ನಿಮ್ಗೆ ಅರ್ಥ ಆಯ್ತು, ಪರ್ಸೆಪ್ಷನ್ ಅಂತ ಕರಿತೀವಿ. ಈಗ ಅಟೆನ್ಷನ್ ಅಂದ್ರೆ ನಾನು ಚಿಟಿಕೆ ಹೊಡೆದೆ, ನಿಮ್ಮ ಅಟೆನ್ಷನ್ ಇಲ್ಲಿ ಬಂತು. ಚಿಟಿಕೆ ಹೊಡೆದೆ, ನಿಮ್ಮ ಅಟೆನ್ಷನ್ ಇಲ್ಲಿದೆ. ನಾನು ಎಷ್ಟು ಸತಿ ಚಿಟಿಕೆ ಹೊಡೆದೆ ಅಂದ್ರೆ 2 ಸತಿ ಹೊಡೆದೆ. ಸೊ ನೀವು ಚಿಟಿಕೆ ಹೊಡಿದನ್ನೇ ನಾನು ಗಮನಿಸ್ತಾ ಇದ್ದೀರಾ ಅಂತ ನಿಮ್ ಕಾನ್ಸಂಟ್ರೇಷನ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಅರ್ಧ ಗಂಟೆ ಚಿಟಿಕೆ ಹೊಡಿತೀನಿ ಅಂತ ಅನ್ಕೊಳ್ಳಿ, ನಿಮ್ ಕೌಂಟಿಂಗ್ ಮಿಕ್ಸ್ ಆಗಿಲ್ಲ ಅಂತಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ಅಟೆನ್ಷನ್ ಕಾನ್ಸಂಟ್ರೇಷನ್ ಅರ್ಥ ಆಯ್ತು. ಸೊ ಅಟೆನ್ಷನ್ ಕಾನ್ಸಂಟ್ರೇಷನ್ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಪರ್ಸೆಪ್ಷನ್ ಅಂತ ಕರೀತೀವಿ. ಪರ್ಸೆಪ್ಷನ್ ಅರ್ಥ ಆಗೋದು ಅಂತ. ಈಗ ನಾನು ತಮಿಳ್ ಭಾಷೆಯಲ್ಲಿ ಮಾತಾಡಿದ್ರೆ ತಮಿಳಿಯನ್ಸ್ಗೆ ಅರ್ಥ ಆಗುತ್ತೆ, ಫ್ರೆಂಚ್ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಫ್ರೆಂಚ್ ಭಾಷೆ ಅರ್ಥ ಆಗಲ್ಲ ನಿಮ್ಗೆ, ಕೇಳಿಸ್ಕೊಂತೀರಾ ಬಟ್ ಅರ್ಥ ಆಗಲ್ಲ. ಅದೇ ತರ ಏನಾಗುತ್ತೆ, ನೀವು ಓದ್ತಾ ಕೂತಾಗ ಏನಾಗಿರುತ್ತೆ, ಎಷ್ಟೊಂದ್ ಜನ ಬಾಯಟ್ ಹೊಡಿತಾರೆ. ಬಾಯಟ್ ಹೊಡೆದ್ರೆ ಏನಾಗುತ್ತೆ ನಿಮ್ಗೆ, ಅದು ಅರ್ಥ ಆಗಿರಲ್ವಲ್ಲ, ನ್ಯಾಚುರಲ್ ಏನಾಗುತ್ತೆ ಮರ್ತೋಗ್ಬಿಡುತ್ತೆ. ಸೊ ಅರ್ಥ ಆಗಿರ್ಬೇಕು. ಈಗ ನೀವು ಆನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ನೀವು ಈಸಿಯಾಗಿ ಮಾಡ್ತೀರಾ. ಸರ್ ಆನೆ ಅಂದ್ರೆ 4 ದಪ್ಪ ಕಾಲಿರುತ್ತೆ, ಅದು ಗ್ರೇ ಕಲರ್ ಸ್ಕಿನ್ ಇರುತ್ತೆ, ಕಿವಿ ಅಗ್ಲ ಇರುತ್ತೆ, ಸೊಂಡ್ಲಿರುತ್ತೆ, ಕಣ್ ಚಿಕ್ಕದಾಗಿರುತ್ತೆ. ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡೋದು ಈಸಿ. ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಮಾಡಿ ಅಂದಾಗ ಏನಾಗುತ್ತೆ, ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಇಂಗ್ಲಿಷ್ ಭಾಷೆ ನೀವು ಮದರ್ ಟಂಗ್ ಆಗಿದ್ರೆ ನೀವು ಇಂಗ್ಲಿಷ್ ಈಸಿ ಆಗುತ್ತೆ. ಹಾಗೆ ಫ್ರೆಂಚ್ ಅಲ್ಲಿ ಹೇಳಿ ಅಂತಂದಾಗ ನೀವು ಆನೆ ಬಗ್ಗೆ ಬಾಯಟ್ ಮಾಡ್ಬೇಕಾಗತ್ತೆ. ನೀವು ಆನೆ ಬಗ್ಗೆ ಬಾಯಟ್ ಮಾಡಿ ಹೇಳ್ಬೇಕಾಗತ್ತೆ ಆನೆ ಬಗ್ಗೆ ಹೇಳ್ಬೇಕಂದ್ರೆ. ಅದೇ ಮದರ್ ಟಂಗ್ ಅಲ್ಲಿ ಆನೆ ಬಗ್ಗೆ ಹೇಳಿ ಅಂದ್ರೆ ಬೇಕಾದ್ರೆ ಅರ್ಧ ಗಂಟೆ ಹೇಳ್ತೀರಾ. ಅದೇ ಬೇರೆ ಭಾಷೆಯಲ್ಲಿ ಹೇಳಿ ಅಂದಾಗ ನೀವು ಆ ಭಾಷೆನ ನೀವು ಓದಿ ಅದನ್ನ ಬಾಯಟ್ ಮಾಡಿ ಹೇಳ್ಬೇಕು. ಅದೇ ತಪ್ಪಾಗುತ್ತೆ. ನಾವು ಇಂಗ್ಲಿಷ್ ಓದ್ಬೇಕಾದ್ರೆ ಏನಾಗುತ್ತೆ, ಅದನ್ನೆಲ್ಲ ಬಾಯಟ್ ಮಾಡಕ್ ಹೋಗ್ತೀವಿ. ಸೊ ರಾದರ್ ದನ್ ಅದನ್ನ ಕ್ರಾಮಿಂಗ್ ಮಾಡೋದಕ್ಕಿಂತನೂ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಆಗುತ್ತೆ. ಸೊ ಪರ್ಸೆಪ್ಷನ್ ಅಂತ ಕರಿತೀವಿ. ಸೊ ಅಟೆನ್ಷನ್, ಪರ್ಸೆಪ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವಾಗ ನೀವು ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕಂತಂದ್ರೆ ಆ ಚೈನ್ ಅರ್ಥ ಮಾಡ್ಕೊಂತ ಬನ್ನಿ. ಫಸ್ಟ್ ನಮ್ ದೇಹದ ಚೆನ್ನಾಗಿರ್ಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕು, ಆತ್ಮವಿಶ್ವಾಸ ಇರಬೇಕು, ಬ್ರೈನ್ ಫ್ರೀ ಆಗಿ ಮೆಂಟಲಿ. ಸೊ ಅದಾದ್ಮೇಲೆ ಏನಾಗುತ್ತೆ, ಅಟೆನ್ಷನ್ ಶುರು ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಕಾನ್ಸಂಟ್ರೇಷನ್ ಅಂದ್ರೆ ಪರ್ಸೆಪ್ಷನ್ ಆಗುತ್ತೆ. ಪರ್ಸೆಪ್ಷನ್ ಆದ ತಕ್ಷಣ ಏನಾಗುತ್ತೆ, ಅದು ಇಮಿಡಿಯೇಟ್ ಮೆಮೊರಿ ಆಗುತ್ತೆ. ಇಮಿಡಿಯೇಟ್ ಮೆಮೊರಿ ಆಗಿದ್ದು ಶಾರ್ಟರ್ ಮೆಮೊರಿ ಆಗುತ್ತೆ. ಆ ಶಾರ್ಟರ್ ಮೆಮೊರಿ ಆಗಿದ್ದು ಲಾಂಗ್ ಟರ್ಮ್ ಮೆಮೊರಿ ಆಗುತ್ತೆ. ಸೊ ಆ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂದಾಗ ಇಷ್ಟೆಲ್ಲ ಪ್ರೋಸೆಸ್ ನಡೀತಾ ಇರುತ್ತೆ. ನಿಮ್ಗೂ ಅಷ್ಟೇ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕಾ, ಇವೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಕೆಲವೊಂದನ್ನ ನೀವು ಮೆಮೊರೈಸ್ ಮಾಡ್ಕೊಳ್ಳೇಬೇಕು. ನಾನು ಎಷ್ಟೋ ಜನ ಹೇಳ್ತೀನಿ, ಸೈನ್ಸ್ ಸ್ಟೂಡೆಂಟಾ ನೀವು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಮೆಮೊರೈಸ್ ಮಾಡ್ಕೊಳ್ಳಿ. ನೀವು ಹಿಸ್ಟ್ರಿ ಸ್ಟೂಡೆಂಟಾ, ಹಿಸ್ಟ್ರಿಲಿರೋ ಘಟನೆಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ನೀವು ಕಾನೂನ್ನ ಏನೇನವೆ ಕೋಡ್ಗಳು, ಸೆಕ್ಷನ್ಸ್ ದಯವಿಟ್ಟು ಬಾಯಟ್ ಮಾಡಿ. ನೀವೆಲ್ಲದನ್ನು ಬೇಕಾದ್ರೆ ನೀವೇ ನಿಮ್ದೇ ವಾಯ್ಸ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ರಾತ್ರಿ ಮಲಗ್ಬೇಕಾದ್ರೆ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಅಥವಾ ಯಾವ್ದಾನ ಒಂದ್ ನಿಮ್ಗೆ ಆತರ ಇದ್ರೆ ನೀವು ಅದನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಆದಷ್ಟು ನೀವು ರಿಪೀಟ್ ಮಾಡಿದಷ್ಟು ಏನಾಗುತ್ತೆ, ಅದು ಮೆಮೊರಿ ಆಗ್ತಾ ಹೋಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಬಾಯ್ಟ್ ಹೊಡಿಬಾರ್ದು, ಹಂಗಂತ ಎಲ್ಲದನ್ನು ನಾವು ಮೆಮೊರಿ ಇಟ್ಕೊಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಈಗ ಲ್ಯಾಂಗ್ವೇಜ್ ಕಲಿಯೋರು ಏನು ಗ್ರಾಮರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವನು ಮೆಮೊರೈಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಆಗುತ್ತೆ. ಸೊ ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂತಂದಾಗ ಇವನ್ ಫಾಲೋ ಮಾಡ್ಬೇಕು. ಒಂದು ಕೋಡಿಂಗ್ ಮಾಡ್ಕೊಳ್ಳಿ, ಈಗ ಹೇಳಿದ ವಿಬ್ ಗೈರ್ ಇರ್ಬೋದು, ಆ ತರ ಕೋಡಿಂಗ್ ಮಾಡ್ಕೊಳ್ಳೋದು. ಲ್ಯಾಂಗ್ವೇಜ್ ಕಡೆ ಗಮನ ಹರಿಸಿ ಅಂತಂದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ನಾನು ನಿಮ್ಗೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿರೋದು. ಆಮೇಲೆ ಇನ್ನೊಂದು ಲಾಂಗ್ ಟರ್ಮ್ ಮೆಮೊರಿ ಆಗ್ಬೇಕು ಅಂತಂದ್ರೆ ಆದಷ್ಟು ಓದ್ಬೇಕಾದಾಗ ಕಂಟಿನ್ಯೂಸ್ ಓದ್ಬೇಡಿ. ಒಂದು ಫಸ್ಟ್ ನೀವು ಓದಕ್ಕಿಂತ ಮುಂಚೆ ನೀವು ಹಿಂದಿನ ಏನ್ ಓದಿದ್ರು ಒಂದ್ಸತಿ ನೆನಪಿಸ್ಕೊಳ್ಳಿ. ಈಗ ನೀವು ನ್ಯೂಟನ್ ಲಾ ಬಗ್ಗೆ ಓದ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ನಿಮಗೆ ಬೇಸಿಕ್ ಫಿಸಿಕ್ಸ್ ಗೊತ್ತಿರ್ಬೇಕು ನಿಮ್ಗೆ. ಹಾಗೆ ನೀವು ಓದ್ತಾ ಕೂತಿದಾಗ ಹಿಂದಿನ ಚಾಪ್ಟರ್ ಏನ್ ಓದಿ ಅಂತ ಮೆಮೊರೈಸ್ ಮಾಡ್ಕೊಳ್ಳಿ. ಅದನ್ನ ರೀಕಾಲ್ ಮಾಡ್ಕೊಂಡು ನೀವು ಓದಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದೊಂದು 30 to 40 ಮಿನಿಟ್ಸ್ ಓದ್ಕೊಳ್ಳಿ. ಆ 30 to 40 ಮಿನಿಟ್ಸ್ ಓದ್ಬೇಕಾದ್ರೆ ಯೂಸ್ ಚಾರ್ಟ್, ವಿಡಿಯೋಗಳು ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಚಾಟ್ GPT ಯೂಸ್ ಮಾಡಿ. ಆಮೇಲೆ ಅದೇನೇನ್ ಮೀನಿಂಗ್ ಇದೆ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಇರೋದನ್ನ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಗ್ರೀಕ್ ಲ್ಯಾಟಿನ್ ಇರೋದು ಕನ್ನಡಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದು ಅರ್ಥ ಮಾಡ್ಕೊಂಡು 30 ಮಿನಿಟ್ಸ್. ಅದಾದ್ಮೇಲೆ ಏನಾಗುತ್ತೆ, ನೀವು ಒಂದು 10 ರಿಂದ 15 ನಿಮಿಷ ರಿಲ್ಯಾಕ್ಸೇಷನ್ ಕೊಡ್ಬೇಕು. ಆ ರಿಲ್ಯಾಕ್ಸೇಷನ್ ಟೈಮಲ್ಲಿ ನಮ್ಗೆ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಸಿಟಿಲ್ಕೊನ್ ಕ್ರಿಯೇಟ್ ಆಗುತ್ತೆ. ಸೊ 10 ನಿಮಿಷ ರೀಕಾಲ್ ಮಾಡೋದು,
30-35 ನಿಮಿಷ ಓದೋದು, ಆಮೇಲೆ 10 ನಿಮಿಷ ರಿಲ್ಯಾಕ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ ನೀವು ನಿಮ್ಮದೇ ಒಂದು ಇದರಲ್ಲಿ ಬರಿಬೇಕು ಅದನ್ನ. ಓಕೆ, ನೀವೇನ್ ನೆನ್ಪಿಟ್ಕೊಂಡ್ರಲ್ಲ ಅದನ್ನ ಮುಚ್ಚಿಟ್ಬಿಟ್ಟು ಅದನ್ನ ಬರ್ಕೋಬೇಕು ನೀವು, ನಾನು ಏನೇನ್ ನೆನ್ಪಿಟ್ಕೊಂಡಿದ್ದೀನಿ ಅಂತೇಳಿ. ಅದೊಂದು 20-25 ನಿಮಿಷ ಆಗುತ್ತೆ. ಮತ್ತೆ ಅದಾದ್ಮೇಲೆ ಏನಾಗುತ್ತೆ, ಒಂದೇ ಚಾಪ್ಟರ್ ಓದಂಗಿಲ್ಲ. ಸೊ ನಾವೆಲ್ಲ ಏನು ನಾರ್ಮಲ್ ಆಗಿ ತಪ್ಪು ಮಾಡ್ತೀವಿ ಅಂದ್ರೆ, ಈಗ ಕೆಮಿಸ್ಟ್ರಿ ಬುಕ್ ಹಿಡಿದ್ರೆ ಅದೇ ಹಿಡ್ಕೊಬಿಡೋದು ದಿನವೆಲ್ಲ. ಆತರ ಮಾಡ್ಬಾರ್ದು. ಸೊ ನೀವು ಒಂದ್ ಸಬ್ಜೆಕ್ಟ್ ಅಂದ್ರೆ ಇನ್ನೊಂದ್ ಸಬ್ಜೆಕ್ಟ್ ತಗೊಳ್ಳಿ. ಈಗ ನೀವು ದಿನ ಉಪ್ಪಿಟ್ಟು ತಿಂದ್ರೆ ಹೆಂಗ್ ಬ್ರೈನಿಗೆ ಖುಷಿ ಅನ್ಸಲ್ವೋ ಅದೇ ತರನೇ ನೀವು ಒಂದೇ ಸಬ್ಜೆಕ್ಟ್ ಓದಿನಾಗುತ್ತೆ ಬ್ರೈನಿಗೆ ಖುಷಿ ಅಂತ ಅನ್ಸಲ್ಲ. ಯಾಕೆ, ಬ್ರೈನ್ಗೂ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಅದಕ್ಕೆ ಏನಾಗುತ್ತೆ, ಬೇರೆ ಸಬ್ಜೆಕ್ಟ್ ನ ನೀವು ಕೊಡೋದು. ಸೊ ಬೇರೆ ಸಬ್ಜೆಕ್ಟ್ ಅದೇ ತರ ಮಾಡ್ಬೇಕು. ಒಂದ್ 10 ನಿಮಿಷ ರೀಕಾಲ್ ಮಾಡ್ಕೋಬೇಕು, ಒಂದ್ 30 ನಿಮಿಷ ಓದ್ಬೇಕು, ಮತ್ತೆ 10 ನಿಮಿಷ ರೆಸ್ಟ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ನಾವು ಆ ರೀತಿ ಓದ್ತಾ ಹೋದ್ರೆ ಏನಾಗುತ್ತೆ, ಅದು ಲಾಂಗ್ ಟರ್ಮ್ ಮೆಮೊರಿ ಆಗ್ತಾ ಹೋಗ್ಬಿಡುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀನಿ. ಸೊ ಅದು ಬಿಟ್ರೆ ಪ್ರಿಕಾಷನ್ಸ್ ಏನಪ್ಪಾ ಅಂದ್ರೆ, ಇನ್ನ ನಿದ್ದೆ ವಿಚಾರದಲ್ಲಿ ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ. ಸೊ ಯಾಕೆ ನಿದ್ದೆ ಇಂಪಾರ್ಟೆಂಟ್ ಅಂತಂದ್ರೆ, ಬ್ರೈನಿಗೆ ರೆಸ್ಟ್ ಸಿಗದೆ ನಿದ್ದೆ ಮಾಡಿದಾಗ. ಈಗ ಫ್ಯಾನ್ ನೀವು ಹಂಗೆ ಆನ್ ಮಾಡಿ ಇಟ್ಬಿಟ್ರೆ 24 ಅವರ್ಸ್ ಫ್ಯಾನ್ ಬಿಸಿ ಆಗುತ್ತೆ. ಸೊ ಬ್ರೈನ್ ಅಷ್ಟೇನೆ, ಅದು ಒಂದು ಆರ್ಗನ್ ಅಲ್ವಾ, ಅದಕ್ಕೆ ರೆಸ್ಟ್ ಸಿಗೋದು ಯಾವಾಗ ಅಂದ್ರೆ ನಿದ್ದೆ ಮಾಡಿದಾಗ. ಸೊ ನಿದ್ದೆ ಮಾಡಿದಾಗ ಏನಾಗುತ್ತೆ, ಬ್ರೈನು ಸರ್ವಿಸ್ ಮಾಡ್ಕೊಳತ್ತೆ, ತನ್ನ ಸೆಲ್ಫ್ ಸರ್ವಿಸ್. ಈಗ ನಾವು ಹಬ್ಬದಲ್ಲಿ ಸರ್ವಿಸ್, ಮುಂದೆ ಹಬ್ಬ ಬರುತ್ತೆ, ಎಲ್ಲರೂ ಗಾಡಿನ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸಿ ಅದಕ್ಕೆಲ್ಲ ಹೂ ಹಣ್ಣು ಹಾಕಿ ಹೆಂಗೆ ರೆಡಿ ಮಾಡ್ತಾರಲ್ಲ, ಅದೇ ತರ ಬ್ರೈನಿಗೆ ದಿನಾ ನೈಟು ಸರ್ವಿಸ್ ಮಾಡಿಸ್ಬೇಕು. ಯಾವಾಗ ಸರ್ವಿಸ್ ಆಗುತ್ತೆ, ನಿದ್ದೆ ಮಾಡಿದೆ. ಇತ್ತೀಚೆಗೆ ಏನಾಗುತ್ತೆ ನಮ್ಗೆ, ಜಾಸ್ತಿ ನಾವು ಮೊಬೈಲ್ ಮುಂದೆ ಕೂತ್ರೆ ಏನಾಗುತ್ತೆ, ಮೊಬೈಲ್ ನ ಎಲ್ಲಾ ಫೋಟಾನ್ಸ್ ಎಲ್ಲ ಕಣ್ಣಿಗೆ ಬಿದ್ದು ಸೊ ಬ್ರೈನ್ ಅಲ್ಲಿ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಮೆಲಟೋನಿನ್ ನಿದ್ದೆ ಬರುವಂತ ಹಾರ್ಮೋನ್ ಅದು. ಸೊ ಯಾವಾಗ ನಾವು ಕಣ್ಣಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಏನ್ ಕನ್ಫ್ಯೂಷನ್, ನಿದ್ದೆ ಇಲ್ಲ ಅನ್ಸುತ್ತೆ ಅಂದ್ರೆ ಬ್ರೈನಿಗೆ ಇನ್ನು ಬೆಳಕಿದೆ ಅನ್ಸುತ್ತೆ ನಾವು ಮೊಬೈಲ್ ನೋಡೋದ್ರಿಂದ, ಅವಾಗ ಮೆಲಟೋನಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ, ಅವಾಗ ನಿದ್ದೆ ಬರಲ್ಲ. ಸೊ ಆದಷ್ಟು ನಾವು ಮೊಬೈಲ್ ನ ಅವಾಯ್ಡ್ ಮಾಡ್ಬೇಕು. ಮಿನಿಮಮ್ ಒಂದು 6 to 7 ಅವರ್ಸ್ ನಿದ್ದೆ ಮಾಡಿದಾಗುತ್ತೆ, ಬ್ರೈನಿಗೆ ರೆಸ್ಟ್ ಸಿಗುತ್ತೆ. ಸೊ ಬ್ರೈನಿಗೆ ರೆಸ್ಟ್ ಸಿಕ್ಕಾಗ ಏನಾಗುತ್ತೆ, ಮತ್ತೆ ಓದಕ್ ಈಸಿ ಆಗುತ್ತೆ ಮಾರನೇ ದಿವಸ ನಿಮ್ಗೆ. ಸೊ ಮಾರನೇ ದಿವಸ ನೀವು ಓದಕ್ ಹೋದಾಗ ಏನಾಗುತ್ತೆ ಅಂದ್ರೆ ರಿಫ್ರೆಶ್ ಅನ್ಸುತ್ತೆ. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಮತ್ತೆ ಅದೇ ಹಳೆ ಘಟನೆಗಳೇ ನೆನಪಾಗಿ ಮೆದ್ಲು ಹಂಗೆ ಆನಲ್ಲೇ ಇರುತ್ತಲ್ವಾ ಅದು, ಮತ್ತೆ ಮುಂದಿನ ಕೆಲಸ ಮಾಡೋದಾಗ ಏನಾಗುತ್ತೆ, ಬ್ರೈನ್ ಸ್ಟ್ರೈನ್ ಆಗುತ್ತೆ. ಅವಾಗ ಓದಿದ್ದೆಲ್ಲ ಏನಾಗುತ್ತೆ, ಮರ್ತೋಗೋ ಸಂಭವನೀಯತೆ ಜಾಸ್ತಿ ಇರುತ್ತೆ. ಆಮೇಲೆ ಯಾವ್ದೇ ಕಾರಣಕ್ಕೂ ಊಟ ಮತ್ತೆ ನಿಮ್ಮ ಇದ್ರ ವಿಚಾರದಲ್ಲೂ ಕಾಂಪ್ರಮೈಸ್ ಮಾಡ್ಕೋಬೇಡಿ ನೀವು. ಯಾಕಂತಂದ್ರೆ ಸೊ ನಾವು ಊಟ ಉಪಚಾರಗಳ ಬಗ್ಗೆ ಕಾಂಪ್ರಮೈಸ್ ಮಾಡಿದಾಗಲೂ ಸಹ ದೇಹದ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಮತ್ತೆ ದೇಹ ಅಂದ್ಮೇಲೆ ಮನಸ್ಸು ಅಂದ್ಮೇಲೆ ಮತ್ತೆ ಮೆಮೊರಿ ಅಂತ ತಕ್ಷಣ ಮತ್ತೆ ಲಾಂಗ್ ಟರ್ಮ್ ಮೆಮೊರಿ ಅಂತ ತಕ್ಷಣ ಮತ್ತೆ ನಮಗೆ ಓದಿದ್ದೆಲ್ಲ ವೇಸ್ಟ್ ಅನ್ಸ್ತಾ ಹೋಗುತ್ತೆ. ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅಂತೇಳಿ. ಸೊ ಈ ನಿಟ್ಟಲ್ಲಿ ನಾನು ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಪುರುಷೋತ್ತಮ್. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ. ಬಹಳ ಅದ್ಭುತವಾಗಿ ಹೇಳಿದ್ರು. ಮೋಸ್ಟ್ ಪ್ರಾಬಬ್ಲಿ ಈ ರೀತಿಯಾಗಿ ಇನ್ಫಾರ್ಮೇಶನ್ ನಮ್ಗೆ ನಮ್ಮ ಚಿಕ್ಕ ವಯಸ್ಸಿಂದನೂ ಯಾರು ಸಹ ಕೊಟ್ಟಿರಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಈ ನಿಟ್ಟಿನಲ್ಲಿ ನಾನು ಅಭ್ಯರ್ಥಿಗಳಿಗೆ ಅನ್ಮ್ಯೂಟ್ ಮಾಡಿಕೊಂಡು ತಮ್ಮ ಅಭಿಪ್ರಾಯವನ್ನ ಸೂಚಿಸಬೇಕು, ಮತ್ತು ಇದು ಹೇಗೆ ತಮ್ಗೆ ಅನುಕೂಲ ಆಯ್ತಾ, ಇದರಿಂದ ತಮ್ಗೆ ಬೆನಿಫಿಟ್ ಆಯ್ತಾ ಅಂತ ಅನ್ನೋದ್ರ ಬಗ್ಗೆ ತಾವು ಒಂದು ಮಾಹಿತಿಯನ್ನ ಹಂಚ್ಕೋಬೇಕು ಅಂತ ಬಯಸ್ತೀನಿ. ಶರೋನ್ ಅನ್ನೋರು ಒಂದು ಮೆಸೇಜ್ ಹಾಕಿದ್ದಾರೆ ಸರ್, ಹೌ ಟು ನೆಗ್ಲೆಕ್ಟ್ ಥಾಟ್ಸ್ ಅಂತ. ಸರ್ ಆಕ್ಚುಲ್ ಆಗಿ ನಾನು ಅವಾಗ ಹೇಳಿದೆ, ಥಾಟ್ಸ್ ಅನ್ನೋದು ಇನ್ವಾಲಂಟ್ರಿ, ಅದು ವಾಲಂಟ್ರಿ ಅಲ್ಲ ಅದು. ಈಗ ಹಾರ್ಟ್ ಬೀಟ್ ನ ನಾವು ಏನ್ ಮಾಡೋದು, ನಾವು ನಿಲ್ಸಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ಬ್ಲಡ್ ಫ್ಲೋನ್ ಏನ್ ಮಾಡ್ತೀವಿ, ನಿಲ್ಸಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನಮ್ಗೆ ಏನಪ್ಪಾ, ಚಿಕ್ಕ ವಯಸ್ಸಿಂದ ನಾವ್ ಯಾವ ರೀತಿ ಬ್ರೈನ್ ವಾಶ್ ಆಗಿದೆ ಅಂದ್ರೆ, ನಾನು ಆಲೋಚನೆಗಳನ್ನ ಕ್ರಿಯೇಟ್ ಮಾಡ್ತಿದ್ದೇನೆ ಅಂತ. ಆಕ್ಚುಲ್ ನಾನು ಆಲೋಚನೆಗಳನ್ನ ಕ್ರಿಯೇಟ್ ಮಾಡ್ತಿಲ್ಲ, ಆಲೋಚನೆಗಳನ್ನ ಕಾಪಿ ಮಾಡ್ಕೊಂಡಿರ್ತೇವೆ ಬ್ರೈನ್ ಅಷ್ಟೇನೆ. ಸೊ ಅದಕ್ಕೇನಾಗುತ್ತೆ, ಪಾಸಿಟಿವ್ ಥಾಟ್ಸ್ ನಂದಲ್ಲ, ನೆಗೆಟಿವ್ ಥಾಟ್ಸ್ ನಂದಲ್ಲ. ಸೊ ಥಾಟ್ಸ್ ಅನ್ನ ಇಗ್ನೋರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಟಾಯ್ಲೆಟ್ ಹೋದ್ಮೇಲೆ ಟಾಯ್ಲೆಟ್ ಅಲ್ಲಿ ಕುತ್ಕೊಳಲ್ಲ ಅಲ್ವಾ, ಫ್ಲಶ್ ಮಾಡಿ ಆಚೆ ಬಂದ್ಬಿಡ್ತೀನಿ, ನೆಗ್ಲೆಕ್ಟ್ ಮಾಡ್ತೀನಿ. ಹಾಗೆ ಸೊ ನೆಗ್ಲೆಕ್ಟ್ ಮಾಡೋದು ಅಂತಂದ್ರೆ, ನಂಗೆ ಸಂಬಂಧ ಇಲ್ಲದ ಬಗ್ಗೆ ನಾನೇ ಅಟೆನ್ಷನ್ ಕೊಡ್ಬೇಕು. ಈಗ ನಂಗೆ ಸಾಯ್ಬೇಕನ್ನೋ ಯೋಚನೆ ಬಂತು ಅನ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ತೀನಿ ನಾನು. 100 ವರ್ಷ ಬದುಕ್ತೀನಿ ಅನ್ನೋ ಯೋಚನೆ ತಗೋತೀನಿ ನಾನು. ಯಾಕಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನನಗೆ ಅಟೆನ್ಷನ್ ಮಾತ್ರ ಫ್ರೀಡಮ್ ಇರುತ್ತೆ, ನನಗೆ ಥಾಟ್ಸ್ ನನ್ನ ಫ್ರೀಡಮ್ ಇರಲ್ಲ. ಅದು ಬರ್ತಾನೆ ಇರ್ತವೆ, ನಂಗೆ ಇಷ್ಟ ಇಲ್ಲ ಅಂದ್ರೆ ಬರ್ತಾನೆ ಇರ್ತವೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರ್ತಾರೆ. ಈಗ ನಾನು 24 ಗಂಟೆ ಡುಮ್ಮ ಅಂದಿರ್ತಾರೆ ಸರ್, ನಂಗೆ ಡುಮ್ಮ ಅಂತಾನೆ ಅಂತಾರೆ. ಏನ್ ಮಾಡೋದು ಅವಾಗ ನಾನು? ನಂಗೆ ಆ ಯೋಚನೆ ಬರುತ್ತೆ, ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಅರೆ ನಾನು ಡುಮ್ಮ ಆಗೋದಕ್ಕೆ, ಈಗ ನೀವು ಕೋತಿ ಅಂತ ತಕ್ಷಣ ನಾನು ಕೋತಿ ಆಗಲ್ವಲ್ಲ. ಕೋತಿ ಅಂದ ತಕ್ಷಣ ನನ್ ಮುಖ ಎಲ್ಲ ಕೋತಿ ತರ ಆಗಿ, ನಂಗೆ ಕೂದಲೆಲ್ಲ ಬಂದು ಬಾಲ ಬಂದ್ರೆ ಟೆನ್ಷನ್ ಮಾಡ್ಕೋಬಹುದು. ನಂಗೆ ಚಾಯ್ಸ್ ಇದೆ, ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅನ್ನೋದನ್ನ. ನಾನು ಜಗಳ ಆಡೋದಿಲ್ಲ, ನಂಗೆ ಅವಶ್ಯಕತೆ ಇಲ್ಲ. ನಾನು ಓದ್ಕೋಬೇಕು, ನಾನು ಜಡ್ಜ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು. ನಿಮ್ ಜೊತೆ ಯಾಕೆ ಜಗಳ ಆಡ್ಲಿ ನಾನು? ನನ್ ಗೋಲ್ ಬೇರೆ ಇದೆ ಅಲ್ವಾ. ಸೊ ನನ್ಗೆ ಅಟೆನ್ಷನ್ ನನ್ನ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಿರೋದು. ಥಾಟ್ಸ್ ನನ್ನ ಸ್ವಾತಂತ್ರ್ಯ, ಅದು ಇನ್ವಾಲಂಟ್ರಿ, ಅದು ಬರ್ತಾನೆ ಇರ್ತವೆ.
ಸಾಯೋ ವಿಚಾರ ಬರ್ತಾನೆ ಇರ್ತದೆ, ಬರ್ಬೇಡ ಅಂದ್ರೆ ಬರ್ತಾನೆ, ನೆಗ್ಲೆಕ್ಟ್ ಮಾಡೋದಷ್ಟೇನೆ. ಆಮೇಲೆ ನಾನು ಕನ್ವೆ ಆಯ್ತಾ ಸರ್ ಅವರಿಗೆ? Yes, sir. Thank you. ಓಕೆ, ಥ್ಯಾಂಕ್ ಯು. Thank you. It was a great session for us. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೀರೇಶ್ ಮೇಡಮ್. ಜಸ್ಟ್ ಐ ಆಮ್ ಶೇರಿಂಗ್ ಮೈ ಇನ್ಫಾರ್ಮೇಶನ್ ಅಷ್ಟೇ ಮೇಡಮ್, ಏನಿಲ್ಲ, ಜಸ್ಟ್ ವಾಟ್ ಐ ಗಾಟ್ ಥ್ರೂ ಮೈ ಪೇಷಂಟ್ಸ್ ಅಂಡ್ ಕ್ಲೈಂಟ್ಸ್, ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು ಮೇಡಮ್. ಥ್ಯಾಂಕ್ ಯು. ಹಲೋ ಸರ್. ಹೇಳಿ ಮೇಡಮ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮಗೆ ನಾವ್ ಯಾವ ರೀತಿ ಓದ್ಬೇಕು, ಹೇಗೆ ನಾವ್ ಅನಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಡೆಪ್ತ್ ಆಗಿ ನಮಗೆ ಹೇಳ್ಕೊಟ್ರಿ. ಈ ತರ ನಾವ್ ಎಲ್ಲೂ ನಾವ್ ಕೇಳಿಲ್ಲ. ಹಾಗೆ ಪುರುಷೋತ್ತಮ್ ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀವಿ. ಯಾಕಂದ್ರೆ ಅವ್ರಿಗೆ ಸ್ಟೂಡೆಂಟ್ಸ್ ಮೇಲಿರುವಂತ ಕನ್ಸರ್ನ್ ಇದ್ರಲ್ಲಿ ತೋರ್ಸುತ್ತೆ, ಹೇಗ್ ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು. ಬರೀ ಓದ್ತಾ ಕುತ್ಕೊಂಡ್ರೆ ಆಗಲ್ಲ. ಅದ್ರ ಜೊತೆಗ್ ನಾವ್ ಹೇಗೆ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ ಮೂಲಕ ನಮ್ಗೆ ಹೇಳ್ಸಿದ್ದಾರೆ. ಹಾಗೆ ಗ್ರೇಟ್ ಹಾರ್ಟ್ ಮೇಡಮ್, ಗ್ರೇಟ್ ಹಾರ್ಟ್. ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ನನಗೆ ಪರ್ಸನಲ್ ಆಗಿ ಒಂದು ಕ್ವಶನ್ ಇದೆ ಸರ್. ಈಗ ಏನಂತಂದ್ರೆ ನಾವ್ ಎಕ್ಸಾಮ್ ಸ್ಟ್ರೆಸ್ ಅಲ್ಲಿ ನಾವ್ ಹೇಗೆ ನಮ್ ಫುಡ್ ಹ್ಯಾಬಿಟ್ಸ್ ಇರ್ಬೇಕು ಅಂದ್ರೆ, ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಕುತ್ಕೊಂಡಿರ್ತೀವಿ, ಏನ್ ತಿನ್ಬೇಕು ಅನ್ನೋದು ಗೊತ್ತಲ್ಲ. ಕೆಲವೊಂದ್ ತಿನ್ನೋದು ಕೂಡ ನಮಗೆ ನಿದ್ದೆ ಬರೋ ತರ ಇರುತ್ತೆ. ನಾವ್ ಬೆಳಗಿಂದ ಕುತ್ಕೊಂಡಿರ್ತೀವಿ. ಸೊ ಓದ್ತಾ ನಮ್ದು ಫುಡ್ ಬಗ್ಗೆನೂ ನಾವು ಕೂಡ ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಈ ತರ ಎಕ್ಸಾಮ್ ಟೆನ್ಷನ್ ಅಲ್ಲಿ ನಾವು ಯಾವ ರೀತಿ ಯಾವ ತರ ಫುಡ್ ನಾವು ತಿನ್ಬೇಕು ಅನ್ನೋದು ಕೂಡ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮೇಡಮ್ ಆಕ್ಚುಲಿ ಹೇಳಿ ಕೇಳಿಸ್ಕೊಂತೀವಿ. ಎಲ್ಲಾ ರೀತಿನೂ ಹೇಳಿದ್ರಿ ಸರ್, ತುಂಬಾ ಅರ್ಥ ಆಯ್ತು ನಮ್ಗೆ. ಹಾಗೆ ಇದೊಂದು ನಮ್ಗೆ ಪರ್ಸನಲ್ ಆಗಿ ಬೇಕು ಅಂತ ಅನ್ಸುತ್ತೆ. ಅದೇ ಸರ್, ಈಗ ಮೇಡಮ್ ನಾನು ಮಾತಾಡಲ್ಲ ಮೇಡಮ್. ಈಗ ನಮ್ಮ ಬ್ರೈನ್ ಇದೆಯಲ್ಲ ಮೇಡಮ್, ಸೊ ಬ್ರೈನ್ ಅಲ್ಲಿ ಆಕ್ಚುಲ್ ಆಗಿ ನ್ಯೂರಾನ್ಸ್ ಇರುತ್ತೆ ಮೇಡಮ್. ಆ ನ್ಯೂರಾನ್ಸ್ ಬಂದು ಎಣ್ಸಕ್ಕಾಗಲ್ಲ. ಒಬ್ಬರು ಬ್ರೈನ್ ನ್ಯೂರಾನ್ಸ್ ಎಣಿಸ್ಬೇಕಂದ್ರೆ 3,500 ವರ್ಷ ಬೇಕು. 10⁻27 ನ್ಯೂರಾನ್ಸ್ ಅಂತ ಹೇಳ್ತಾರೆ ಅಪ್ರಾಕ್ಸಿಮೇಟ್ಲಿ. ಈಗ ಜೇಡ ಇರುತ್ತಲ್ಲ ಮೇಡಮ್, ಜೇಡಕ್ಕೆ 60,000 ಇರುತ್ತಂತೆ. ಅದು ಅಷ್ಟು ಬ್ಯೂಟಿಫುಲ್ ವೆಬ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಆಮೇಲೆ ಇನ್ನೊಂದು ಮಿತ್ ಏನಿದೆ ಅಂದ್ರೆ, ಬ್ರೈನ್ ಈಗ ಐನ್ಸ್ಟೀನ್ 100% ಯೂಸ್ ಮಾಡ್ದ, ನ್ಯೂಟನ್ 100%, ಅದೆಲ್ಲ ಮಿತ್ ಮೇಡಮ್. ಎಲ್ಲರೂ 100% ಯೂಸಿಂಗ್ ಇಟ್. ಓಕೆ, ಸೊ ಬ್ರೈನ್ದು ಕೆಪಾಸಿಟಿ, ಮೆಮೊರಿ ಕೆಪಾಸಿಟಿ ಬಂದು ನಾನು ಹೇಳ್ಬೇಕಂದ್ರೆ 2.5 ಪಿಟಾಬೈಟ್ ಅಂದ್ರೆ 25 ಲಕ್ಷ GB ಇನ್ಫಾರ್ಮೇಶನ್ ನಾವು ಬ್ರೈನ್ ಅಲ್ಲಿ ಇಡಬಹುದಂತೆ. ಅದು ಬ್ರೈನ್ ಮೆಮೊರಿ ಕೆಪಾಸಿಟಿ. ಆಮೇಲೆ ಬ್ರೈನ್ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ, ಸೊ ಬ್ರೈನ್ ಇಸ್ ಮೇಡ್ ಅಪ್ ಆಫ್ 72% ವಾಟರ್ ಇರುತ್ತೆ ಮೇಡಮ್, ನೀರ್ ಇರುತ್ತೆ ಅದರಲ್ಲಿ. ಸೊ ಹಾಗಾದ್ರೆ ನೀರ್ ಕುಡಿಬೇಕಂತ ಒಂದ್ ಅರ್ಥ ಆಯ್ತು. ಸೊ ಇನ್ನು ಉಳಿದು ಇನ್ನ 28% ಇರುತ್ತೆ ಮೇಡಮ್, ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಜಾಸ್ತಿ, ಮತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಲಿಪಿಡ್ಸ್ ಇರುತ್ತೆ, ಆಮೇಲೆ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಸ್ಟಾರ್ಟ್ಸ್. ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಲಿಪಿಡ್ಸ್ ಇರಬೇಕು. ಸೊ ಅವಾಗ ಏನಾಗುತ್ತೆ, ಬ್ರೈನಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ನಾವ್ ಇವಾಗ ಬರೀ ಕಾರ್ಬೋಹೈಡ್ರೇಟ್ ತಿಂದ್ವಿ ಅಂತ ಅನ್ಕೊಳ್ಳಿ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಬರೀ ಅನ್ನ ತಿಂತೀವಿ ಅಂತ ಅನ್ಕೊಳ್ಳಿ. ಸೊ ಬ್ರೈನಿಗೆ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಹೋಗುತ್ತೆ, ಬಟ್ ಪ್ರೋಟೀನ್ ಸಿಕ್ಕಲ್ಲ. ಸೊ ಪ್ರೋಟೀನ್ ಯಾವ್ದ್ರಲ್ಲಿರುತ್ತೆ, ಬೇಳೆಕಾಳಲ್ಲಿರುತ್ತೆ. ಸೊ ಹಂಗಾರೆ ಏನಾಗುತ್ತೆ, ಸೊ ನಾವು ಪ್ರೋಟೀನ್ ತಿನ್ಬೇಕಾಗುತ್ತೆ, ಸ್ವಲ್ಪ ಲಿಪಿಡ್ಸ್ ತಿನ್ಬೇಕಾಗುತ್ತೆ, ಸ್ವಲ್ಪ ಆಯಿಲ್ ಅಂಶ ಇರೋದು ತಿನ್ಬೇಕಾಗುತ್ತೆ. ಬಟ್ ನಾವು ಪರ್ಸೆಂಟೇಜ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ, ಮತ್ತೆ ಪ್ರೋಟೀನ್ ಬೇಕಾಗುತ್ತೆ ನಮ್ಗೆ, ಒಬ್ಬ ಲಿಪಿಡ್ಸ್ ಕಡಿಮೆ ತಿನ್ಬೇಕಾಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ, ಆದಷ್ಟು ಏನಾಗುತ್ತೆ, ಈಗ ತುಂಬಾ ಹಾರ್ಶ್ ಫುಡ್ ತಿಂದ್ವಿ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ತುಂಬಾ ಫುಲ್ ಮೀಲ್ಸ್ ನೈಟ್ ತಿಂದ್ವಿ ಅಂತ ಅನ್ಕೊಳ್ಳಿ, ಓದೋದಕ್ಕೆ ಆಗಲ್ಲ ಅವಾಗ. ಬರೀ ಖಾರದ್ ತಿಂದ್ರೂ ಆಗಲ್ಲ. ಅದಕ್ಕೆ ಏನಾಗುತ್ತೆ ಅಂದ್ರೆ, ಆದಷ್ಟು ಸ್ವಲ್ಪ ಈ ಹೆಲ್ತಿ ಫುಡ್ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಲಿವಿಂಗ್ ಫುಡ್ ಅಂತ, ಈಗ ನೀವು ಗ್ರೀನ್ಸ್ ಇರ್ಬೋದು, ಮೊಳಕೆ ಕಾಳು ಇರ್ಬೋದು, ಆ ತರದ್ದು ಕೋಸಂಬರಿ ಇರ್ಬೋದು, ಕಡಲೆ ಬೀಜ ಮತ್ತೆ ಇವೆಲ್ಲ ಸ್ವಲ್ಪ ನೆನ್ಸ್ಕೊಂಡು ಇಟ್ಕೊಂಡು ತಿನ್ನೋಂಥದ್ದು ಇರ್ಬೋದು. ಈ ತರದ್ದು ಏನಾಗುತ್ತೆ, ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ತಿರೋದು, ಯಾಕಂದ್ರೆ ಪ್ರೋಟೀನ್ ಸಿಕ್ಕತ್ತೆ ಅದರಲ್ಲಿ. ಓಕೆ, ಇನ್ನ ಕಾರ್ಬೋಹೈಡ್ರೇಟ್ ಅಂತಂದ್ರೆ ನಮ್ಗೆ, ಈಗ ಅನ್ನ ತಿಂತೀವಿ ಅಂತ ಅನ್ಕೊಳ್ಳಿ, ಸೊ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ತುಂಬಾ ಅನ್ನ ತಿಂದಾಗ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಬರೀ ಬೇಳೆಕಾಳು ತಿಂದ್ರೂ ಜಾಸ್ತಿ ಆಗುತ್ತೆ. ಅದನ್ನ ನಾವು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು. ಈಗ ನೀವು ಒಂದು ಪ್ಲೇಟ್ 4 ಭಾಗ ಮಾಡ್ಕೊಂಡ್ರೆ, ಆ 4 ಭಾಗದಲ್ಲಿ ಎಲ್ಲದಿರ್ಬೇಕು. ಈಗ ಹಣ್ಣಿಂದು ಚೂರುಗಳು, ಓಕೆ, ಹಣ್ಣುಗಳು, ಆಮೇಲೆ ಹಸಿದು ತರಕಾರಿಗಳು, ಓಕೆ, ಆಮೇಲೆ ಆಮೇಲೆ ಅನ್ನ ಮತ್ತೆ ಸಾಂಬಾರ್. ಈ ತರ ನೀವು 4 ಭಾಗ ಮಾಡಿದಾಗ ಅನ್ನನೂ ಇರುತ್ತೆ, ಸಾಂಬಾರು ಇರುತ್ತೆ, ಆಮೇಲೆ ಹಸಿ ತರಕಾರಿ ಇರುತ್ತೆ, ಹಣ್ಣಿರುತ್ತೆ. ಈ 4 ನೀವು ಮಿಶ್ರಣ ಮಾಡಿದಾಗ ಏನಾಗುತ್ತೆ, ನಮ್ಗೆ ಬೇಕಾಗಿರುತ್ತೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಏನಾಗುತ್ತೆ ಅಂದ್ರೆ, ನೀವು ಹಣ್ಣು ತಿಂದ್ರೆ, ಹಸಿ ತರಕಾರಿ ಸಿಕ್ಕರೆ ಏನಾಗುತ್ತೆ, ಅದ್ರಲ್ಲಿರೋಂಥ ನಾರಿನಂಶ ಏನ್ ಮಾಡುತ್ತೆ, ನಮಗೆ ಟಾಯ್ಲೆಟ್ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಅದರಲ್ಲಿರೋಂಥ ಕೆಲವೊಂದು ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅದ್ರಲ್ಲಿ ನಮ್ಗೆ ಸಹಾಯ ಮಾಡುತ್ತೆ. ಸೊ ಕಾರ್ಬೋಹೈಡ್ರೇಟ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಕಾಳಲ್ಲಿರೋದು ಪ್ರೋಟೀನ್ ಇರೋದ್ರಿಂದ ಸ್ವಲ್ಪ ನಮ್ಮ ಬ್ರೈನ್ಗೂ ಸಹಾಯ ಆಗುತ್ತೆ. ಸೊ
ಆಕ್ಚುಲ್ ಆಗಿ ತುಂಬಾ ನಾನ್ ವೆಜ್ ತಿಂದ್ರೂ ಕಷ್ಟ ಆಗುತ್ತೆ ಮೇಡಮ್. ಎಕ್ಸಾಮ್ ಟೈಮಲ್ಲಿ ಅದು ಯಾಕಂದ್ರೆ ತುಂಬಾ ಅದು ಯಾಕಂದ್ರೆ ನಾವು ಎನರ್ಜಿಗೆ ನೀವು ಪ್ರೋಟೀನ್ ಯಾರಿಗ್ ಬೇಕಂತಂದ್ರೆ ಯಾರು ರನ್ನಿಂಗ್ ರೇಸ್ ಮಾಡ್ತಾರಲ್ಲ ಅವ್ರಿಗೆ ಕಾರ್ಬೋಹೈಡ್ರೇಟ್ ಬೇಕು. ಯಾರು ಬಾಡಿ ಬಿಲ್ಡ್ ಮಾಡ್ತಾರಲ್ಲ ಅವ್ರಿಗೆ ಪ್ರೋಟೀನ್ ಬೇಕಾಗುತ್ತೆ. ನಾವು ಜಾಸ್ತಿ ಪ್ರೋಟೀನ್ ತಿನ್ನಕ್ ನಾವೇನು ಬಾಡಿ ಬಿಲ್ಡ್ ಮಾಡ್ತಾ ಇಲ್ಲ, ಅಥವಾ ನಾವು ಜಾಸ್ತಿ ರನ್ನಿಂಗ್ ಮಾಡಕ್ಕೆ ನಾವು ಕಾರ್ಬೋಹೈಡ್ರೇಟ್ ಮಾಡ್ತಿಲ್ಲ, ನಾವು ಓದ್ತಾ ಇರೋದಲ್ವಾ. ಸೊ ನಾವು ಓದ್ತಾ ಇರೋದ್ರಿಂದ ಆಗುತ್ತೆ ನಮ್ಗೆ ಎಲ್ಲ ಆಹಾರನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಸ್ವಲ್ಪ ಹಸಿ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಈ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಅಂಜೂರ ಇರ್ಬೋದು, ಆಮೇಲೆ ವಾಲ್ನಟ್ ಇರ್ಬೋದು, ಆಮೇಲೆ ಖರ್ಜೂರ ಇರ್ಬೋದು, ಆಮೇಲೆ ಫ್ಲಾಕ್ಸ್ ಸೀಡ್ ಇರ್ಬೋದು, ಆಮೇಲೆ ಬೂದ್ಗುಂಬಳಕಾಯಿ ಬೀಜ ಇರ್ಬೋದು. ಇದನ್ನೆಲ್ಲ ಏನಾಗುತ್ತೆ ಸ್ವಲ್ಪ ನೀರಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಅದನ್ನ ಹಾಲಲ್ಲಿ ಹಾಕೊಂಡು ಸ್ವಲ್ಪ ಕುಡಿದ್ರೆ ಏನಾಗುತ್ತೆ ಒಳ್ಳೆ ಇದು ಸಿಗುತ್ತೆ. ಒಂದು ವೆಜಿಟೇರಿಯನ್ಸ್ ಓಕೆ, ನಾನ್ ವೆಜಿಟೇರಿಯನ್ಸ್ ಒಂದು ಎಗ್ ತಿನ್ಬೋದು, ಬೇಕಾದ್ರೆ ಎಗ್ ಅಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಆತರ. ಸೊ ಆತರ ಕಂಪ್ಲೀಟ್ ಫುಡ್ ಇರುತ್ತೆ ಎಗ್ ಅಲ್ಲಿ, ಅದು ಪ್ರೋಟೀನ್ ತಿನ್ನುತ್ತೆ. ಇದು ನೀವು ಡ್ರೈ ಫ್ರೂಟ್ ಅಲ್ಲೂ ಸ್ವಲ್ಪ ನಿಮ್ಗೆ ಇದು ಸಿಕ್ಕತ್ತೆ. ಸ್ವಲ್ಪ ಇನ್ನ ಹಣ್ಣುಗಳು ಅದನ್ನು ಸ್ವಲ್ಪ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿದ್ರೆ ಆಯ್ತು, ಲೈಕ್ ಬನಾನಾ ಮಿಲ್ಕ್ ಶೇಕ್ ಇರ್ಬೋದು ಆತರ. ಯಾಕಂದ್ರೆ ನಾವು ತುಂಬಾ ಜನ ಏನ್ ಮಾಡ್ತೀವಿ ಅಂದ್ರೆ ಆಹಾರದ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಿರೋದು. ನಾವೆಂತೂ ಫಸ್ಟ್ ಹೆಲ್ತ್ ಇಸ್ ವೆಲ್ತ್ ಅಂತ ಕರಿತೀವಿ. ನೀವ್ ಏನೇ ಹಣ ಸಂಪಾದನೆ ಮಾಡಿ, ಏನೇ ವಿದ್ಯೆ ಸಂಪಾದನೆ ಮಾಡಿ, ನಿಮ್ಗೆ ಹೆಲ್ತ್ ಇಲ್ಲ ಅಂತಂದ್ರೆ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಿರೋದು. ಅದಕ್ಕೆ ತಿನ್ಬೇಕು, ಬಟ್ ತುಂಬಾ ಜಾಸ್ತಿ ತಿಂದ್ರೆ ಏನಾಗುತ್ತೆ ಎನರ್ಜಿ ಜಾಸ್ತಿ ಹೋಗ್ಬಿಡುತ್ತೆ. ಕಡಿಮೆ ತಿಂದ್ರು ಕಡಿಮೆ ಆಗುತ್ತೆ. ಸ್ವಲ್ಪ ಆವರೇಜ್ ಅಲ್ಲಿ ಅಂದ್ರೆ ಹೊಟ್ಟೆ ತುಂಬದಂಗ್ ಇರ್ಬೇಕು, ತುಂಬಿರಬಾರ್ದು, ತುಂಬಾ ಖಾಲಿನೂ ಇರಬಾರ್ದು ಅಂತ ಆತರ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಆ ರೇಂಜ್ ಅಲ್ಲಿ ತಿನ್ಬೇಕಾಗತ್ತೆ ಅಂತ ಹೇಳ್ತಿರೋದು. ಸೊ ಅವೆಲ್ಲ ತಿಂದಾಗ ಏನಾಗುತ್ತೆ ಡೆಫಿನೆಟ್ಲಿ ನಮ್ಗೆ ಬೋನ್ಸ್ ವೀಕ್ ಆಗೋದಕ್ಕೆ ಕ್ಯಾಲ್ಸಿಯಂ ಬೇಕು ನಮಗೆ. ಈಗ ಆನೆ ನೋಡಿ, ಅದೇನು ಮಟನ್ ತಿನ್ನಲ್ಲ, ಅದು ಬರೀ ತಿನ್ನೋದೇ ಹಸಿ ತರಕಾರಿ. ಹಸಿ ತರಕಾರಿ ಎಷ್ಟೊಂದು ಕ್ಯಾಲ್ಸಿಯಂ ಇರುತ್ತೆ, ಸೊ ಮೂಳೆ ಗಟ್ಟಿ ಆಗುತ್ತೆ ಹಾಗೆ. ಸೊ ಏನಾಗುತ್ತೆ ನಾವು ಪ್ರತಿಯೊಂದನ್ನು ಗಮನಿಸ್ಕೊಂಡು ಅಂದ್ರೆ ಹಸಿ ತರಕಾರಿ ತಿನ್ಬೇಕು, ಮತ್ತೆ ಹಸಿರು ಗ್ರೀನ್ಸ್ ತಿನ್ಬೇಕಂತ. ಪಾಲಕ್ ಸೊಪ್ಪು ಇರ್ಬೋದು, ಆಮೇಲೆ ಇದ್ರ ಸೊಪ್ಪುಗಳಿರ್ಬೋದು. ಆ ಸೊಪ್ಪುಗಳನ್ನೆಲ್ಲ ಸ್ವಲ್ಪ ತಿಂದ್ರೆ ಏನಾಗುತ್ತೆ ನಮ್ಗೆ ಖಂಡಿತ ನಮ್ಗೆ ಬ್ರೈನಿಗೆ ಅಥವಾ ನಮ್ಮ ಬೋನ್ಸಿಗೆ, ನಮ್ಮ ಮಸಲ್ಸ್ಗೆ ಎಲ್ಲಾ ರೀತಿಯಿಂದಲೂ ಅನುಕೂಲ ಆಗುತ್ತೆ ಮೇಡಮ್. ಸೊ ನೀವು ಕೇಳಿದ್ರೆ ಒಳ್ಳೆ ಪ್ರಶ್ನೆ ಮೇಡಮ್. ನಮ್ಗೇನ್ ಗೊತ್ತು, ಎಲ್ಲರೂ ಸಬ್ಜೆಕ್ಟ್ ಹೆಂಗ್ ಓದ್ಬೇಕು ಅಂತ ಕೇಳ್ತಾರೆ ಹೊರತು ಸರ್ ನಮ್ ಬ್ರೈನಿಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವು ಒಬ್ಬರೇ ಫಸ್ಟ್ ಕೇಳಿದ್ರೆ ನಮ್ ಬ್ರೈನಿಗೂ ಸಹ ಬಹಳ ಇಂಪಾರ್ಟೆಂಟ್ ಮೇಡಮ್. ನಾನೇನೋದು ಯಾವತ್ತೂ ಬ್ರೈನ್ ಪರವಾಗಿ ಇರ್ತೀನಿ, ಯಾಕಂದ್ರೆ ನಮ್ ಬ್ರೈನ್ ಇರೋದ್ರಿಂದಲೇ ನಾನು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ಬ್ರೈನ್ ಇರೋದ್ರೆ ನೀವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಬಟ್ ನಾವು ಆ ಬ್ರೈನ್ ಹೆಲ್ತ್ ಮರ್ತ್ ಬಿಡ್ತೀವಿ ಮೇಡಮ್. ಹೌದು ಸರ್, ಓದ್ತೀವಿ ಅಂದ್ರೆ ಅದು ನಾವು ಹೆಲ್ತ್ ಕೂಡ ನಾವು ನೋಡ್ಕೋಬೇಕಾಗಿರುತ್ತಲ್ಲ ಸರ್. ಹೌದು ಮೇಡಮ್, ಹೆಲ್ತ್ ಹೌದು. ಓದಿ ನಮಗೆ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಅಲ್ಲಿ ನಮಗೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಬ್ರೈನಿಗೆ ಏನ್ ಬೇಕು ಅದನ್ನ ತಿಳ್ಕೊಳ್ಳೋಕೆ ನಂಗೆ ಕ್ಯೂರಿಯಾಸಿಟಿ ಇತ್ತು, ಸೊ ಅದಕ್ಕೆ ನಿನ್ನ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್. ಹಾ ಮೇಡಮ್, ಅದೇ ಥ್ಯಾಂಕ್ ಯು. ಬ್ರೈನ್ಗೆ ಅದು ಆಕ್ಚುಲ್ ಆಗಿ ಒಂದು ಇದು ಬರುತ್ತೆ ಮೇಡಮ್, ಕೆಲಗೆ ಒಮೆಗಾ 3 ಅಂತ ಕರೀತಾರೆ ಮೇಡಮ್. ಇಂಪಾರ್ಟೆಂಟ್ ಇದು ವಿಟಮಿನ್ ಅದು. ಅದು ಎಲ್ಲಾ ಫಿಶ್ ಅಲ್ಲೂ ಸಿಗಲ್ಲ. ಸ್ಯಾರ್ಡನ್ ಅಂತ ಒಂದು ಫಿಶ್ ಬರುತ್ತೆ, ಅದು ಆಕ್ಚುಲಿ ಅಮೆಝಾನ್ ಅಲ್ಲಿ ನಾರ್ಡಿಕ್ ಅಂತ ಒಂದು ಕಂಪ್ನಿ ಬರುತ್ತೆ, NORDIC, ನಾರ್ಡಿಕ್ ಅಂತ ಹೇಳಿ. ಆ ಫಿಶ್ ಆಯಿಲ್ ತುಂಬಾನೇ ಚೆನ್ನಾಗಿದೆ, ಬಟ್ ಅದು ತುಂಬಾ ಕಾಸ್ಟ್ಲಿ ಮೇಡಮ್. ಅದು 6,000-7,000 ರೂಪಾಯಿ ಆಗುತ್ತೆ 90 ಟ್ಯಾಬ್ಲೆಟ್ಸ್ಗೆ. ಅದು ನಿಮ್ಗೆ ಸ್ವಲ್ಪ ಬ್ರೈನ್ ಹೆಲ್ತ್ ಗೆ ಸಪೋರ್ಟ್ ಮಾಡುತ್ತೆ ಮೇಡಮ್. ನಾರ್ಡಿಕ್ ಅಂತಾನೆ ಸರ್ ಟ್ಯಾಬ್ಲೆಟ್? ನಾರ್ಡಿಕ್, NORDIC, ನಾರ್ಡಿಕ್ ಅಂತ ಹೇಳಿ. ಅದು ಆಕ್ಚುಲಿ ಅಲ್ಲಿ ಇದಿರಲಿಲ್ಲ ಎಂತದ್ದು, ಕೆನಡಾದಲ್ಲಿ ಇದೆಯಲ್ಲ ಮೇಡಮ್. ಹಾ ಸರ್. ಆ ಕೆನಡಾದಲ್ಲಿರೋಂಥ ಮೀನುಗಳಲ್ಲೇನೆ ಇದು ಜಾಸ್ತಿ ಅದು ಒಮೆಗಾ 3. ಅದು ಆಕ್ಚುಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಮೆರಿಕ ತಂದು ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದಕ್ಕೆ ಕಾಸ್ಟ್ಲಿ. ನಿಮ್ ಫ್ರೆಂಡ್ಸ್ ಯಾರು ಅಮೆರಿಕದಿಂದ ಬರಂಗಿದ್ರೆ ಅವ್ರ ಕೈಲಿ ತರಿಸ್ಕೊಳ್ಳಿ ಮೇಡಮ್, ಚೀಪ್ ಆಗಿ ಬೀಳುತ್ತೆ ನಿಮ್ಗೆ. ಎಕ್ಸ್ಪೋರ್ಟ್ ಇರುತ್ತೆ ಅಲ್ವಾ ಸರ್ ಒಮೆಗಾ 3? ಫ್ಲಾಕ್ ಸೀಡ್ ಅಲ್ಲಿ ಇರುತ್ತೆ ಮೇಡಮ್, ಬಟ್ ಒಮೆಗಾ 3, ಬಟ್ ವೆನ್ ಕಂಪೇರ್ ಟು ಸ್ಯಾರ್ಡನ್ ವೆರಿ ಲೆಸ್ ಇದೆ ಅದ್ರಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಇಫ್ ಯು ಆರ್ ವೆಜಿಟೇರಿಯನ್ ಯು ಕ್ಯಾನ್ ಟೇಕ್ ಫ್ಲಾಕ್ಸ್ ಸೀಡ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಶ್ವೇತಾ ಅವರೇ, ಬಹಳ ಅದ್ಭುತವಾಗಿ ಪ್ರಶ್ನೆಯನ್ನ ಕೇಳಿದ್ರಿ. ಅನ್ಪಿಸ್ತೀನಿ. ಮತ್ತೆ ಯಾರಾದ್ರೂ ಒಬ್ರು ಫೀಡ್ಬ್ಯಾಕ್ ಅನ್ನ ದಯವಿಟ್ಟು ಕೊಡಿ. ಸರ್ ಕಾರ್ಯಕ್ರಮ ಹೇಗಿತ್ತು, ಸೊ ಈ ವಿಚಾರವಾಗಿ ಏನಾದ್ರು ತಮ್ಮ ಫೀಡ್ಬ್ಯಾಕ್ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಾದ್ರೆ ಹಂಚ್ಕೊಳ್ಳಿ. ಒಂದು ಪ್ರಶ್ನೆ ಇದೆ ಸರ್, ವೈ ಡು ವಿ ಗೆಟ್ ಸ್ಕೇರ್ಡ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಗ್ಗೆ ಕೇಳಿದ್ದಾರೆ ಅಲ್ವಾ? ಒಂದ್ ನಿಮಿಷ ಸರ್. ವೈ ಡು ವಿ ಸ್ಕೇರ್ಡ್ ಬಿಕಾಸ್ ಆಫ್ ಎಕ್ಸಾಮ್ಸ್ ಅಂಡ್ ಸ್ಟಡಿಂಗ್ ಅಂತ ಕೇಳ್ತಾರೆ ಸರ್. ಹಾ ಅದೇ ಆಕ್ಚುಲಿ ನಾನು ಅವಾಗ್ಲೇ ಒಂದು ಉದಾಹರಣೆ ಕೊಟ್ಟೆ. ಈಗ ಒಂದು ಫಿಯರ್ ಅಂತ ಹೇಳಿದ್ರು ಅವರು. ಫಿಯರ್ ಅನ್ನೋದು ಅದು ಇಮೋಷನಲ್ ರಿಯಾಕ್ಷನ್ಸ್. ಸೊ ಅವಾಗ್ಲೇ ನಾನು ಕಾಗ್ನಿಷನ್ ಬಗ್ಗೆ ಹೇಳಿದೆ. ಕಾಗ್ನಿಷನ್ ಅಂತಂದ್ರೆ ನಮ್ ಥಿಂಕಿಂಗ್ ಯಾವ ತರ ಇರುತ್ತೆ ಅಂತ ಹೇಳಿ. ಈಗ ಎಕ್ಸಾಮ್ ಬಗ್ಗೆ ನನಗೆ ಏನ್ ಥಿಂಕಿಂಗ್ ಬರುತ್ತೆ,
ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀನಿ, ಫೇಲ್ ಆದ ತಕ್ಷಣ ಏನಾಗುತ್ತೆ ನನ್ನ ಪರ್ಸನಾಲಿಟಿ ಅನಾಲಿಸಿಸ್ ಮಾಡ್ತಾರೆ. ಸೊ ಯಾವಾಗ ನನಗೆ ನನ್ನ ಬಗ್ಗೆ ನೆಗೆಟಿವ್ ಥಾಟ್ ಬರುತ್ತಲ್ಲ ಎಕ್ಸಾಮ್ ಬಗ್ಗೆ, ಆ ನೆಗೆಟಿವ್ ಥಾಟ್ ಇಂದ ಏನಾಗುತ್ತೆ ಫಿಯರ್ ಬರುತ್ತೆ. ನಾನು ಅದಕ್ಕೆ ಅವಾಗಲೇ ನಾನು ಒಂದು ಹಾವಿನ ಉದಾಹರಣೆ ಕೊಟ್ಟೆ. ನಾನು ಯಾಕೆ ಹಾವಿನ ಉದಾಹರಣೆ ಯಾವಾಗಲೂ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾಕಂದ್ರೆ ಹಾವು ಕಾಮನ್ ಆಗಿ ಎಲ್ಲರೂ ಹೆದರ್ಕೊಳ್ಳುವಂಥದ್ದು ಅಂತ. ಸೊ ಈಗ ಹಾವು ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಏನು ಯೋಚನೆ ಬರುತ್ತೆ, ನನ್ನ ತಲೆ ಆಲ್ರೆಡಿ ಸ್ಟೋರ್ಡ್ ಇದೆ, ಹಾವು ಕಚ್ಚುತ್ತೆ, ವಿಷ ಇರುತ್ತೆ, ಸತ್ತೋಗ್ತೀನಿ. ಆ ಯೋಚನೆ ಬಂದ ತಕ್ಷಣ ಏನಾಗುತ್ತೆ ಭಯ ಬರುತ್ತೆ. ಭಯ ಬಂದ ತಕ್ಷಣ ಹಾರ್ಟ್ ಬೀಟ್ ಶುರು ಆಗುತ್ತೆ. ಬಟ್ ಸಮಸ್ಯೆ ನೋಡಿದ್ರೆ ಹಾವಲ್ಲಿಲ್ಲ ಆಕ್ಚುಲ್ ಆಗಿ. ಯಾಕಂದ್ರೆ ಅದೇ ಹಾವು ಒಂದು ಚಿಕ್ಕ ಪಪ್ಪುಗೆ ಆಟದ ತರ ಕಾಣಿಸುತ್ತೆ. ಯಾಕಂದ್ರೆ ಪಾಪು ತಲೆನಲ್ಲಿ ಹಾವಿನ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲ, ಅದು ಹಿಡ್ಕೊಳಕ್ ಹೋಗುತ್ತೆ. ಅದೇ ಒಬ್ಬ ಹಾವಾಡಿಗನಿಗೆ ಏನಾಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಬೇರೆ ಇನ್ಫಾರ್ಮೇಶನ್ ಅವ್ನು ಹಿಡಿಯಕ್ ಹೋಗ್ತಾನೆ. ಅದು ಹೆಣ್ಣಾವು ಗಂಡಾವು ಯಾವ್ದಂತಾನು ಗೊತ್ತಾಗುತ್ತೆ ಅವನಿಗೆ, ಯಾಕಂದ್ರೆ ಅವನ ಬಗ್ಗೆ ಇನ್ಫಾರ್ಮೇಶನ್ ಬೇರೆ ಇರುತ್ತೆ. ಅದೇ ಹಾವು ಚೈನೀಸಿಗೆ ಆಹಾರದ ತರ ಕಾಣಿಸುತ್ತೆ, ಯಾಕಂದ್ರೆ ಅವ್ನ ಇನ್ಫಾರ್ಮೇಶನ್ ಬೇರೆ ಇರುತ್ತೆ. ಬಟ್ ತುಂಬಾ ಜನ ಹೇಳ್ತಾರೆ ಹಾವಿಂದ ಭಯ ಬಂತು ಹೇಳ್ತಾರೆ. ಬಟ್ ನಾನ್ ಹೇಳ್ತೀನಿ ಭಯ ಹಾವಲ್ಲಿಲ್ಲ, ಆಕ್ಚುಲಿ ವಿಚಾರದಲ್ಲಿದೆ ಅಂತ ಹೇಳ್ತಿರೋದು. ಯಾಕಂದ್ರೆ ಇದೇ ಚಿಕ್ಕ ಪಾಪು ನೀವು ತಗೊಂಡೋಗ್ಬಿಟ್ಟು ಚೈನಾದಲ್ಲಿ ಬಿಟ್ರೆ ಅದು ಹಾವು ತಿನ್ನೋದ್ ಕಲಿಯುತ್ತೆ. ಇದೇ ಪಾಪುನ ತಗೊಂಡೋಗ್ಬಿಟ್ಟು ಹಾವಾಡಿಗರ ಫ್ಯಾಮಿಲಿ ಬೆಳೆಸಿದ್ರೆ ಹಿಡಿಯೋದ್ ಕಲಿಯುತ್ತೆ. ಬಟ್ ಸಮಸ್ಯೆ ಹಾವಲ್ಲಿ ಇಲ್ವಲ್ಲ. ಅದೇ ತರ ಸಮಸ್ಯೆ ಎಕ್ಸಾಮ್ ಅಲ್ಲಿ ಇರೋದಿಲ್ಲ. ಆಕ್ಚುಲ್ ಆಗಿ ಎಕ್ಸಾಮ್ ಬಗ್ಗೆ ನಮ್ಗೆ ಆಲ್ರೆಡಿ ನಮ್ ಚಿಕ್ಕ ವಯಸ್ಸಲ್ಲಿ ಏನೇನೋ ಯೋಚನೆಗಳು ಕೊಟ್ಟಿದ್ದಾರೆ. ಆ ಯೋಚನೆಯಿಂದ ಭಯ ಬರುತ್ತೆ ಅಷ್ಟೇ ನಮ್ಗೆ. ಆ ಯೋಚನೆಗಳನ್ನ ಡ್ರಾಪ್ ಮಾಡ್ಬೇಕು. ಡ್ರಾಪ್ ಮಾಡೋದಂದ್ರೆ ನೆಗ್ಲೆಕ್ಟ್ ಮಾಡ್ಬೇಕಷ್ಟೇ. ಸೊ ನೆಗ್ಲೆಕ್ಟ್ ಮಾಡೋದು ಅಂದ್ರೆ ಅವಾಗ್ಲೇ ಹೇಳಿದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಕೂತಾಗ ಬಸ್ಗಳು ಬರುತ್ತೆ, ನೀವು ನಿಮ್ಮೂರ್ ಬಸ್ ಹತ್ತು ಹೋಗ್ತೀರಾ, ಬೇರೆ ಊರು ಬಸ್ ಬಸ್ ಸ್ಟ್ಯಾಂಡ್ ಬಂದ್ರೆ ಬರಬೇಡ ಅಂತೀರಾ, ನೆಗ್ಲೆಕ್ಟ್ ಮಾಡ್ತೀರಾ ನೀವು ಏರ್ಪೋರ್ಟ್ ಬೇಕಾದಷ್ಟು ಫ್ಲೈಟ್ ಬರ್ತವೆ. ಸೊ ಬೇರೆ ಫ್ಲೈಟ್ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಅದೇ ತರನೇ ಸೊ ನಿಮ್ ಬ್ರೈನ್ ಅಲ್ಲಿ ಏನಾಗುತ್ತೆ, ಎಕ್ಸಾಮ್ ಬಗ್ಗೆ ಏನೇನೋ ನೆಗೆಟಿವ್ ಥಾಟ್ ಕೊಟ್ಬಿಟ್ಟಿದ್ರೆ ಚಿಕ್ಕ ವಯಸ್ಸಲ್ಲಿ. ಸೊ ಎಕ್ಸಾಮ್ ಅಂದ್ರೆ ಒಂಥರ ನಾವು ಅದನ್ನ ಪರ್ಸನಾಲಿಟಿ ಅಸೆಸ್ಮೆಂಟ್ ಅಂತ ಅನ್ಕೊಂಡಿದೀವಿ. ಅದು ಪರ್ಸನಾಲಿಟಿ ಅಸೆಸ್ಮೆಂಟ್ ಅಲ್ಲ, ಅದು ನಿಮ್ಮ ಮೆಮೊರಿ ಅಸೆಸ್ಮೆಂಟ್ ಅಷ್ಟೇನೆ. ನೀವು ಆ ಸಬ್ಜೆಕ್ಟ್ ಅಲ್ಲಿ ಏನ್ ತಿಳ್ಕೊಂಡಿದ್ದೀರ ಮಾತ್ರ ಮಾಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ ಅದನ್ನ ಪರ್ಸನಾಲಿಟಿಗೆ ಅಸೋಸಿಯೇಟ್ ಮಾಡಿದೀವಿ. ಅಂದ್ರೆ ಪರ್ಸನಾಲಿಟಿನೇ ಹೋಯ್ತು ಅನ್ನೋ ತರ, ಅದೇ ನನ್ನ ಮರ್ಯಾದೆನೆ ಹೋಯ್ತು, ಮಾನನೇ ಹೋಯ್ತು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತೀವಿ. ಅದ್ ಆತರ ಅಲ್ವಲ್ಲ. ಸ್ನಾನ ಮಾಡ್ಬೇಕಾದ್ರೆ ಒಂದು ಕೂದಲು ಉದುರ್ದಂಗೆ, ನಾವು ಕಟ್ ಮಾಡ್ಕೊಂಡು ಒಂದು ಉಗುರು ಹೋದಂಗೆ ಅಷ್ಟೇನೆ. ಬಟ್ ನಾವೇನ್ ಮಾಡ್ತೀವಿ, ಎಕ್ಸಾಮ್ ಹೋಯ್ತು ಅಂದ್ರೆ ಎಲ್ಲಾ ಹೋಯ್ತು ಅನ್ನೋ ತರ ನಮ್ ತಲೆಯಲ್ಲಿ ಆಲ್ರೆಡಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಎಕ್ಸಾಮ್ ಬಗ್ಗೆ ಭಯ ಆಗ್ತದೆ. ಬಟ್ ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ಏನು ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಅದು ನಮ್ಗೆ ಭಯ ತುಂಬಿರೋದು. ಎಕ್ಸಾಮ್ ಅಂದ್ರೆ ಭಯ. ಅದಕ್ಕೋಸ್ಕರ ಈಗ ಕೆಲವು ಸ್ಕೂಲ್ಗಳಲ್ಲಿ ಎಕ್ಸಾಮೇ ಇಡೋದಿಲ್ಲ ಅವರು. ನ್ಯಾಚುರಲ್ ಆಗಿ ಲರ್ನ್ ಮಾಡ್ತಾ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು 7th 8th ಗೆ ಸ್ವಲ್ಪನೇ ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಏನಾಗಿದೆ ನಮ್ಗೆ, LKG ಇಂದನೂ ಎಕ್ಸಾಮ್ ಅಂತ ಹೇಳಿದ್ರೆ ಎಕ್ಸಾಮಿಗೆ ನೀನ್ ಹೆದರ್ಕೋ ಅಂತ ಹೇಳಿ ಟೀಚರ್ ಹೇಳ್ತಾರೆ, ಎಕ್ಸಾಮ್ ನೀನ್ ಹೆದರ್ಕೋ ಅಂತ ಹೇಳಿ ಅಪ್ಪ ಅಮ್ಮ ಹೇಳ್ತಾರೆ, ಎಕ್ಸಾಮ್ ನೀನ್ ಹೆದರ್ಕೋ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಹೇಳ್ತಾರೆ, ಎಕ್ಸಾಮ್ ನೀನ್ ಹೆದರ್ಕೋ ಅಂತ ಹೇಳಿ ಫ್ರೆಂಡ್ಸ್ ಹೇಳ್ತಾರೆ. ಸೊ ಈ ತರ ಹೇಳಿ ನಮಗೆ ಎಕ್ಸಾಮ್ ಅಂದ ತಕ್ಷಣ ಭಯ ಅಂತ ಬರುತ್ತೆ ಹೊರತು, ಈಗ ಅದೇ ಎಂಗೇಜ್ಮೆಂಟ್ ಅಂದ್ರೆ ಅಕಸ್ಮಾತ್ ಆಗಿ ಈಗ ನಾವ್ ಇನ್ನೊಬ್ರು ಎಂಗೇಜ್ಮೆಂಟ್ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀವಿ. ನಾಳೆ ಹಬ್ಬ ಅಂದ್ರೆ ಖುಷಿಯಾಗಿ ಹೋಗ್ತೀವಿ. ಯಾಕಂದ್ರೆ ನಮ್ ತಲೆನಲ್ಲಿ ಅಲ್ಲಿ ಸೆಲೆಬ್ರೇಷನ್ ಖುಷಿ ಅಂತ ಅನ್ಸುತ್ತೆ. ಸೊ ನೀವು ಎಕ್ಸಾಮ್ ನ ಸೆಲೆಬ್ರೇಷನ್ ಅನ್ಕೊಂತ ಹೋಗಿ, ಖುಷಿ ಅಂತ ಅನ್ಕೊಂತ ಹೋಗಿ, ಹಬ್ಬ ಅಂತ ಅನ್ಕೊಂಡು ಹೋಗಿ, ನೆಗೆಟಿವ್ ಆಗಿ ಯಾಕೆ ಅನ್ಕೊಂತೀರಾ ನೀವು? ಈಗ ಅಕಸ್ಮಾತ್ ನೀವು ಜಡ್ಜ್ಮೆಂಟ್ ಕೊಡ್ತೀರಾ, ನಂಗೆ ನಾಳೆ ಭಯ ಆಗುತ್ತೆ. ನಾನು ಇವಾಗ ಏನೋ ಮಾಡ್ಬಾರ್ದು ಕೆಲಸ ಮಾಡಿದೀನಿ, ನನ್ಗೆ ಭಯ ಆಗುತ್ತೆ. ಇವ್ರು ಜಡ್ಜ್ ಏನ್ ಹೇಳ್ತಾರಪ್ಪ, ನಂಗೆ ಏನ್ ಸೆಂಟೆನ್ಸ್ ಕೊಡ್ತಾರೋ, ನಾಳೆ ಜೀವಾವಧಿ ಕೊಡ್ತಾರೋ ಅಥವಾ ನನಗೆ ನೇಣ್ ಹಾಕ್ತಾರೋ ಅಂತ ನನ್ಗೆ ಭಯ ಇರುತ್ತೆ. ಯಾಕಂದ್ರೆ ನಾನ್ ನಿಮ್ ಬಗ್ಗೆ ಏನೇನೋ ಯೋಚನೆ ಮಾಡ್ತಾ ಇರ್ತೀನಲ್ವಾ. ಬಟ್ ನಾಳೆ ನೀವು ನನ್ನ ಬಿಡುಗಡೆನೂ ಮಾಡೋ ಚಾನ್ಸಸ್ ಇರುತ್ತೆ ಅಲ್ವಾ, ಪಾಸಿಬಿಲಿಟೀಸ್ ಇರುತ್ತಲ್ವಾ ಅದು. ನಾನ್ ಯಾಕೆ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಕು? ನೀವು ಬ್ರೈನ್ ಅನ್ನು ಯಾಕೆ ಅಷ್ಟೊಂದು ಕಳಿಸ್ತೀರಾ ಫ್ಯೂಚರ್ ಬಗ್ಗೆ? ಈಗ ನೀವು ಅಮೆರಿಕಕ್ಕೆ ಹೋಗ್ಬೇಕಾ, ಪ್ಲಾನ್ ಮಾಡ್ಕೊಳ್ಳಿ. ಏನ್ ಮಾಡ್ಬೋದು ಅಮೆರಿಕಕ್ಕೆ ಹೋಗ್ಬೇಕಂದ್ರೆ, ಪಾಸ್ಪೋರ್ಟ್ ಮಾಡಿಸಿ, ವೀಸಾ ಮಾಡಿಸಿ ಅಷ್ಟೇ. ಅದ್ ಬಿಟ್ಕೊಂಡು ಸರ್ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಮೊನ್ನೆ ಫ್ಲೈಟ್ ಬಿತ್ತಿಲ್ಲ ಸರ್, ಹಂಗೆ ಏನಾದ್ರು ಕೆಳಗಡೆ ಇಳ್ಬೇಕಾದ್ರೆ ಟೈರ್ ಹೊಡೆದೋಗ್ಬಿಟ್ರೆ ಏನ್ ಮಾಡೋದು ಸರ್, ಪೆಸಿಫಿಕ್ ಓಷನ್ ಬಿದ್ಬಿಟ್ರೆ ಏನ್ ಮಾಡೋದು, ಅಥವಾ ಅಕಸ್ಮಾತ್ ಆಗಿ ಟ್ರಂಪ್ ವಾಪಸ್ ಕಳ್ಸ್ಬಿಟ್ರೆ ಏನ್ ಮಾಡೋದು? ನಾವ್ ಈ ರೀತಿ ಯೋಚನೆ ಮಾಡಿದಾಗ ಏನಾಗುತ್ತೆ ಮೇಡಮ್, ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಎಕ್ಸಾಮ್ಗಿಂತ ನಾವ್ ಏನ್ ಮಾಡ್ತೀವಿ, ಸುಮ್ನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ಲ ಮೇಡಮ್, ಅದಕ್ ಭಯ ಆಗುತ್ತೆ ಅಷ್ಟೇನೆ. ನಾನು ಅವಾಗ್ಲೇ ಹೇಳಿದೆ, ನಮ್ಮ ಬುದ್ಧಿಗೆ, ಮನುಷ್ಯನ ಬ್ರೈನಿಗೆ ನೇಚರ್ ಫ್ಯೂಚರ್ ಪ್ರೊಡಕ್ಷನ್ ಅಬ್ಸಲ್ಯೂಟ್ಲಿ ಕೊಟ್ಟಿಲ್ಲ ಮೇಡಮ್, ಯಾರಿಗೂ ಕೊಟ್ಟಿಲ್ಲ. ನೀವು ಏನ್ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅಂತ ಯಾರಿಗೂ ಗೊತ್ತಿಲ್ಲ ಅದು. ನೀವು ಸುಮ್ನೆ ನಿಮ್ ಮುಂದೆ ಬುಕ್ ಇದೆ, ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಓದ್ಕೊಳ್ಳಿ ಅಷ್ಟೇ. ಎಕ್ಸಾಮ್ ಬಗ್ಗೆ ನೀವೇನಾದ್ರೂ ಥಿಂಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ನಿಮ್ ಕಾನ್ಸಂಟ್ರೇಷನ್ ಹೊರಟೋಗ್ಬಿಡುತ್ತೆ, ಮತ್ತೆ ಭಯ ಶುರುವಾಗ್ಬಿಟ್ಟು ಮೆಮೊರಿನೂ ಕಡಿಮೆ ಆಗ್ಬಿಡುತ್ತೆ. ಯು ಜಸ್ಟ್ ಇಗ್ನೋರ್ ದ ರಿಸಲ್ಟ್ ಅಷ್ಟೇನೆ. ಏನಾಗುತ್ತೋ ಅದಾಗ್ಲಿ ಅಷ್ಟೇ. ಅದಕ್ಕೆ ನಾನು ಹೇಳಿದೆ, ನಾವ್ ಯಾವತ್ತು ನಮ್ ಗೋಲ್ ಇಟ್ಕೋಬೇಕಾದ್ರೆ, ನನ್ಗೆ 2 ಕಣ್ಣು ಹೋಗಿದೆ ಮೇಡಮ್, ಕೊಟ್ಟಿದ್ದಾರೆ. ಒಂದ್ ಕಣ್ಣಲ್ಲಿ ಇನ್ನೊಂದ್ ಕಣ್ಣಿರುತ್ತೆ, ಒಂದ್ ಮೂಗ್ ಬ್ಲಾಕ್ ಇನ್ನೊಂದ್ ಮೂಗ್ ಬ್ಲಾಕ್. ಅದಕ್ಕೆ ನಾವ್ ಯಾವತ್ತೂ ಗೋಲ್ ಇಟ್ಕೋಬೇಕಾರೆ ಇನ್ನೊಂದ್ ಗೋಲ್ ಇಟ್ಕೋಬೇಕು. ನೋಡಿ ಕಾರಲ್ಲಿ ನೋಡಿ, ಎಂತ ದೊಡ್ಡ ಕಾರ್ ಆದ್ರೂ ಇನ್ನೊಂದ್ ಸ್ಪೇರ್ ವೇಲ್ ಇಟ್ಟಿರ್ತಾರೆ. 4ರಲ್ಲಿ ಒಂದ್ ಪಂಕ್ಚರ್ ಆದ ತಕ್ಷಣ ಇನ್ನೊಂದ್ ಸ್ಪೇರ್ ಹಾಕಂತೀವಿ. ಹಾಗೇನೆ ನಮ್ ಗೋಲ್ ಇಟ್ಕೋಬೇಕಾದ್ರು ಅಷ್ಟೇ. ಈಗ ಗೋಲ್ 1 ಫೇಲ್ ಆದ ತಕ್ಷಣ ಗೋಲ್ 2, ಎ ಫೇಲ್ ಆದ ತಕ್ಷಣ ಬಿ ಆದ್ಮೇಲೆ ಸಿ ಫೇಲ್ ಆದ್ರೆ ಡಿ, ಎಕ್ಸ್ ಆದ್ಮೇಲೆ ವೈ ಆದ್ಮೇಲೆ ಝೆಡ್. ಸರ್ ಝೆಡ್ ಆದ್ಮೇಲೆ ಏನಿದೆ, A1 A2 A3 ಇದೆ ಅಂತ.
ಅಷ್ಟು ಆಪರ್ಚುನಿಟೀಸ್ ಇರುತ್ತೆ ಅಂತ. ನಮ್ಗೆ ಎಕ್ಸಾಮೇ ಫೈನಲ್ ಅಲ್ವಲ್ಲ ಮೇಡಮ್ ಅದು. ನಾನು ಬೆಂಗಳೂರೇ ಫೈನಲ್ ಡೆಸ್ಟಿನೇಷನ್ ಅಲ್ವಾ. ಬೆಂಗಳೂರು ಮುಂದೆ ಚೆನ್ನೈ ಇದೆ, ಚೆನ್ನೈ ಆಚೆ ಸಮುದ್ರ ಇದೆ, ಸಮುದ್ರ ದಾಟ್ಕೊಂಡು ಹೋಗ್ಬಿಟ್ರೆ ಸಿಂಗಾಪುರ್ ಸಿಕ್ಕುತ್ತೆ. ಆಪರ್ಚುನಿಟೀಸ್ ಇದೆ ಅಂತ ನಾನು ಹೇಳೋದಷ್ಟೇ. ನೀವು ಅದು ಆ ರೀತಿ ಯೋಚನೆ ಮಾಡ್ಬೇಕು ಹೊರತು ಜಡ್ಜ್ ಎಕ್ಸಾಮೇ ನೀವು ಅಂತಿಮ ಅಂತಂದಾಗ ಏನಾಗುತ್ತೆ, ನಿಮ್ಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಬದುಕೋದಕ್ಕೆ 100 ದಾರಿ ಇದೆ ಅಲ್ವಾ. ಅಕಸ್ಮಾತ್ ಕೊರೋನಾ ಬಂದು ಇಡೀ ಜಗತ್ತಲ್ಲಿ ಎಲ್ಲರೂ ಸತ್ತೋಗ್ಬಿಟ್ಟು ನಾನೊಬ್ಬ ಬದುಕಿದ್ರು ನಾನು ಬದುಕ್ತೀನಿ ಅನ್ನೋಂತ ಒಂದು ಆತ್ಮವಿಶ್ವಾಸ ಇರಬೇಕು. ಯಾರಿಗೋಸ್ಕರ ಬದುಕಬೇಕು ಅಂದ್ರೆ, ನಮ್ಮನೆ ಮುಂದೆ ನಾಯಿ ಇದ್ರೆ ನಾಯಿ ಊಟ ಹಾಕಕ್ಕಾರ ಬದುಕೋದು, ನಮ್ಮನೆ ಪಾಟ್ ಇದ್ರೆ ಪಾಟ್ಗಾರ ಬದುಕೋದು, ಆತರ ಮೇಡಮ್. ಬದುಕ್ಬೇಕಷ್ಟೇನೆ. ಬದುಕೋಕ್ಕೋಸ್ಕರ ಎಕ್ಸಾಮು, ಬದುಕೋಕ್ಕೋಸ್ಕರ ಜಡ್ಜ್ ಎಕ್ಸಾಮ್ ಅಷ್ಟೇ ಇದು. ಜಡ್ಜ್ ಎಕ್ಸಾಮ್ಗೋಸ್ಕರ ನಾನು ಬದುಕ್ತಾ ಇಲ್ಲ, ಬದುಕ್ತೀನಿ ನಾನು ಅದಕ್ಕೋಸ್ಕರ ಅಂತಲ್ಲ. ಅದೊಂದು ಪಾರ್ಟ್ ಅಷ್ಟೇ ನನಗೆ, ಒಂದು ಚಾಪ್ಟರ್ ಅಷ್ಟೇನೆ ಜಡ್ಜ್ ಎಕ್ಸಾಮ್. ನೀವು ಆ ರೀತಿ ತಗೋಬೇಕು ಹೊರತು ಅದನ್ನ ಅಂತಿಮ ಡೆಸ್ಟಿನಿ ಅಂತ ತಗೊಂಡಾಗ್ಲೇ ಆಂಗ್ಸೈಟಿ ಶುರು ಆಗ್ಬಿಡುತ್ತೆ. ಎಕ್ಸಾಮ್ನ ಆ ರೀತಿ ತಗೋಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ. ಅದೊಂದು ಪಾತ್ ಅಷ್ಟೇ, ಅದೊಂದು ದಾರಿ ಅಷ್ಟೇ, ಅದೊಂದು ಜರ್ನಿನಲ್ಲಿ ಒಂದು ಸ್ಟಾಪ್ ಗ್ಯಾಪ್ ಅಷ್ಟೇನೆ. ಆಮೇಲೆ ನಾನು ಅರ್ಥ ಆಯ್ತವ ನಾನು ಹೇಳಿದ್ರು? ಹೌದು ಸರ್, ಹೌದು. ನೀವು ಆ ರೀತಿ ತಗೊಳ್ಳಿ ಮೇಡಮ್. ಆಮೇಲೆ ಯಾರು ಜಡ್ಜ್ಗಳಲ್ಲಿ ನೆಮ್ಮದಿಯಾಗಿದೆ ಅಂತ ಅನ್ಕೋಬೇಡಿ ಮೇಡಮ್. ನೆಮ್ಮದಿ ಸಿಗಲ್ಲ ನಿಮ್ಗೆ. ನೆಮ್ಮದಿ ನಿಮ್ಗೆ ಅದು ನಿಮ್ಗೆ ಕಂಫರ್ಟ್ ಕೊಡುತ್ತೆ ಲೈಫ್ ಅಷ್ಟೇನೆ. ಕಂಫರ್ಟ್ ಬೇರೆ ನೆಮ್ಮದಿ ಮೇಡಮ್. ನೀವು ಬೆಂಗಳೂರು ಟು ತುಮಕೂರು ಹೋಗ್ಬೇಕಾದ್ರೆ ನೀವು ಶನಿವಾರ ಬಂದ್ಬಿಟ್ರೆ ನೀವು ಸಿಟಿ ಬಸ್ಸಲ್ಲಿ ಯಾಕಪ್ಪ ಬಂದೆ ಅನ್ಸ್ಬಿಡುತ್ತೆ ನಿಮ್ಗೆ. ಅಷ್ಟು ರಶ್ ಇರುತ್ತೆ, ಅದು ಕಂಫರ್ಟ್ ಅಲ್ಲ ನಿಮ್ಗೆ. ಅದೇ ನೀವು ಕಾರಲ್ಲಿ, ಬಾಡಿಗೆ ಕಾರಲ್ಲಿ ಅಥವಾ ನೀವು ಒಬ್ಬ ಡ್ರೈವರ್ ಇಟ್ಕೊಬನ್ನಿ, ಕಂಫರ್ಟ್ ಅಂತ ಅನ್ಸುತ್ತೆ. ಬಟ್ ನಿಮ್ ಜಡ್ಜ್ ಎಕ್ಸಾಮ್ ನಿಮ್ಗೆ ಕಂಫರ್ಟ್ ಕೊಡುತ್ತೆ ಮೇಡಮ್, ನೆಮ್ಮದಿ ಕೊಡಲ್ಲ. ನೆಮ್ಮದಿ ಯಾರು ಕೊಡಲ್ಲ, ಯಾವ ಜಾಬು ಕೊಡಲ್ಲ, ಯಾರು ಕೊಡಲ್ಲ ಮೇಡಮ್. ಅದ್ ನೆನ್ಪಿಟ್ಕೊಳ್ಳಿ. ಯಾವ ರಿಸಲ್ಟ್ ಕೊಡಲ್ಲ. ರಿಸಲ್ಟ್ ಕೊಟ್ಟರೆ ನಿಮ್ಗೆ ಖುಷಿ ಅನ್ಸುತ್ತೆ ಅಷ್ಟೇ, ಕಂಫರ್ಟ್ ಅಂತ ಅನ್ಸುತ್ತೆ ಅಷ್ಟೇ, ಬಟ್ ನಿಮ್ಗೆ ನೆಮ್ಮದಿ ಅಂತ ಅನ್ಸಲ್ಲ. ಸೊ ಅದಕ್ಕೆ ನೀವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ರಿಸಲ್ಟ್ ಬಗ್ಗೆ. ಕಂಫರ್ಟಿಗೆ ಮಾತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅದು. ನೀವು ಇಷ್ಟೆಲ್ಲ ಕಷ್ಟ ಬೀಳ್ತಿದ್ರೆ ಒಂದು ಕಂಫರ್ಟಬಲ್ ಲೈಫ್ಗೆ ಹೊರತು ನೆಮ್ಮದಿಗಲ್ಲ. ನೆಮ್ಮದಿ ಬೇರೆ, ಕಂಫರ್ಟ್ ಬೇರೆ ಮೇಡಮ್. ಎಷ್ಟೋ ಜನ ವಿಜ್ಞಾನಿಗಳು ಯಾಕೆ ಸತ್ತೋಗ್ಬೇಕು ಮೇಡಮ್? IAS ಆಫೀಸರ್ಗಳು ಎಷ್ಟು ಇದಿರುತ್ತೆ ಮೇಡಮ್ ಅವರಿಗೆ ಕಂಫರ್ಟ್, ಬಟ್ ಸೂಸೈಡ್ ಮಾಡ್ಕೋತಾರೆ ಅಂದ್ರೆ ನೆಮ್ಮದಿ ಇಲ್ಲ ಅಷ್ಟೇನೆ. ನೆಮ್ಮದಿಯಾಗಿರ್ಬೋದು ಅವ್ರುನು, ಲಿಮಿಟೇಷನ್ ಹಾಕಿದ್ರೆ ನೆಮ್ಮದಿಯಾಗಿರ್ತಾರೆ ಅಷ್ಟೇನೆ. ಯಾರೊಬ್ಬ ನಮ್ಮ ಮನೆ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ರು, ಸರ್ ನಾನು ಮೇಲ್ಗಡೆ ಆಫೀಸರ್ಸ್ ಎಲ್ಲ ಲಂಚ ಕೇಳಿದ್ರೆ ಏನ್ ಮಾಡ್ತೀರಾ ಅಂತಂದ್ರೆ, ನಾವು ಕೊಡ್ತೀವಿ ಅಂತಂದ್ರು. ಯಾಕೆ ಸರ್ ಅಂತಂದ್ರೆ, ನೋಡಿ ಸರ್ ನೀವು ಕ್ರಿಶ್ಚಿಯನ್ ಭಕ್ತರು ಅಂತ ಅನ್ಕೊಳ್ಳಿ, ನೀವು ಕ್ರಿಶ್ಚಿಯನ್ ಭಕ್ತರ ಅದ ಏನ್ ಮಾಡುತ್ತೆ, ಕೃಷ್ಣ ಏನ್ ಕೇಳ್ತಾನೆ, ನಂಗೊಂದು ತುಳಸಿ ಎಲೆ ಕೊಟ್ಟರು ಸಾಕಪ್ಪ ಅಂತ ಹೇಳ್ತಾನೆ. ಮಾರಮ್ಮ ಏನ್ ಕೇಳ್ತಾಳೆ, ಬಲಿ ಕೇಳ್ತಾಳೆ. ಸೊ ನಾವು ಬಲಿ ಕೊಡ್ತೀವಿ, ಏನೇನ್ ಮಾಡೋದು ಸರ್ ಅಂತ ಹೇಳ್ತಾರೆ. ಹಂಗೇನೆ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂತಾರೆ ಮೇಡಮ್. ಈಗ ಗೋಸುಂಬೆ ಬಣ್ಣ ಬದಲಾಯಿಸ್ಕೊಳತ್ತೆ ಯಾಕೆಂದ್ರೆ ನಾಟಕ ಆಡಕ್ಕಲ್ಲ ಮೇಡಮ್, ಸರ್ವೈವಲ್ ಸ್ಟ್ರಾಟಜಿ ಅದ್ರದ್ದು. ನಾಟಕ ಆಡುತ್ತೆ ಅದು. ಬದುಕ್ಬೇಕು ನಾವು, ಬದುಕದಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ನೀವು ಜಡ್ಜ್ ಆಗಿದಿರೋ ಅಥವಾ ನೀವು ವಕೀಲರಾಗಿದ್ದೀರೋ, ನೀವ್ ಏನಾಗಿದ್ದೀರೋ ಗೊತ್ತಿಲ್ಲ ಮೇಡಮ್, ಬದುಕೋದು ಇಂಪಾರ್ಟೆಂಟ್ ಅಲ್ವಾ ನಾವು. ಅದಕ್ಕೆ ನಾನು ಹೇಳಿದ ಅವಾಗ್ಲೇ, ಫಸ್ಟ್ ಆರೋಗ್ಯ, ಫಸ್ಟ್ ನೆಮ್ಮದಿ, ಆತ್ಮವಿಶ್ವಾಸ, ಅದಾದ್ಮೇಲೆ ಉಳಿದಿದ್ದೆಲ್ಲ ಬರುತ್ತೆ ಮೇಡಮ್. ನಾವ್ ಹೆಂಗೆ ಆದ್ರೆ ಸಂತೋಷ, ಅಲ್ಲಿ ರಿಸಲ್ಟ್ ಆಗಿಲ್ಲ ಅಂದ್ರೆ ತುಂಬಾ ಸಂತೋಷ. ಬದುಕಕ್ ದಾರಿ ಇದೆ ಅಲ್ವಾ. ಯಾರಾದ್ರು ಕರೆದ ಸಂತೋಷ, ಕರಿಲ್ಲ ಅಂದ್ರೆ ತುಂಬಾ ಸಂತೋಷ. ಈಗ ನಿಮ್ ಫ್ರೆಂಡ್ ಮದ್ವೆ ಕರಿತಾನ ಸಂತೋಷ, ಕರಿಲ್ಲ ಅಂದ್ರೆ ತುಂಬಾ ಸಂತೋಷ ಮೇಡಮ್. ಅದಕ್ಕೆ ಯಾಕೆ ಅವನ ಬಗ್ಗೆ ಬೈಕೊಂಡು, ಅವಳ ಬಗ್ಗೆ ಬೈಕೊಂಡು ಕೂತ್ಕೋಬೇಕು? ಈಗ ಏನಾಗುತ್ತೆ, ನಾಳೆ ನೀವು ಎಕ್ಸಾಮ್ ಅಲ್ಲಿ ಇದಾಗಿಲ್ಲ ಅಂದ್ರೆ ಬೈಕೊಂಡು ಕೂತ್ಕೊಂತೀರಾ. ವಿಧಿ, ಹಣೆ ಬರ, ಕರ್ಮ, ನಾನು ಇಷ್ಟೆಲ್ಲ ಕಷ್ಟ ಬಿದ್ದಿದೆ. ಯಾಕೆಂದ್ರೆ ಮೇಡಮ್, ಒಂದು ಲೈಫ್ ಅಲ್ಲಿ ಒಂದೇ ಒಂದು ನಿಜ ಹೇಳ್ತೀನಿ ಮೇಡಮ್, ಸತ್ಯ ಹೇಳ್ತೀನಿ, ಲಕ್ ಫ್ಯಾಕ್ಟರ್ ಇದೆ ಮೇಡಮ್. ಅದು ಲಕ್ ಡಿಟರ್ಮಿನ್ಸ್ ಅವರ್ ಲೈಫ್ ಮೇಡಮ್. ನೀವು ಬೇಕಾದ್ರೆ ಸೈಂಟಿಫಿಕಲಿ ಸ್ಟಡಿ ಮಾಡಿದಾರೆ ಮೇಡಮ್. ಈಗ ನೀವು ಜಡ್ಜ್ ಎಕ್ಸಾಮ್ ತಗೊಂಡಿದ್ದಾಗ ಮೇಡಮ್, ಆಲ್ ಓವರ್ ಇಂಡಿಯಾ ಎಷ್ಟು ಜನ ಜಡ್ಜ್ ಎಕ್ಸಾಮ್ ತಗೊಂಡಿದ್ದಾರೆ, ಅದ್ರಲ್ಲಿ ರಿಪೀಟರ್ಸ್ ಎಷ್ಟು ಜನ ಇದ್ದಾರೆ, SC ಎಷ್ಟಿರ್ತಾರೆ, ST ಎಷ್ಟಿರ್ತಾರೆ, OBC ಎಷ್ಟಿರ್ತಾರೆ, ಮತ್ತೆ ಅವ್ರು ಯಾವ ರೀತಿ ಓದಿರ್ತಾರೆ, ಅವ್ರ ಎಕ್ಸ್ಪೋಸ್ ನಿಮ್ಗೆಲ್ಲ ಗೊತ್ತಿರಲ್ಲ ಮೇಡಮ್. ಅದ್ರ ಆಧಾರದ ಮೇಲೆ ನಿಮ್ ಎಕ್ಸಾಮ್ ನ ರಿಸಲ್ಟ್ ನಿರ್ಧಾರ ಆಗಿರುತ್ತೆ ಮೇಡಮ್. ಅಷ್ಟೊಂದು ವೇರಿಯೇಬಲ್ಸ್ ನಿಮ್ಗೆ ಏನ್ ಗೊತ್ತಿರುತ್ತೆ? ಗೊತ್ತಿರಲ್ಲ ಅಲ್ವಾ ಮೇಡಮ್. ಈಗ ಎಷ್ಟೊಂದು ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ಅಲ್ಲಿ ನೀವು ಯಾವ್ದನ್ನ ಇಗ್ನೋರ್ ಮಾಡಿದ್ರೆ ಅದೇ ಪ್ರಶ್ನೆ ಕೇಳ್ಬೋದು, ಗೊತ್ತಿಲ್ಲ. ಲಾಸ್ಟ್ ಯಾವ್ದೋ ಒಂದು ಬ್ಯಾಚ್ ಅಲ್ಲಿ IAS ಅಲ್ಲಿ ತುಂಬಾ ಜನ ಕ್ಲಿಯರ್ ಮಾಡಕ್ಕಾಗಿಲ್ಲ ಮೇಡಮ್. ಯಾಕಂದ್ರೆ ಅವ್ರು ಇಂಡಿಯನ್ ಆರ್ಟ್ಸ್ ಬಗ್ಗೆ ಕೇಳ್ಬಿಟ್ಟಿದ್ರಂತೆ. ಇಂಡಿಯನ್ ಆರ್ಟ್ಸ್ ಅಂತಂದ್ರೆ ಅಲ್ಲಿ ಇದು ಬರುತ್ತಲ್ಲ, ಪೇಂಟಿಂಗ್ಸ್ ಬಗ್ಗೆ ಜಾಸ್ತಿ ಜನ ಓದೇ ಇರ್ಲಿಲ್ಲ. ಹಂಗೆ ಯಾವ್ದನ್ ಕೇಳ್ತಾರೋ ಗೊತ್ತಿಲ್ವಲ್ಲ ಮೇಡಮ್ ಎಕ್ಸಾಮ್ ಬಗ್ಗೆ. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಂತ. ಎಂಜಾಯ್ ದ ಜರ್ನಿ ಆಫ್ ದ ಲೈಫ್, ನಾಟ್ ದ ಎಂಡಿಂಗ್ ಆಫ್ ದ ಜರ್ನಿ. ಬಾಂಬೆಗೆ ಹೋಗ್ಬೇಕಾ, ಟ್ರೈನ್ ಹತ್ತಿ ಬೆಂಗಳೂರಿಂದ. ಬಾಂಬೆಗೆ ಹೋದ್ಮೇಲೆ ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡಿ. ಆ ಬೆಂಗಳೂರು ಟು ಬಾಂಬೆ ಜರ್ನಿ ಇದೆಯಲ್ಲ, ಅದನ್ನ ಖುಷಿ ಪಡಿ ಅಂತ. ನೀವು ಎಕ್ಸಾಮ್ ತಗೊಂಡಿದಲ್ಲ ಜಡ್ಜ್ ಎಕ್ಸಾಮ್, ಆ ಜರ್ನಿ ಖುಷಿ ಪಡಿ. ಖುಷಿಯಾಗಿ ಈ ಪ್ಲಾಟ್ಫಾರ್ಮಿಗೆ ಬನ್ನಿ, ಇನ್ಫಾರ್ಮೇಶನ್ ತಗೊಳ್ಳಿ, ಬುಕ್ ತಗೊಳ್ಳಿ, ಓದ್ಕೊಳ್ಳಿ. ಎಂಜಾಯ್ ದ ಟ್ರಿಪ್ ಆಫ್ ದ ಲೈಫ್ ಮೇಡಮ್. ನಾಳೆ ಗೊತ್ತಿಲ್ವಲ್ಲ ಮೇಡಮ್ ಏನಾಗುತ್ತೆ, ನಮ್ ಡೆಸ್ಟಿನಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ವಲ್ಲ.
ಆಮೇಲೆ ಕ್ಲಿಯರ್ ಮೇಡಮ್. ಎಸ್ ಸರ್. ಹಾ ಸರ್. ಈ ಲಾಸ್ಟ್ ಪ್ರಶ್ನೆ ಏನಾದ್ರೂ ಇದ್ರೆ, ಯಾವ್ದಾದ್ರು ಒಂದು ಪ್ರಶ್ನೆ ಬಿಟ್ಟೋಗಿದ್ರೆ ಇದನ್ನ ಕೇಳ್ಬೇಕಾಗಿತ್ತು ಸರ್ನ ಅನ್ನೋದು ಏನಾದ್ರೂ ಇದ್ರೆ ದಯವಿಟ್ಟು ಇದು ಒಂದು ಲಾಸ್ಟ್ ಪ್ರಶ್ನೆ, ದಯವಿಟ್ಟು ಏನಾದ್ರೂ ಇದ್ರೆ ಕೇಳಿ. ಇಲ್ಲ ಅಂದ್ರೆ ತಮ್ಮ ಅಭಿಪ್ರಾಯವನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇದು ಚೆನ್ನಾಗಿತ್ತ ತರಗತಿ ಮತ್ತು ಇದು ಉಪಯುಕ್ತವಾಗಿತ್ತ ಅಂತ ನನಗೆ ತಿಳಿಸ್ಕೊಡಿ. ಯಾರಾದ್ರೂ ಮಾತಾಡಿ. ಮೇಘನಾ ಅವರೇ ಮಾತಾಡಿ, ಹರಣಿ ಅವರೇ ಮಾತಾಡಿ. ಹೊಸಬ್ರು ಯಾರಿದ್ದಾರೆ? ಕವಿತಾ ಗೋಪಾಲ್ ಲಮಾಣಿ ಮೇಡಮ್ ಇದ್ದಾರೆ. ಸೊ ಅವರು ಸೊ ಯಾರಾದ್ರೂ ಮಾತಾಡಿರೋರು ಬಿಟ್ಟು ಯಾರಾದ್ರೂ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದ್ರೆ ಮಾತಾಡಿ. ನೋಡಿದ್ರಲ್ಲ, ಜಡ್ಜ್ ಎಕ್ಸಾಮು ಅದು ಫೈನಲ್ ಅಲ್ಲ, ಇಟ್ ಇಸ್ ಓನ್ಲಿ ಎ ಪಾರ್ಟ್ ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫೇಲ್ಯೂರ್ ಆಫ್ ಸಕ್ಸಸ್ ಅದನ್ನ ನಾವು ಹೆಚ್ಚು ಅದಕ್ಕೆ ಒತ್ತು ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್ ಒಂದು ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ, ಒಂದು ಲಾಜಿಕಲ್ ಕನ್ಕ್ಲೂಷನ್ ಅನ್ನ ಕೊಟ್ಟಿದ್ದಾರೆ. ಸರ್ವೈವಲ್ ಆಗ್ಲಿಕ್ಕೆ ಸಾಕಷ್ಟು ದಾರಿಗಳಿದಾವೆ. ಸೊ ಅದೇ ಒಂದು ಮುಖ್ಯ ಆಗೋದಿಲ್ಲ ಅನ್ನೋದನ್ನು ಸಹ ಹೇಳಿದ್ದಾರೆ. ಮತ್ತೆ ಮೈಂಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೈಂಡ್ ಸಂಬಂಧಪಟ್ಟಂಗೆ ನಮ್ಮ ಆರೋಗ್ಯ ಕ್ರಮ ಹೇಗಿರ್ಬೇಕು ಅನ್ನೋದನ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಫಿಯರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಎಮೋಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹೀಗೆ ನಾನಾ ವಿಚಾರಗಳು ಬಹಳ ಒಂದು ಐ ಓಪನಿಂಗ್ ಸೆಷನ್ ಅನ್ನ ನೀಡಿದಂತಹ ಡಾಕ್ಟರ್ ಚೇತನ್ ಅವ್ರಿಗೆ ಹೃತ್ಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಸರ್ ಮತ್ತೊಂದು ದಿನ ನಮಗೆ ನಮ್ಮ ಒಂದು ತರಗತಿಗೆ ಬನ್ನಿ. ನಮ್ಮ ಅಡ್ವೊಕೇಟ್ ಕಮ್ಯುನಿಟಿಗೆ ಅಲ್ಲಿ ಬಹಳಷ್ಟು ಸ್ಟ್ರೆಸ್ ಇರೋ ಅಂತ ಒಂದು ಸಂದರ್ಭ. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಲೈಫ್ ಸ್ಕಿಲ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಮ್ದೊಂದು ಸೆಷನ್ ಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಮುಂದಿನ ದಿನಗಳಲ್ಲಿ ತಮ್ಮನ್ನ ಇನ್ವೈಟ್ ಮಾಡ್ತೀವಿ ಸರ್. Thank you, sir. Thank you very much, sir. Thank you very much. Thank you all the participants, sir. Thank you. Thank you, sir. Thank you. ತಾವು ಹೊರಡ್ಬೋದು ಸರ್. Okay, thank you.